ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್. ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ. ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಾದಕ ವಸ್ತು ಸೇವನೆ ಆರೋಗ್ಯಕ್ಕೆ ಹಾನಿಕರ. ನಿವಾಸಿ ಕತೆಗೂ ಮುನ್ನ ನಿಮಗೊಂದು ಚಿಕ್ಕ ಕತೆ ಹೇಳಬೇಕು. ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಾರಾಜನು, ಆ ರಾಜನಿಗೆ ಒಬ್ಬನೇ ಒಬ್ಬ ಮಗನಿದ್ದನು. ಯುವರಾಜನು ಯುದ್ಧ ಕೌಶಲ್ಯ ಮತ್ತು ವಿದ್ಯಾಬುದ್ಧಿಗಳಲ್ಲಿ ಪರಿಣಿತಿ ಹೊಂದಿದ್ದನು. ವಿದ್ಯೆ ಕಲಿಸಿದ ಗುರುಗಳೆಲ್ಲರಿಗೂ ಪ್ರಿಯ ಶಿಷ್ಯನು. ರಾಜ ಪಂಡಿತರು ಯುವರಾಜನ ಪಟ್ಟಾಭಿಷೇಕಕ್ಕಾಗಿ ಮುಹೂರ್ತ ನಿರ್ಣಯಿಸಿದ್ದರು. ಮಹಾರಾಜರು ಯುವರಾಜನನ್ನು ಒಮ್ಮೆ ಕರೆದು ಕೆಲವು ನಿಬಂಧನೆಗಳನ್ನು ಹೇಳಿ ತುಂಬಾ ಕಡಿಮೆ ಧನವನ್ನು ಕೊಟ್ಟು ಯುವರಾಜನಾಗಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕುದುರೆಯ ಮೇಲೆ ರಾಜ್ಯವನ್ನೆಲ್ಲ ತಿರುಗಿ ಬರಬೇಕೆಂದು ಆದೇಶ ಮಾಡಿದನು. ಯುವರಾಜನಿಗೆ ಎಷ್ಟೇ ವಿದ್ಯೆ ಇದ್ದರೂ ಪ್ರಪಂಚ ಜ್ಞಾನ, ಜನಸಾಮಾನ್ಯರ ಜೀವನ ಮತ್ತು ಕಷ್ಟ ನಷ್ಟಗಳು ಅರ್ಥವಾಗದಿದ್ದ ಹೊರತು ರಾಜನಾಗುವ ಯೋಗ್ಯತೆ ಇಲ್ಲವೆಂದರಿತು ಯುವರಾಜನನ್ನು ರಾಜ್ಯ ಪರ್ಯಟನೆಗೆ ಕಳಿಸಿದನು. ಆಗ ಯುವರಾಜ ಬೆಟ್ಟ, ಗುಡ್ಡ, ನದಿಗಳನ್ನು ದಾಟುತ್ತಾ ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ಕಂಡು ರಾಜ್ಯವನ್ನೆಲ್ಲ ತಿರುಗುತ್ತಾ ಕೊನೆಗೆ ಒಬ್ಬ ಯುವರಾಜನಾಗಿ ಅಲ್ಲದೆ ಬದುಕಿನ ಅನುಭವಗಳನ್ನು ಮನಸ್ಸಿನಲ್ಲಿ ಹೊತ್ತ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ಹಿಂದಿರುಗಿದನು. ಇಷ್ಟಕ್ಕೂ ಈ ಕತೆಗೂ ನಮ್ಮ ನಿವಾಸಿ ಕತೆಗೂ ಏನು ಸಂಬಂಧ ಅಂದ್ಕೊಳ್ತಿದ್ದೀರಾ? ಅದೇನು ನೀವೇ ನೋಡಿ. ಏನೋ ಸೂರ್ಯ, ನೀನ್ ಮಾಡಿದ್ ನನಗೂ ಯಾಕೋ ಶಾಕಿಂಗ್ ಆಗಿದೆ. ನೀನ್ ಇಂಡಿಯಾ ಬಿಟ್ಟು ಹೋಗಿ ಇವತ್ತಿಗೆ 20 ವರ್ಷ ಆಗಿದೆ. ಅಪರೂಪಕ್ಕೆ ಬಿಸ್ನೆಸ್ ಟ್ರಿಪ್ ಅಂತ ಬರ್ತಾ ಇದ್ದೆ, ಈಗ ಸಡನ್ ಆಗಿ ಬಂದಿದ್ಯಾ. ಏನು ಅಂತ ಕೇಳಿದ್ರೆ ಪರ್ಸನಲ್ ಪ್ರಾಬ್ಲಮ್ ಅಂತಿದ್ಯಾ. ಏನಾಯ್ತು? ಇಂಡಿಯಾದಲ್ಲಿ ನಿನ್ಗೇನಾದ್ರೂ ಪ್ರಾಬ್ಲಮಾ? ತಗೋ, ಪ್ರಾಬ್ಲಮ್ ಇಂಡಿಯಾದಲ್ಲಲ್ವೋ, ನನ್ನ ಮನೆಯಲ್ಲಿದೆ. ಪ್ರಾಬ್ಲಮ್ ಅಲ್ಲ, ಸೊಲ್ಯೂಷನ್, ಎಮೋಷನಲ್ ಸೊಲ್ಯೂಷನ್. ಅರ್ಥ ಆಗ್ಲಿಲ್ಲ. ಆ ಎಮೋಷನ್ಗೆ ಹೆಸರು ವಿವಾನಾದಿತ್ಯ. ಈ ಸೂರ್ಯನಾರಾಯಣ ವರ್ಮಗೆ 25 ವರ್ಷದ ಎಮೋಷನ್ಸ್, ಒನ್ ಅಂಡ್ ಓನ್ಲಿ ಒನ್, ಅಂಡ್ ಮೈ ಸನ್ ವಿವಾನಾದಿತ್ಯ. ನಮ್ಮ ಆದಿತ್ಯ ಹೆಂಗೇನೋ ರಾಜನ್ ತರ ಇರ್ತಾನೆ. ಸೂರ್ಯನಾರಾಯಣ್ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಸಾಮ್ರಾಜ್ಯಕ್ಕೆ ಮುಂದೆ ಆಗುವಂತ ಮಹಾರಾಜ ಕಣೋ ಅವನು. ಆಸ್ತಿ, ವಿದ್ಯೆ, ಬುದ್ಧಿ ಎಲ್ಲ ಇದೆ ಅವನಿಗೆ. ಇನ್ನೇನ್ ಬೇಕು ಸೂರ್ಯ ಅವನಿಗೆ? ಬೇಕಿದೆ, ಇನ್ನು ತುಂಬಾನೇ ಬೇಕಿದೆ. ಅವನು ಇಲ್ಲಿವರೆಗೂ ನೋಡಿದಂತ ಜೀವನ ಎಲ್ಲ ನಾನ್ ತೋರಿಸಿದಂತ ಜೀವನ. ಅದು ಅವನ್ಗೆ ಕಷ್ಟ ಸುಖ ಗೊತ್ತಾಗ್ಬೇಕು, ಮುಳ್ಳು ಚುಚ್ಚಿದಾಗ ಆಗೋ ನೋವೇನು ಅಂತ ಗೊತ್ತಾಗ್ಬೇಕು, ಕಷ್ಟ ಗೊತ್ತಾಗ್ಬೇಕು, ಆಗೋ ನಷ್ಟನೂ ಗೊತ್ತಾಗ್ಬೇಕು, ಅವನ್ ಮೂಲ ಗೊತ್ತಾಗ್ಬೇಕು, ಅವನ್ ಮೂಲದ ಹಿಂದಿನ ಭಾವನೆನೂ ಗೊತ್ತಾಗ್ಬೇಕು, ಮನುಷ್ಯರನ್ನ ಅರ್ಥ ಮಾಡ್ಕೋಬೇಕು, ಅವ್ರ ಮುಖವಾಡನೂ ಅರ್ಥ ಮಾಡ್ಕೋಬೇಕು, ಆ ಮುಖವಾಡದ ಹಿಂದಿರೋ ಮನುಷ್ಯನ ಜೀವನದ ಬಗ್ಗೆ ಗೊತ್ತಾಗ್ಬೇಕು.
ಅವನ ಜೀವನ ಅವನಿಗೆ ಗೊತ್ತಾಗ್ಬೇಕು. ಮೊದಲು ಅವನಿಗೆ ಅರ್ಥ ಆಗ್ಬೇಕು. ಎಲ್ಲದಕ್ಕಿಂತ ಮೊದಲು ಅವನಲ್ಲಿರೋ ಮನುಷ್ಯ ಅವನಿಗೆ ಪರಿಚಯ ಆಗ್ಬೇಕು. 25 ವರ್ಷಗಳ ಹಿಂದೆ ಸೂರ್ಯನಾರಾಯಣ ವರ್ಮ ಹೇಗಿದ್ನೋ ಅವನ್ ಮೂಲ ಗೊತ್ತಾಗ್ಬೇಕು. ಆ ಜೀವನದ ಹಿಂದಿರೋ ಭಾವನೆ ಅರ್ಥ ಆಗ್ಬೇಕು. ಹಾಗಾದ್ರೆ ಅವನ್ನ ಏನ್ ಮಾಡ್ಬೇಕು ಅನ್ಕೋತಿದ್ಯೋ? ಅನ್ಕೊಳ್ಳೋದೇನೋ ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ. ಜಸ್ಟ್ ರೋಡಲ್ಲಿ ನಿಲ್ಸ್ಬಿಟ್ಟಿದ್ದೀನಿ ಅಷ್ಟೇ. ಹಾರುವ ಹಕ್ಕಿಯಂಗೆ ರೆಕ್ಕೆ ಬಿಚ್ಚಿ ನೀ ಹಾರು, ಅರಳುವ ಹೂವಂತೆ ಮನಸಲಿ ನಗುವಿರಲಿ. ಹೇ ಅಲ್ಲಿ ನೋಡಲೆ, ಹೇ ಇಲ್ಲಿ ನೋಡಲೆ, ಹೇ ಈ ಜಿಂದಗಿ ನೋಡಲೆಷ್ಟು ಸುಂದರ. ಹಚ್ಚ ಹಸಿರು ಪಚ್ಚೆ ಪೈರು ಎಷ್ಟು ಒಂದವೋ, ಸ್ವಚ್ಛವಾದ ಮುಗ್ಧ ಮನಸ್ಸು ಎಷ್ಟು ಚಂದವೋ. ಪಟ್ಟಣದಲ್ಲಿ ಎಲ್ಲುಂಟು ಇಂಥ ಪರಿಮಳ, ತುತ್ತುವನ್ನ ಸಾಕು ಸುಖದಿ ಬಾಳ್ವೆ ಮಾಡಲು. ಆ ಬೆಟ್ಟ ಗುಡ್ಡಗಳಲ್ಲಿ ಹುಟ್ಟಿ ಹರಿವ ನೀರಿನಂತೆ ಈ ಜೀವನ. ಚಲೋ ಚಲೋ ನಿನ್ ಹೃದಯದಲ್ಲಿ ಇರಲಿ ನೆನಪುಗಳ ಪುಸ್ತಕ, ಆ ಪುಟದಲ್ಲಿ ನೋಡು ನಿನ್ನ ಜೀವನ. ಹಚ್ಚ ಹಸಿರು ಪಚ್ಚೆ ಪೈರು ಎಷ್ಟು ಒಂದವೋ, ಸ್ವಚ್ಛವಾದ ಮುಗ್ಧ ಮನಸ್ಸು ಎಷ್ಟು ಚಂದವೋ. ಪಟ್ಟಣದಲ್ಲಿ ಎಲ್ಲುಂಟು ಇಂಥ ಪರಿಮಳ, ತುತ್ತುವನ್ನ ಸಾಕು ಸುಖದಿ ಬಾಳ್ವೆ ಮಾಡಲು. ಆ ಬೆಟ್ಟ ಗುಡ್ಡಗಳಲ್ಲಿ ಹುಟ್ಟಿ ಹರಿವ ನೀರಿನಂತೆ ಈ ಜೀವನ. ಚಲೋ ಚಲೋ ನಿನ್ ಹೃದಯದಲ್ಲಿ ಇರಲಿ ನೆನಪುಗಳ ಪುಸ್ತಕ, ಆ ಪುಟದಲ್ಲಿ ನೋಡು ನಿನ್ನ ಜೀವನ. Hi bro, I want a lift. ನೋಡಿದ್ರೆ ಗೊತ್ತಾಗುತ್ತೆ, ಕೇಳಬೇಕಾಗಿಲ್ಲ. ನನಗೂ ಒಬ್ನೇ ಡ್ರೈವ್ ಮಾಡಿ ಬೋರ್ ಆಗ್ತಿದೆ. ನಿನಗೆ ಲಿಫ್ಟ್ ಬೇಕು, ನನಗೆ ಕಂಪ್ನಿ ಬೇಕು. ಹೇಳು ಭಯ್ಯ, ನೋಡಕೊಳ್ಳೆ ಶ್ರೀಮಂತ ಇದ್ದಂಗಿದ್ಯಾ, ರೋಡಲ್ಲಿ ನಿಂತ್ಕೊಂಡು ಎಲ್ಲರ ಹತ್ರ ಲಿಫ್ಟ್ ಕೇಳ್ತಾ ಇದೆಯಲ್ಲ, ಏನ್ ಸಮಾಚಾರ? ಟೈಮ್ ಬೇಡ ಆದ್ರೆ ದೇವ್ರಿಗೂ ಕಷ್ಟ ತಪ್ಪಿದ್ದಲ್ಲ, ನಾನೇನ್ ಮಹಾ. ಸೂಪರ್ ಭಯ್ಯ, ಕಷ್ಟದಲ್ಲಿರೋ ನನ್ನನ್ನೇ ಗಾಡ್ಗೆ ಹೋಲ್ಸ್ಬಿಟ್ಯಾ. ತುಂಬಾ ಇಂಟ್ರೆಸ್ಟಿಂಗ್ ಇದೆ, ನಿಮ್ಮ ಹತ್ರ ತುಂಬಾ ವಿಷಯ ಇದೆ, ಹೇಳಿ. ಎಲ್ಲ ಹೇಳಕ್ಕಾಗಲ್ಲ, ಆದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಕೇರ್ಫುಲ್ ಆಗಿ ಕೇಳಿಸ್ಕೊ. ನಾನು ಬಾರ್ನ್ ರಿಚ್, ಯಾವಾಗ್ಲೂ ಕಾರಲ್ಲೇ ಸುತ್ತಾಡ್ತಾ ಇರ್ತೀನಿ. ಇವಾಗ ಒಂಚೂರು ಬ್ಯಾಡ್ ಟೈಮ್ ನಡೀತಿದೆ, ಅದಕ್ಕೆ ನಿನ್ ಮುಂದೆ ನಿಂತಿದ್ದೀನಿ. ಆದ್ರೂ ಕೂಡ ನಾನು ಚೆನ್ನಾಗೇ ಇದ್ದೀನಿ. ಹೌದಾ? ತುಂಬಾ ಹ್ಯಾಪಿ ಆಗಿದ್ದೀನಿ. ಸೊ ಐ ಆಮ್ ಫೈನ್. ರಾಯಲ್ ಎನ್ಫೀಲ್ಡ್ ಅರ್ಥ ಆದಂಗೆ ಇತ್ತು, ಆದ್ರೆ ಅರ್ಥ ಆಗಿಲ್ಲ ಭಯ್ಯ. ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಭಯ್ಯ. ನಿಮ್ಗೆ ಎಷ್ಟು ದೂರ ಬೇಕೋ ಅಷ್ಟು ದೂರ ಲಿಫ್ಟ್ ಕೊಡ್ತೀನಿ. ನನಗೆ ಲಿಫ್ಟ್ ಬೇಡ ಬ್ರೋ, ಈ ಬೈಕ್ ಬೇಕು. ಅಯ್ಯೋ, ನಾನ್ ಸುಮ್ನೆ ಕೇಳಿದ್ದು, ನಿಮ್ಗೆ ಇಷ್ಟ ಇದ್ರೆ ಹೇಳಿ, ಇಲ್ಲ ಅಂದ್ರೆ ಬಿಡಿ. ಅದಕ್ಕೆಲ್ಲ ಯಾಕೆ ಫೀಲ್ ಆಗ್ತೀರಾ ಭಯ್ಯ? ಕೂಲ್ 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 ಬ್ರೋ, ನನಗೆ ಬೈಕ್ ಬೇಕು.
I want to buy this. How much does this cost? ಇಲ್ಲಿ ನೋಡು, ದುಡ್ಡಿಲ್ದೆ ಮನೆಗ್ ಬಂದ್ರೆ ಕಾಲ್ ಮುರ್ದು ಹಾಕ್ಬಿಡ್ತೀನಿ. 40, 50, 60, 1 ಅದ್ರ ಮೇಲೆ 20,000. ಬರೀ 2 ಲಕ್ಷ ರೀ. ಆನ್ ರೋಡ್ ಪ್ರೈಸ್? ನನ್ನ ಹತ್ರನೇ ಚೌಕಾಸಿನ 1,75,000. ಆಲ್ ರೈಟ್. ಹಿಯರ್. ಆನ್ ರೋಡ್ ಪ್ರೈಸ್ ಅಂದ್ರೆ ಇದೇ ಇರಬೇಕು. 50, 60, 70 ಕೇಳಿದಷ್ಟೇ ಕೊಟ್ಬಿಟ್ರಲ್ಲ ಭಯ. ಈ ಸ್ಟೈಲ್ ಅಂದ್ರೆ ಕೊಟ್ಬಿಡು. ಬೇಡ ಬೇಡ, ಹೋಗಿ ಹೋಗಿ. ಭಯ ಲಕ್ಕಿ ಬೈಕು. ಓಕೆ, ಥ್ಯಾಂಕ್ ಯು. ಬಾಯ್ ಬ್ರೋ. ಬಾಯ್. ಈಗ ನನ್ಗೆ ಲಿಫ್ಟ್ ಯಾರು ಕೊಡ್ತಾರೋ? ಬ್ರೋ, ಲಿಫ್ಟ್ ಬೇಕಾ? ಬೇಕು. ಓಕೆ, ಹಾಪ್ ಬ್ಯಾಕ್. ಥ್ಯಾಂಕ್ ಯು ಭಯ. ಯೋ ಗುಡ್ ನೇಮ್ ಬ್ರೋ. ನನ್ನ ಹೆಸರು ಬಂಗಾರ. ಯು ಮೀನ್ ಗೋಲ್ಡ್? ಓ ನೈಸ್. ಹೆಣ್ಮಕ್ಳಿಗೆ ಬೇಸಿಕಲಿ ಇಂಡಿಯಾದಲ್ಲಿ ಎಲ್ರಿಗೂ ಗೋಲ್ಡ್ ಅಂದ್ರೆ ಹುಚ್ಚು. ಅದಕ್ಕೆ ನಮ್ಮಮ್ಮ ನನಗೆ ಬಂಗಾರ ಅಂತ ಹೆಸರಿಟ್ಟಿದ್ದು. ಓ ನೈಸ್, ದಟ್ಸ್ ರಿಯಲಿ ನೈಸ್. ಹೌದು, ನೀವು ಇಲ್ಲಿಗೆ ಯಾಕೆ ಬಂದಿದ್ದು? ನನ್ನ ಡ್ಯಾಡ್ ಕಳಿಸಿದ್ದು. ಇಲ್ಲೇನಿದೆ ನೋಡೋಕ್ಕೆ, ಊರೆಲ್ಲ ಖಾಲಿನೇ. ಕಪಲ್ ಆಫ್ ಡೇಸ್ ಬ್ಯಾಕ್ ಮೈ ಡ್ಯಾಡ್ ನನ್ನ ಕರೆದ್ರು. ನೋಡು ವಿವಾನ್, ನೀನು ರೆಗ್ಯುಲರ್ ಆಗಿ ಔಟಿಂಗ್ ಹೋಗ್ತೀಯ ಅಲ್ವಾ? ಈ ಸಲ ನಾನು ಹೇಳಿದ ಪ್ಲೇಸ್ಗೆ ನೀನು ಹೋಗ್ಬೇಕು. ಹೋಗ್ತೀಯಾ ಅಂತ ಕೇಳಿದ್ರು. ಎಲ್ಲಿಗೆ ಹೋಗ್ಬೇಕು ಹೇಳಿ ಅಂತ ಕೇಳಿದೆ. ಅಷ್ಟೇ ಬ್ರೋ, ಇನ್ ಎ ಕಪಲ್ ಆಫ್ ಡೇಸ್ ಐ ಮೀನ್ ಇಂಡಿಯಾ. ನಾನು ಇಲ್ಲಿಗೆ ಬರ್ತಿರೋದು ಫಸ್ಟ್ ಟೈಮ್ ಬ್ರೋ. ಈ ಪೆರಂಬೂರ್ ಗೊತ್ತಲ್ವಾ, ಅಲ್ಲಿಗೆ ಹೋಗ್ಬೇಕು ಬ್ರೋ. ಯು ನೋ ಒನ್ ಥಿಂಗ್ ಬ್ರೋ, ನನ್ನ ವಸ್ತುಗಳನ್ನ ಅವ್ರು ಯಾವತ್ತೂ ಮುಟ್ಟಲ್ಲ, ಆದರೆ ಅವರೇ ನನ್ನ ಬ್ಯಾಗ್ ಪ್ಯಾಕ್ ಮಾಡಿದ್ರು. ಇದರಲ್ಲಿ ಒಂದು ಬ್ಯೂಟಿ ಏನಂದ್ರೆ $5,000 ಕೈ ಕೊಟ್ಬಿಟ್ಟು ಕಂಡೀಷನ್ ಸಪ್ಲೈ ಅಂತ ಹೇಳಿದ್ರೆ ಹೆಂಗೆ ಬ್ರೋ? ಆಯ್ತು, ಅವ್ರ ಕಂಡೀಷನ್ಸ್ ಏನು ಅಂತ ಕೇಳೋಣ ಅಂದ್ರೆ, ಆನ್ ದಿ ವೇ ನಮ್ಮವ್ರನ್ನೆಲ್ಲ ಮೀಟ್ ಮಾಡ್ಬೇಕಂತೆ, ಆದರೆ ಆಸ್ತಿ ಬಗ್ಗೆ ಮಾತಾಡಂಗಿಲ್ವಂತೆ. ಎಷ್ಟೇ ಅವಶ್ಯಕತೆ ಇದ್ರೂ ಅವ್ರ ಹತ್ರ $1 ಇಸ್ಕೋಬಾರ್ದಂತೆ. ಮೊಬೈಲ್ ಫೋನ್ ಯೂಸೇ ಮಾಡಬಾರ್ದಂತೆ. ಈಗ ನಾನು ಹೋಗೋ ಅಡ್ರೆಸ್ ಕೂಡ ಕೇಳ್ಕೊಂಡು ಹೋಗ್ಬೇಕು. ಹೌದಾ? ಭಯ ಹಸುವಾಗ್ತಿದೆ, ಎಲ್ಲಾದ್ರೂ ನಿಲ್ಲಿಸಬಾರ್ದಾ? ಬ್ರೋ, ನೋ ಹೋಟೆಲ್ಸ್, ನೋ ಮೋಟೆಲ್ಸ್. ಹೌ ಕೆನ್ ಐ? ಮುಂದೆ ಹೋಗ್ತಾ ಲೆಫ್ಟೋ ರೈಟೋ ಯಾವುದೋ ಊರಿರುತ್ತೆ, ಅಲ್ಲಿ ಯಾವ್ದಾದ್ರು ಹೋಟ್ಲ್ ಇರುತ್ತೆ. ಓಕೆ ರೈಟ್. ಭಯ ಹೋಟ್ಲು. ಚಿಲ್ ಮ್ಯಾನ್. ಹೇ, ವಾಟ್ ಇಸ್ ದಿಸ್ ಬ್ರೋ? ಇದೇ 5 ಸ್ಟಾರ್ ಹೋಟ್ಲು. ಒಳಗೆ ನಾನ್ AC, ಆಚೆ ಬಂದ್ರೆ AC. ಬನ್ನಿ. ಓ ಗಾಡ್. ಕೂತ್ಕೊಳ್ಳಿ. ವೈ ಇಸ್ ಇಟ್ ಸೋ ಡರ್ಟಿ? ಇವೊಂದು ಒಳ್ಳೆ ರಾವಣ ಆಯ್ತು. ಲೋ ಅಣ್ಣ. ಭಯ ಏನ್ ತಿಂತೀರಾ? ಬ್ರೋ, ಐ ವಾಂಟ್ 1 ಚೀಸ್ ಬರ್ಗರ್ ಅಂಡ್ 1 ಕೋಕ್. ಅದೆಲ್ಲ ಸಿಗಲ್ಲ ಇಲ್ಲಿ. ಇಲ್ಲಿ ನೋಡಪ್ಪ, ಇಡ್ಲಿ ತಗೊಂಬಾ. ಇಲ್ಲ. ಪೂರಿ ಇಲ್ಲ. ದೋಸೆ ಅದು ಇಲ್ಲ. ಚಪಾತಿ ತಗೊಂಬಾ. ಅದು ಕೂಡ ಇಲ್ಲ. ಲೋ ಏನಾಯ್ತು ಮತ್ತೆ? ಉಪ್ಪಿಟ್ಟು. ತಗೊಂಬಾ. ತರ್ತೀನಿ. ಓಕೆ ಬ್ರೋ, ಸ್ಪೂನ್. ಲೈ ಸ್ಪೂನ್ ಹಾಕೋ ಇಟ್ಟಿಲ್ಲ. ಇಲ್ಲಿದೆಯಲ್ಲ. ವಾಟ್ ಇಸ್ ದಿಸ್ ಬ್ರೋ? ಸ್ಟುಪಿಡ್ ಫೆಲೋ. ಔಟ್. ತಿನ್ನಿ. ಬ್ರೋ, ಐ ಡೋಂಟ್ ಲೈಕ್ ದಿಸ್. ಪ್ಲೀಸ್ 1 ವಾಟರ್ ಬಾಟಲ್. ಲೈ ಊಟ ಐಟೆ ನೀರಿಡಲ್ವಾ? ತಗೊಂಡ್ ಬರ್ತೀನಿ. ಇರಯ್ಯ, ಯಾಕೆ ಇರ್ಸ್ತೀಯ? ತಗೋ. ವಾಟ್ ಇಸ್ ದಿಸ್? ಡರ್ಟಿ ವಾಟರ್. ಲೈ ಫಾರಿನ್ ಫ್ಲೈಟ್ ಅಲ್ಲಿ ಬಂದಿದ್ದಾರೋ, ನೀಟಾಗಿರೋದು ಬೇಡವಾ? ನಾವು ಹೋಗ್ತೀವಿ ದಿನಕ್ಕೆ 3 ಸಲ ಲಂಡನ್ಗೆ. ಲಂಡನ್ ಬಗ್ಗೆ ನನಗೆ ಲಂಡನ್ ಫ್ಲೈಟ್ ಇದೆಯಾ? ಸೀರಿಯಸ್ಲಿ? ಇಲ್ಲಿ ಫಾರಿನ್ ಹೋಗಕ್ಕೆ ವೀಸಾ ಬೇಕಾಗಿಲ್ಲ, ಚೊಂಬಿದ್ರೆ ಸಾಕಾಗತ್ತೆ, ಅಲ್ಲೇ ಪಕ್ಕದಲ್ಲಿ. ಲೈ ನೀರ್ನ ಬಲಗೈಲಿ ತಲೆ ತರಬೇಕು, ಎಡಗೈಲಿ ಹಾಕೋ ತಂದೆ. ಅಣ್ಣ, ಇಷ್ಟೋ ತನಕ ದೋಸೆ ಹಾಕ್ತಿದ್ದೆ, ಬೆರಳು ಸುಟ್ಕೊಂಡ್ಬಿಟ್ಟೆ, ತಣ್ಣಗಿರ್ತದೆ ಅನ್ಬಿಟ್ಟು ಹಿಂಗ್ ಹಿಡ್ಕೊಂಡು ಹಿಂಗ್ ಹಾಕ್ಬಿಟ್ಟು ತಂದ್ಕೊಟ್ಟೆ ನಿಮ್ಗೆ. ಯುಗೋ, ಯಾಕಿರ್ಸ್ತೀಯಾ? ಇಟ್ಸ್ ರೈನಿಂಗ್ ಬ್ರೋ. ಲೈ ನೀನ್ ಮಾತಾಡ್ತಾ ಇದ್ರೆ ನಮ್ಮ ಮೇಲೆಲ್ಲ ಬೀಳ್ತಾ ಇದೆಯೋ, ಅದ್ನ ಮಳೆ ಅನ್ಕೋತಾ ಇದೆ. ನೀವು ಹೋಗ್ ದೂರಕ್ಕೆ. ನಾನ್ ಮಾಮೂಲಾಗಿ ಮಾತಾಡಿದ್ರೆ ಹಿಂಗಂತೀಯ, ಜ್ವರ ಮಾತಾಡ್ದೆ ಅನ್ಕೋ ತುಫಾನೆ ಬಂದ್ಬಿಡುತ್ತೆ. ನಡಿ. ತಿನ್ನೋ. ಲೇ, ದೋಸೆ ಹಿಟ್ಟು ರುಬ್ದಿಯಾ ಇಲ್ಲ ನಿನ್ ರುಬ್ಲಾ? ಲೈ ಏನು ಯಾಕೆ ಹಚ್ಕೋತಿದೀಯಾ? ಉಪ್ಪಿಲ್ವಾ? 1 ನಿಮಿಷ ಇರು. ಉಪ್ಪಿಲ್ವಂತ? ಉಪ್ಪು ತಿನ್ನಕ್ ಬರ್ಲಿಲ್ಲ ಅಂದ್ರೆ ಯಾಕೆ ಬರ್ತೀರಾ? ಉಪ್ಪಿದೆಯಲ್ಲ, ಉಪ್ಪಿಲ್ಲ ಅಂತ ಸಾಯಿಸ್ತಾ ಇದೆಯಲ್ಲ, ನೋಡು ಇದೆ. ಅದ್ರಲ್ಲಿ ಕೂಡ ಉಪ್ಪಿಲ್ಲ ಇದೆಯಾ? ಕುಡಿಲಿ. ಚೆನ್ನಾಗಿದೆಯಲ್ಲ ಉಪ್ಪಿಟ್ಟು. ಬಾಬು ಹೊರಟೋಗೋಣ. ಸ್ವಲ್ಪ ನೀಟಾಗಿರೋದು ಕಲ್ತ್ಕೊಳ್ಳೋ. ನೀಟಿನ ಬಗ್ಗೆ ನನ್ಗೆ ಹೇಳ್ಬೇಕು. ನೀರಿಲ್ದೇನೆ ಪೇಪರ್ ಒರ್ಸ್ಕೊಳ್ಳೋ ಜನಗಳು ನೀವು. ಬಿಲ್ ಕೊಟ್ಬಿಟ್ಟು ಇರಯ್ಯ.
ನೀನ್ ತಿಂದು ನಮ್ಮನ್ನ ಬಿಲ್ ಕೇಳ್ತಾ ಇದ್ಯಾ ದರಿದ್ರದವನೇ? ಅಯ್ಯೋ ಉಪ್ಪಿಲ್ಲ ಉಳಿಲ್ಲ ಅಂತ ಕತೆ ಹೇಳೋದು, ಬಿಲ್ ಕರ್ದೆ ಹೋಗೋದು ನಮಗೆ ಗೊತ್ತಿಲ್ವಾ? ನಿಮ್ಮಂತವ್ರನ್ನ ಬೇಕಾದಷ್ಟು ಜನರು ನೋಡ್ಬಿಡ್ತೀನಿ, ಹೋಗ್ರಯ್ಯ. ನೋಡಿ ಸ್ವಾಮಿ, ಭಯ ಭಯ ಬಟ್ಟೆ 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 ನೋಡಿ ಸ್ವಾಮಿ, ನಾವಿರೋದೆ ಭಯ ಎಷ್ಟು? 100 ರೂಪೀಸ್. 100 ಅಂತೆ. ಹೌ ಮಚ್ ಬ್ರೋ? 100 ರೂಪಾಯಿ. 100 $100. $1.5. $1.5. 100 ರೂಪಾಯಿ. ವೆರಿ ಚೀಪ್ ಬ್ರೋ, ಚೀಪ್ ಕ್ವಾಲಿಟಿ. ನಿನ್ ಗೊತ್ತಿಲ್ಲ ಬ್ರೋ, ಇಂಡಿಯಾದಲ್ಲಿ ಹಂಗೆ ಸ್ಮಗಲ್ಡ್ ಗೂಡ್ಸ್ ಬ್ರ್ಯಾಂಡೆಡ್. ನೀರು ಎಷ್ಟು? ಎಲ್ಲ ಫ್ಲೆಕ್ಸ್ಡ್ ರೇಟು. ಎಲ್ಲ ಫ್ಲೆಕ್ಸಿಡ್ ರೇಟೇ ಅಂತೆ. ನೋ ನೋ, ಇಟ್ಸ್ ಫಿಕ್ಸ್ಡ್. ಫಿಕ್ಸ್. ಯಾ, ಏನಪ್ಪ ಇದು, ಹೊಸದ ಹಳೇದ? ಬ್ಯಾಂಡ್ ನ್ಯೂ. ಬ್ಯಾಂಡ್ ನ್ಯೂ. ಏನು ಎಲ್ಲ ಮುದ್ರೋಗಿದೆ? ಎಲ್ಲ ಬ್ಯಾಂಡೆಡ್, ಬ್ರ್ಯಾಂಡೆಡ್, ಎಲ್ಲ ಫಾರಿನ್ ಮಾಲ್. ಬ್ರೋ, ಐ ಹ್ಯಾವ್ ಮನಿ, ವೈ ಆರ್ ಯು ಬಾರ್ಗೇನಿಂಗ್ ವಿತ್ ದಿಸ್ ಫೆಲೋ? ಇಲ್ಲಿ ಹಿಂಗೆ ಬ್ರೋ, ಇಂಡಿಯಾದಲ್ಲಿ ಪ್ರತಿಯೊಂದು ಬಾರ್ಗೇನ್ ಮಾಡ್ಬೇಕು. ಇದು ಇಂಡಿಯಾ ಸ್ಟೈಲ್, ನಿಮ್ಗೇನು ಗೊತ್ತಿಲ್ಲ. ಸುಮ್ನೆ ರೀ, ಸುಮ್ನೆ ಇಟ್ಕೊಳ್ಳಿ. ಕರೆದ್ರೆ ನೋಡ್ಲೇ ಇಲ್ಲ? ಕರ್ದ್ಯಾ? ಕಿರಿಸ್ತಾ ಇದೀನಿ. ಕಿರ್ಚ್ಕೊಂಡ್ಯಾ ನೀನು? ಏನ ಇಲ್ಲೋಡ, ಇದು ಸೂಪರ್ ಆಗಿರೋ ಬ್ರ್ಯಾಂಡೆಡ್ ಶರ್ಟ್. ಯಾವ ಬ್ರ್ಯಾಂಡು? ಅಯ್ಯಪ್ಪೋ, ಇದು ಆಲ್ ಔಟು. ಸರಿ ತಗೋತೀನಿ, ರೇಟ್ ಹೇಳು. 1,100. ಒಂದಕ್ಕೆ ಇಷ್ಟೊಂದು ರೇಟ್ ಹೇಳ್ತೀಯನೋ ಹಂದಿ ನನ್ ಮಗನೇ? ನೀನ್ ಎತ್ತಿರೋ 10 ಶರ್ಟ್ ಏನ್ ಮಾಡ್ಬೇಕು? ನೋಡ್ಬಿಟ್ಯಾ? ಐ ಟೋಲ್ಡ್ ಯು ಬ್ರೋ. ಇವಾಗ ಹೇಳು, ಫೈನಲ್ ಪ್ರೈಸ್ ಹೇಳು. ಹೇಳ ತಾನೆ, ಎಲ್ಲ ಫ್ಲೆಕ್ಸ್ಡು. ಲೈ, ಹೊಟ್ಟೆಗೆ ಅನ್ನ ತಿಂತೀಯ, ಏನ್ ತಿಂತೀಯೋ ಪಾಪಿಸ್ದವನೆ. ಹಂಗ್ ಬೈದಾರ ತಾನೆ ರೇಟ್ ಕಡಿಮೆ ಮಾಡಿಲ್ಲ ಅಂದ್ರೆ. ಏನೋ ಒಂದ್ ರೇಟ್ ಹೇಳು. ಒಂದ್ ಕೆಲ್ಸ ಮಾಡು, ನೀನ್ ಎತ್ತಿರೋ 5 ಶರ್ಟ್ಗಳಿಗೆ ಒಂದ್ 50 ರೂಪಾಯಿ ಕಡಿಮೆ ಮಾಡ್ಕ. ಹೇಳಿಲ್ವಾ? ಆಮೇಲೆ ಇನ್ನೂ 5 ಶರ್ಟ್ ಇದೆಯಲ್ಲ, ಅದಕ್ಕೆ 50 ರೂಪಾಯಿ ಜಾಸ್ತಿ ಕೊಡು. ಏನಂತ ಹೇಳ್ತಿದ್ಯೋ? ನನಗೆ ಬಿಸ್ಕೆಟ್ ಹಾಕಕ್ ಬರ್ತಾರೆ. ತಗೋ, ಲೆಕ್ಕ ಹಾಕು. ಆ ಶರ್ಟ್ ಮೇಲೆ ಏನೋ ಮಾರ್ಕ್ ಆಗಿದೆ ನೋಡು. ಎಲ್ಲಿ? ಅಲ್ಲಿ. ಎಲ್ಲಿ? ಅಯ್ಯ, ಎಲ್ಲಿದ ಮಾರ್ಕು? ನಿಲ್ಸು, ಸೈಡ್ಗೆ ಹಾಕೋ. ತಗ ಚಲನ. ಲೈಸೆನ್ಸ್ ತೆಗಿ. ಓ, ಲೈಸೆನ್ಸ್ ಐ ಹ್ಯಾವ್. ಏನಿದು? ಓ, ಇದು ಇಂಡಿಯಾದಲ್ಲಿ ನಡೆಯಲ್ಲ. ಇಂಟರ್ನ್ಯಾಷನಲ್ ಲೈಸೆನ್ಸ್ ಸರ್. ಅಯ್ಯೋ, ಇದು ಇಂಡಿಯಾದಲ್ಲಿ ನಡೆಯಲ್ಲಪ್ಪ. ನಾನು ಮಾತಾಡ್ತೀನಿ. ನೋಡು, ನೀನ್ ತೋರ್ಸುದು ಇಲ್ಲಿ ನಡೆಯಲ್ಲ. ಇಲ್ಲಿ ಏನಿದ್ರು ನಮ್ ಲೈಸೆನ್ಸ್, ಇಂಟರ್ನ್ಯಾಷನಲ್ ಲೈಸೆನ್ಸ್. ತೋರ್ಸಯ್ಯ, ನಾನು ಹೇಳಿದ್ದೀನಿ. ಆಫೀಸರ್, ಹೌ ಡು ಐ ನೋ? ನಮ್ ಲೈಸೆನ್ಸ್ ತೋರ್ಸು ಹೇಳ್ದಾದಿಲ್ಲ. ಜಾಸ್ತಿ ಮಾತಾಡ್ಬೇಡ. ನಮ್ ಲೈಸೆನ್ಸ್ ನನಗೆ. ಒಂದ್ ನಿಮಿಷ ಸುಮ್ನಿರು. ನಾನು ಮಾತಾಡ್ತೀನಿ. ಏನ್ ಮಾತಾಡ್ತದ ನೀನು? ಸರ್ ಊರಿಗೆ ಹೊಸಬ ಸರ್, ಪ್ಲೀಸ್. ಇದು ಮೊದ್ಲೇ ಕೊಡ್ಬೋದಿತ್ತಲ್ಲ, ಸುಮ್ನೆ ಡಿಸ್ಕಷನ್. ಸರ್ ನಂಗೊಂದು ಚಿಕ್ಕ ಡೌಟ್ ಸರ್. ಇಂಡಿಯಾ ಅಂದ್ರೆ ಇಂಟರ್ನ್ಯಾಷನಲ್ ಅಲ್ವಾ? ಇಲ್ಲ, ನ್ಯಾಷನಲ್. ಓ, ಥ್ಯಾಂಕ್ ಯು ಸರ್. ರೈಟ್. ಸರ್ ಕೀಸ್ ತಗೋ. ಥ್ಯಾಂಕ್ ಯು ಸರ್. What did you do? Right. How did you manage? ನಡಿಯಣ್ಣ. ದುಡ್ಡು ತಗೊಂಡು ಇಂಡಿಯನ್ ಮಾರ್ಬಿಡ್ತೀರಾ? What did you just do there? My foot. ಪ್ಲೀಸ್ ಭಯ್ಯ, ಹೋಗ್ ಭಯ್ಯ, ನಾನು ಹೇಳ್ತೀನಿ. ಜಾಸ್ತಿ. ರೈಟ್. ಸರ್, ರೈಟ್ ಸರ್. ಮುಗಿದ್ಮೇಲೆ ಕಳ್ಸ. ಲೋ ಅಣ್ಣ, ಯಾರು ಇಲ್ವೇನೋ? ಭಯ. ಸರ್ ಕೊಡಿ ಸರ್. What happened? ಹಾಕೋಬಾರ್ದಾ? ಹಾಕೋಬಾರ್ದು. ನೀವೇ ಹಾಕ್ತೀರಾ? ಹೌದು, ಅವ್ರು ಹಾಕ್ತಾರೆ. ವಂಡರ್ಫುಲ್. ಓಕೆ ಸರ್. ಬ್ರೋ, ಏನ್ ಬ್ರೋ ಇದು? ಫಿಂಗರ್. ಕಲರ್ ಬ್ರೋ. ರೋಡಲ್ಲಿ ತಿರುಗಿದ್ರೆ ಪೊಲ್ಯೂಷನ್ ಬರ್ದೆ ಫೇಸ್ ಪೌಡರ್ ಬರುತ್ತೆ. ಇಲ್ಲ ಹಂಗೆ ಪೊಲ್ಯೂಷನ್, ಕರಪ್ಷನ್, ವಾಟ್ಸ್ ಹ್ಯಾಪನಿಂಗ್ ಟು ಮೈ ನೇಷನ್? ನೋಡು, ಹಿಂಗೋದ್ರೆ ಮೇನ್ ರೋಡು, ಹಿಂಗೋದ್ರೆ ಶಾರ್ಟ್ ಕಟ್ ಅಲ್ಲಿ ಹೋಗ್ಬೋದು. ಈ ರೋಡಲ್ಲಿ ಹೋಗೋದ್ರಿಂದ 50 ಕಿಲೋಮೀಟರ್ ಉಳಿತೆ ಭಯ. ಎಷ್ಟು ಪೆಟ್ರೋಲ್ ಉಳಿಸ್ಬೋದು ಗೊತ್ತಾ? ನಾಡಿನಲ್ಲಿ ನನಗೆ ಪಾರ್ಟಿ ಕೊಡಿಸ್ಬೇಕು. ಭಯ, ಅಪ್ಪು ಬರ್ತಾ ಇದೆ, ಫಸ್ಟ್ ಗೇರ್ ಹಾಕಿ. ಕ್ಲಚ್ ಹಿಡ್ಕೋ. ಸಾರಿ. ನಿಂತೋಯ್ತಾ? ಏನ್ ತಳ್ಳಬೇಕು ಬಿಡು. ಹಲೋ ಅಣ್ಣ, ಇಲ್ಬಾ. ಅವ್ನ್ ಬರ್ತಾ ಇದ್ದಾನೆ. ಬಟ್ ಯು ಸೆಡ್ ದಿಸ್ ವಾಸ್ ನ್ಯೂ. ಹೌದು ಭಯ್ಯ. ಲೋ ಅಣ್ಣ, ಸ್ವಲ್ಪ ತಳ್ತೀಯಾ? ಸುಮ್ನೆ ಎಲ್ಲ ಕಾಸು ಕೊಡ್ತೀನಿ. ಏನಪ್ಪಾ, ಒಬ್ನೇ ಕಷ್ಟ ಪಡೋ ಬದಲು ಯಾರನ್ನಾದ್ರೂ ಕರಿಬೋದಲ್ಲ. ಭಯ್ಯ, ನೀನ್ ಇಲ್ಲಿಲೇ ಬೇಡ, ಎಲ್ರಿಗೂ ಕಾಸು ಕೊಡ್ತೀವಿ ನಾವು. ಬ್ರೋ, ಹತ್ರದಲ್ಲಿ ಸರ್ವಿಸ್ ಸೆಂಟರ್ ಏನಾದ್ರು ಇದೆಯಾ? ಇಲ್ಲೇ ಹತ್ರದಲ್ಲಿ ಅಣ್ಣ. ಹತ್ರದಲ್ಲೇ ಇದೆ ಅಂತಾನಲ್ಲ. ಇನ್ನು ಎಷ್ಟು ದೂರ ಇದೆಯೋ ಏನೋ. ಈ ಗಾಡಿಲಿ ಏನೋ ಪ್ರಾಬ್ಲಮ್ ಇಲ್ಲ ಭಯ್ಯ. ಥ್ಯಾಂಕ್ ಯು.
ಸರ್ವಿಸ್ ಮಾಡಿ 2 ವರ್ಷ ಆಯ್ತು, ಅದಕ್ಕೆ ಹಿಂಗೆ. ಏನು? ಓ, ದುಡ್ಡಿಲ್ಲ ಅಂದ್ರೆ ಕೆಲಸನೇ ಆಗಲ್ಲ ಇಲ್ಲಿ. ತಗೋ. ಆ ಫಿಲ್ಟರ್ ಇದೆಯಲ್ಲ, ಅದನ್ನ ಕ್ಲೀನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇರಲ್ಲ, ಆರಾಮಾಗಿ ಓಡಿಸ್ಬೋದು. ಸರಿ, ಓಕೆ, ಲೆಟ್ಸ್ ಮೂವ್. ಏನು? ತಗೋ, ಈ 10 ರೂಪಾಯಿ ತಗೊಂಡು ಎಲ್ಲ ಹೊಟ್ಟೆ ತುಂಬತ್ತೀನಿ. ಲಿಸನ್ ಬ್ರೋ, ವಿಲ್ ಟ್ರೈ ಫರ್ದರ್. ಸರಿ, ಓಕೆ, ಕಮ್ ಆನ್ ಗೈಸ್. ಹೋಗು ಹೋಗು. ಅಣ್ಣ, ನಾವು ತುಂಬಾ ಒಳ್ಳೆಯವರು. ನಿಮ್ಮ ಹತ್ರ ಇರೋ ದುಡ್ಡು ವಸ್ತುಗಳನ್ನೆಲ್ಲ ಮರ್ಯಾದೆಯಿಂದ ಕೊಟ್ಬಿಟ್ರೆ ನಾವು ನಿಮ್ಮನ್ನ ಹುಷಾರಾಗಿ ಕಳಿಸ್ತೀವಿ. ಇಲ್ಲ ಅಂದ್ರೆ ಆ ಮರ ಕಟ್ಟಿ ಸಾಯಿಸ್ಬಿಡ್ತೀವಿ. ಭಯ್ಯ, ನೋಡಿದ್ರೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾ ಇದಾರೆ. ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನ ಕೊಟ್ಟು ಕಳಿಸ್ಬಿಡಿ ಭಯ್ಯ. ವಾಟ್ ದ ಹೆಲ್ ಇಸ್ ದಿಸ್? ಕೇಳಿದ ತಕ್ಷಣ ಕೊಟ್ಬಿಡ್ತಾರಾ? ಇಲ್ಲ ಅಂದ್ರೆ ಆಮೇಲೆ ಕೊಡ್ತೀಯಾ? ಈಗಲೇ ಕೊಡಿ ಭಯ್ಯ, ನೋಡಿದ್ರೆ ಬಡವ್ರ ತರ. ವೇಟ್ ಮ್ಯಾನ್, ಐ ವಿಲ್ ಹ್ಯಾಂಡಲ್ ದಿಸ್. ಹಿ ವಿಲ್ ಹ್ಯಾಂಡಲ್. ಇಲ್ಲಿ ನೋಡಿ, ನಾನು ಮರ್ಯಾದೆಗೆ ಹೇಳ್ತಿದ್ದೀನಿ, ನಮ್ಮನ್ನ ಬಿಟ್ಬಿಡಿ. ನಮ್ಮನ್ನೇ ಅಲ್ಲ, ಈ ರೋಡಲ್ಲಿ ಯಾರೇ ತಿರ್ಗಾಡಿದ್ರು ಅವ್ರನ್ನೇನು ಮಾಡ್ಬೇಡಿ, ಗೊತ್ತಾಯ್ತಾ? ಕಷ್ಟಪಟ್ಟು ಕೆಲಸ ಮಾಡಿ ಬದುಕಬೇಕು. ನಾವು ಕೆಲಸನೇ ಮಾಡ್ತಿರೋದಣ್ಣ. 1 ಮಿನಿಟ್, ಇಲ್ಲಿ ತಗೋ, ಇದು ನನ್ನ ಕಾರ್ಡ್. ಅಬ್ಬಾ, ನಿಮ್ಗೆ ಒಳ್ಳೆ ಕೆಲಸ ಕೊಡ್ತೀನಿ. ಗೋ. ಭಯ್ಯ, ಪ್ರಾಣಿ ಹಿಂಸೆ ಮಾಡೋದು ಪಾಪ ಅಂತ ನಮ್ ತಾತ ಹೇಳ್ತಿದ್ರು ಭಯ್ಯ. ನೀವ್ ಇಷ್ಟೊಂದು ಕ್ಲಾಸ್ ತಗೋತಿದ್ದೀರಾ ಅಂದ್ರೆ ನಾವು ವೈಲೆಂಟ್ ಆಗದೆ ಬೇರೆ ದಾರಿ ಇಲ್ಲ ಭಯ್ಯ. ಕೇಳಲ್ಲ ಕಣ್ರು, ನಿಮ್ಗೆ 2 ಕೊಡ್ಲೇಬೇಕು. ವಾಟ್ ಇಸ್ ದಿಸ್ ಬ್ರೋ? ಏನ್ ತಿಂತಾರ ಬ್ರೋ ಇವರು? ನೋಡಿದ್ರಲ್ಲ ಭಯ್ಯ, ಒಬ್ಬೊಬ್ರು ತಿನ್ನಕ್ಕೆ ಹೊಡೆಯಕ್ಕೆ ಅಂತಾನೆ ಹುಡ್ದಂಗಿದಾರೆ ಭಯ್ಯ. These people are so hard to hit. ಕೊಟ್ಬಿಡು ಭಯ್ಯ, ಫುಲ್ಲು ಕೊಟ್ಬಿಡು. ನಾನಂತೂ ಹೊರಟೆ. ಏನು, ನನ್ನ ಹತ್ರ ಏನಿಲ್ಲ, ಎಲ್ಲ ಅವನು ಕೊಟ್ಟು ಗಾಡಿ ತಗೊಂಡಿದ್ದೀನಿ. ಭಯ್ಯ, ಮನುಷ್ಯತ್ವ ಇರ್ಬೇಕು ಭಯ್ಯ. ಗಾಡಿ ದುಡ್ಡು ಭಯ್ಯ. ನನ್ನ ನೀವು ಮರ್ಯಾದೆನ್ ಕೊಟ್ಬಿಡಿ ಭಯ್ಯ. ಭಯ್ಯ, ನನ್ನ ಹತ್ರ ದುಡ್ಡು ಏನು ಇಲ್ಲ ಭಯ್ಯ. ಲೇ, ಆ ಕೊಡ್ಲಿ ತಗೊಂಬನ್ರ. ಇದನ್ನೇನಂತಾರೆ ಭಯ್ಯ? ಇದನ್ನು ಕೂಡ ದುಡ್ಡೇ ಅಂತಾರೆ ಭಯ್ಯ. ಈ ದುಡ್ಡನ್ನ ನಾಳೆ ಬೆಳಿಗ್ಗೆ ನನ್ನ ಹೆಂಡತಿ ಅಕೌಂಟ್ಗೆ ಹಾಕ್ಬೇಕು ಭಯ್ಯ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತಾಳೆ ಭಯ್ಯ. ಅವಳಿಂದಾನೆ ನಾನು ರೋಡ್ಗೆ ಬಂದಿರೋದು ಭಯ್ಯ. ಪ್ಲೀಸ್ ಭಯ್ಯ. ಏನು ಪರವಾಗಿಲ್ಲ ಭಯ್ಯ, ಅಕೌಂಟ್ ನಂಬರ್ ಕೊಟ್ಬಿಡಿ ನನಗೆ. ಬೆಳಿಗ್ಗೆ ಬ್ಯಾಂಕ್ ಓಪನ್ ಆಗಿದ ತಕ್ಷಣ ಅಕೌಂಟ್ಗೆ ಹಾಕ್ಬಿಡ್ತೀನಿ. ಸರಿನಾ ಭಯ್ಯ? ಭಯ್ಯ, ಅಕೌಂಟ್ ನಂಬರ್ ಕೇಳಲೇ ಇಲ್ಲ. ವಾಟ್ಸಪ್ ಮಾಡಿ ಭಯ್ಯ. ಮತ್ತೆ ನಿಮ್ ನಂಬರು? ನಾನೇ ವಾಟ್ಸಪ್ ಮಾಡ್ತೀನಿಲ್ಲ ಭಯ್ಯ. ನನ್ನ ನಂಬರ್ ತಗೊಳ್ದೆ ವಾಟ್ಸಪ್ ಹೆಂಗ್ ಮಾಡ್ತಾ? ಇಟ್ಸ್ ಓಕೆ ಬ್ರೋ, ಲೀವ್ ಇಟ್. ಚೀಚಿ, ಇರೋ ದುಡ್ಡೆಲ್ಲ ಬರೋ ಸರಿ ಇಲ್ಲ. ಹೇಯ್ ಏನು? ಹೇಯ್, ಉಯಿಸಿ ಬ್ರೋ. ನಾನು ನೋಡ್ತೀನಿ ಭಯ್ಯ. ನೀನು ಯಾರಮ್ಮ ಹುಡುಗಿ? ನಾನ್ ನಿಮ್ಗೆ ಗೊತ್ತಾ? ಯಾರು? ನಿಂಗೆ ಗೊತ್ತಿರೋ ಹುಡುಗಿ? ನೀನು ಇಲ್ಲೇನ್ ಮಾಡ್ತಾ ಇದೀಯಾ? ನಾನ್ ನಿಮ್ಗೆ ಗೊತ್ತಾ? ಬ್ರೋ, ವಿ ನೀಡ್ ಟು ಇನ್ಫಾರ್ಮ್ ದಿ ಪೊಲೀಸ್. ಪೊಲೀಸ್ ಬೇಡ, ಈ ಹುಡುಗಿ ಸ್ವಲ್ಪ ಸುಮ್ನೆ ರೀ. ಆ ಹುಡುಗಿ ಯಾರು ಏನಂತ ತಿಳ್ಕೊಳ್ಳೋಣ ಮೊದ್ಲು. ಅಲ್ಲಿ ನೋಡು, ಅಲ್ಲಿ ಸ್ವಲ್ಪ ದೂರದಲ್ಲೇ ಒಂದ್ ಊರಿದೆ, ಅಲ್ಲಿ ಯಾರಾದ್ರೂ ಗುರ್ತು ಹಿಡಿಬಹುದು. ಪಾಪ ಹೆಣ್ಮಕ್ಳಿಗೆ ಹೈವೇಲಿ ಸೇಫ್ಟಿ ಅಲ್ಲ, ಓಕೆನಾ? ಹತ್ತಮ್ಮ. ವಾಟ್ಸ್ ಅ ಪ್ರಾಬ್ಲಮ್? ಹಲೋ, ಹತ್ತು. ತಕ್ಕು ಬರಲ್ಲ, ಬಾ ಮಧ್ಯೆ ಕೂತ್ಕೋ. ರಯ್ಯ ರಯ್ಯ, ಕೇರ್ಫುಲ್ ಆಗಿ ಕೂತ್ಕೋ, ಅರ್ಥ ಆಯ್ತಾ? ಪೊಲೀಸ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್. ಭಯ್ಯ, ಇವಳು ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ಬ್ರೋ, ನಾವಿನ್ನ ಎಷ್ಟು ದೂರ ಹೋಗ್ಬೇಕು? ಇದು ನ್ಯಾಷನಲ್ ಹೈವೇ ಭಯ್ಯ. ಹೈವೇ ಬಿಟ್ಟು ನಾವು ಊರೊಳಗಡೆ ಹೋಗ್ಬೇಕು. ಊರ್ಗ್ ಹೋಗ್ಬೇಕು ಅಂದ್ರೆ ಸ್ಟ್ರೈಟ್ ಆಗಿ ಹೋಗ್ಬೇಕು. ಸ್ಟ್ರೈಟ್ ಹೋಗ್ತೀವಾ, ಆಮೇಲೆ ಲೆಫ್ಟ್ ತಗೋತೀವಾ, ಅದಾದ್ಮೇಲೆ ಒಂದು ಜಂಕ್ಷನ್ ಬರುತ್ತೆ, ಅದಾದ್ಮೇಲೆ ರೈಟ್ ತಗೊಳ್ತೀವಿ ಅನ್ಕೋ, ಅದಾದ್ಮೇಲೆ ಅಲ್ಲೇ ಊರಿರೋದು. ಓ ಮೈ ಗಾಡ್, ವಾಟ್ ಹ್ಯಾಪನ್ಡ್? ಏಯ್ ಹುಡುಗಿ, ಪಾಪು, ಏಯ್ ಭಯ್ಯ ವಾಟರ್ ತಗೋ. 1 ಮಿನಿಟ್. ಹುಡುಗಿ, ಎದ್ದೇಳು. ಹಲೋ, ಈ ಹುಡುಗಿ ಹೆಸರು ಕೂಡ ಗೊತ್ತಿಲ್ವಲ್ಲ ಭಯ್ ನಮ್ಗೆ. ಹೇ ಗರ್ಲ್, ಹುಡುಗಿ, ಮಳೆ ಮಳೆ, ಸತ್ತೋಗ್ತೀವಿ. ಮಳೆ ಅಲ್ವಾ ಅಮ್ಮು? ಅಮ್ಮುನಾ? ಅಂದ್ರೆ ಭಯ್ಯ, ಅಮ್ಮು ಅಂದ್ರೆ ಗೊತ್ತಾಯ್ತು, ಇವಳಿಗೆ ಸರಿ ಇಲ್ಲ. ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಅಮ್ಮು ಅಮ್ಮು, ನಾವು ಸಿನಿಮಾಗ್ ಹೋಗೋಣ. ಸಿನಿಮಾನ? ಕ್ಯಾಬ್ ಕ್ಯಾಬ್ ಕ್ಯಾಬ್? ಶಿಟ್,
ಕ್ಯಾಬ್ ಅಂತೆ ಓಲಾ ಊಬರ ವಾಟ್ ಎವರ್ ದಟ್ ಈಸ್. ವೇಟ್ ಅ ಮಿನಿಟ್. ಹೇ ಕ್ಯಾಬ್ ಬಂದ್ಬಿಡ್ತು. ಓಕೆ ಬುಕ್ ದಿ ಕ್ಯಾಬ್. ಏ ಅಮ್ಮು, ಏಯ್ ನಿಂತ್ಕೋ. ಡ್ರೈವರ್ Oh, ಕಾರ್ go to ಡೋರ್ hell. ಓಪನ್ ಮಾಡು. Shit. ಏ ಅಮ್ಮು. ಕೂತ್ಕೋಬೇಕು. ಓಪನ್ ಆಗ್ತಿಲ್ಲ. ಭಯ್ಯ ಇವಳು ಕಾರನ್ನೇನೋ ಮಾಡ್ತಾಳೆ ಭಯ್ಯ. ಅಮ್ಮು ಲಿಸನ್ ಟು ಮೀ, ಕಮ್ ಲೆಟ್ಸ್ ಗೋ. ನಾನು ಕ್ಯಾಬ್ ಹೋಗ್ಬೇಕು. ಯಾ ಕ್ಯಾಬ್ ಬುಕ್ ಮಾಡಿದೀನಿ, ಬರುತ್ತೆ ಬಾ. ಎಲ್ಲ ನಮ್ಮ ಫೀವರೆಲ್ಲ ಇಂಥವ್ರೆ. ನಾವು ಹಿಂಗೆ ಆಗ್ತೀವೋ ಏನ್ ಕತೆ. ಅಮ್ಮು ಇಸ್ ಎ ಗುಡ್ ಗರ್ಲ್. ಅಮ್ಮುಗೆ ಏನ್ ಬೇಕೋ ಅದನ್ನ ಕೊಡ್ತೀನಿ, ನೀನ್ ಸೈಲೆಂಟ್ ಆಗಿ ಕೂತ್ಕೋ. ಓಕೆನಾ? ಅಮ್ಮುಗೆ ಏನ್ ಬೇಕು? ಅಲ್ಲೊಂದ್ ಕಾರ್ ಇದೆ. ಕಾರ್ ಇನ್ ಸ್ವಲ್ಪ ಹೊತ್ತಿಗೆ ಬರುತ್ತೆ ಅಂತ ಹೇಳಿದ್ನಲ್ಲ. ಬೇರೆ ಏನಾದ್ರು ಬೇಕಾದ್ರೆ ಎಲ್ಲ ಹೆಂಗಸರು ಇಷ್ಟೇ. ಪ್ಲೀಸ್ ಪ್ಲೀಸ್. ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರಬೇಕು. ಅಲ್ಲೊಂದ್ ಕಾರ್ ಇದೆ. ನನ್ ಬದುಕಿಗೆ ಬೈಕೆ ಗತಿ ಇಲ್ಲ, ಕಾರ್ ಅಂತೆ. ಅಮ್ಮು ಕಾರ್ ಬರುತ್ತೆ. ಹೇಯ್ ನಿಮಿಷ. ಬೈಕ್ ಡ್ರೈವ್ ಮಾಡ್ತೀಯಾ? ಗೋವಿಂದ ಗೋವಿಂದ. ಇವಳು ಗಾಡಿ ಓಡಿಸಿದ್ರೆ ಅಷ್ಟೇ ಗತಿ. ಅವ್ನ್ ಬೇಡ, ನಾನು ಇಬ್ರೇ ಹೋಗೋಣ ಬಾ. ಬೇಡವಾ? ನಾನ್ ಓಡಿಸ್ತೀನಿ, ಕೂತ್ಕೋ. ವೇಟ್ ಗೊತ್ತು, ನಾನೇ ಮಾಡ್ತೀನಿ. ಅಯ್ಯೋ ದೇವ್ರೆ. ಅಯ್ಯೋ ಭಯ ಹತ್ತಿಲ್ಲ ಅಂದ್ರೆ ಬಿಟ್ಬಿಡ್ತೀಯಾ? ಲೇ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಭಯ ಹಿಡ್ಕೋ ಭಯ. ಕಲಕಲ ಆಡುವ ಗಂಗಮ್ಮ ತಾಯಂತೆ ಚಿನ್ನಾರಿ ಬಂಗಾರಿ ಈ ಮುದ್ದು ಕಂದಮ್ಮ. ಯಾವ ತಾಯಿ ಹೆತ್ತಿದ್ದೋ ಯಾವ ಊರು ಹೊತ್ತಿದ್ದೋ ಹಾಲ್ಗೆನ್ನೆ ಇರುವಂತ ನಮ್ಮ ಈ ಕೂಸನ್ನ. ಎಂದೆಂದೂ ಜೀವನ ನಂದರಿಂದಲೇ ತುಂಬಿರಲಿ, ಕಾಣದರೆ ಬಂದವು ವಾತ್ಸಲ್ಯ ತುಂಬಿದಾನು ಬಂದವು. ಹಸುಳೆ ಕಂದನಂತ ಮುಗ್ಧ ಮನಸ್ಸು ನಿಂದು ಎಳ್ಳಷ್ಟು ಕಲ್ಮಶವಿಲ್ಲ. ಸಂಭ್ರಮದ ಸಾಗರವ ನಿನ್ನಲ್ಲಿ ತುಂಬಿರುವ ಶುದ್ಧ ಸ್ಫಟಿಕದಂತ ಮನಸ್ಸು. ನಮ್ಮ ಬಾಳಲ್ಲಿ ಮಿರುಗುವ ಚಂದಿರನು ನೀ ನಮ್ಮ, ನಿನ್ನಿಂದ ಬದುಕೆಲ್ಲ ಬೆಳದಿಂಗಳಾಯ್ತಮ್ಮ. ಹಸುಗೂಸಿನಂತಿರುವ ನಿನ್ನಲ್ಲಿ ನಾ ಕಂಡೆ ಮಾತೃ ಹೃದಯದ ಮಮತೆ. ನಗು ನಗುತ್ತ ಎಲ್ಲರ ನಗಿಸುವ ವಿದ್ಯೆಯ ನಿನ್ನಿಂದಲೇ ನಾನು ಕಲಿತೆ. ನಿನ್ನ ಮುದ್ದು ಮಾತುಗಳೆಲ್ಲ ಲಾಲಿ ಹಾಡಿನಂತೆ ಜೋಗುಳವಾಗಿದೆ ಅಮ್ಮ. ನಿನ್ನ ಸ್ನೇಹ ಸ್ಪರ್ಶವೇ ಹರ್ಷ ತಂದಿದೆ ವರ್ಷ ವರ್ಷ ಹೀಗೆ. ಹಸುಳೆ ಕಂದನಂತ ಮುಗ್ಧ ಮನಸ್ಸು ನಿಂದು ಎಳ್ಳಷ್ಟು ಕಲ್ಮಶವಿಲ್ಲ. ಸಂಭ್ರಮದ ಸಾಗರವ ನಿನ್ನಲ್ಲಿ ತುಂಬಿರುವ ಶುದ್ಧ ಸ್ಫಟಿಕದಂತ ಮನಸ್ಸು. ನಮ್ಮ ಬಾಳಲ್ಲಿ ಇರುವ ಚಂದಿರನು ನೀ ನಮ್ಮ, ನಿನ್ನಿಂದ ಬದುಕೆಲ್ಲ ಬೆಳದಿಂಗಳಾಯ್ತಮ್ಮ. ಲೆಟ್ಸ್ ಗೋ ಬ್ರೋ. ಅಯ್ಯೋ ಇದು ನಮ್ ಹುಡುಗಿ ತರ ಇದ್ದಾಳಲ್ಲ. ನಮ್ ಹುಡುಗಿನೇ ಬಾ ಅಮ್ಮ, ಹೋಗೋಣ. ನಿಮ್ ಮಗಳ? ಇವಳು ನಮ್ ಹುಡುಗಿನೇ ಅಪ್ಪ. ಅಮ್ಮ ನಿನ್ಗೆ ಗೊತ್ತಮ್ಮ ಇವ್ರು ನಿಮ್ಮ ಅಮ್ಮನ? ಸುಮ್ನೆ ಹೇಗ್ ಬಿಟ್ಬಿಟ್ರಿ ನೀವು? ಫಾರಿನ್ ಅಲ್ಲಿ ಆಗಿದ್ರೆ ದೊಡ್ಡ ಕೇಸ್ ಆಗಿರೋದು ಗೊತ್ತಾ ನಿಮ್ಗೆ? ಅದು ತಪ್ಪಲ್ವಾ? ಅದು ಹೋಗ್ಲಿ ಬ್ರೋ, ಬಿಟ್ಬಿಡು. ಯಾಕೆ ಮಗಳನ್ನ ಹಿಂಗ್ ಬಿಟ್ಟಿದ್ದೀರಾ? ಸ್ವಲ್ಪ ತಲೆ ಕೆಟ್ಟಿದೆ ನೋಡಿ. ಇನ್ಮೇಲಾದ್ರೂ ಹುಷಾರಾಗಿರಿ, ಯಾವತ್ತೂ ಹಂಗ್ ಮಾಡ್ಬೇಡಿ ಪ್ಲೀಸ್. ಎಲ್ಲಿರ್ತೀರಾ ನೀವು? ನಾವ್ ಇಲ್ಲೇ ಹತ್ರದಲ್ಲಿ ಇರ್ತೀವಿ. ಬ್ರೋ ಅಡ್ರೆಸ್ ತಗೋ. ಬೇಕಾಗಿಲ್ಲ ಬ್ರೋ, ಅವ್ರ ಅಮ್ಮನೇ ಅನ್ಸುತ್ತೆ. ಇಲ್ಲೋಡು, ನಿಮ್ಮ ಅಮ್ಮನೇನಾ? ನಾನ್ ನಿಮಗ್ ಗೊತ್ತಾ? ಆಯ್ತಮ್ಮ, ಹುಷಾರು. ಕರ್ಕೊಂಡ್ ಹೋಗ್ತೀನಪ್ಪ. ಬಾಯ್ ಬಾಯ್. ಸರಿನಪ್ಪ. ಯಾ ಬಾಯ್. ಬೇಡಿ ಬೇಡಿ ನನ್ನ, ಜಾಸ್ತಿ ಏನಾಯ್ತು ಬ್ರೋ? ಬ್ರೋ ನಿನಗೆ ಅನ್ನಿಸ್ತಾ ಇಲ್ವಾ ನಾವು ಆ ಹುಡುಗಿನ ರಾಂಗ್ ಪರ್ಸನ್ ಜೊತೆ ಕಳ್ಸಿದ್ವಿ ಅಂತ? ಹೌದು ಭಯ್ಯ, ಆ ಎಮ್ಮನ್ ನೋಡಿದ್ರೆ ಆ ಹುಡುಗಿಗೂ ಆ ಎಮ್ಮಂಗೂ ಹೋಲಿಕೆನ ಇಲ್ಲ ಅಂತ ಅನ್ಸುತ್ತೆ. ವಿ ಹ್ಯಾವ್ ಟು ಕ್ಯಾಚ್ ದೆಮ್. ತಿಳಿಸು ಭಯ್ಯ. ಯಾರು?
ನಿಂಗೇನಾಗಿಲ್ವಲ್ಲ? ಕೂಲ್, ಆಡ್ಬೇಡ, ಸುಮ್ಮನೆ ಹೋಗೋಣವಾ? ಬ್ರೋ, ಇಂಡಿಯಾಲಿ ಸೇಫೆಸ್ಟ್ ಜಾಗ ಎಲ್ಲಾರ ಇದ್ರೆ ಅಲ್ಲೇ ಬಿಡೋಣ ಇವಳನ್ನ. ಯಾವ್ದಾದ್ರು ಲೇಡೀಸ್ ಹಾಸ್ಟೆಲ್ಗೆ ಬಿಡೋಣ? ನೋ ಥಿಂಕ್ ಯಾರಾದ್ರೂ ಫ್ರೆಂಡ್ಸ್ ಇದಾರ ನಿಂಗೆ? ಫ್ರೆಂಡ್ಸ್ ಅಂದ್ರೆ ಫ್ಯಾಮಿಲಿ ಜೊತೆ ಯಾರು ಇಲ್ಲ ಬ್ರೋ. ರಿಲೇಟಿವ್ಸ್? ಹತ್ರ ದೂರಲ್ಲೇ ನಮ್ಮ ಚಿಕ್ಕಪ್ಪ ಇದ್ದಾರೆ, ಅವ್ರ ಹತ್ರ ಬಿಡೋಣ. ನಿಂಗೆ ಓಕೆನಾ? ಪ್ರಪಂಚದಲ್ಲಿ ಅವರಷ್ಟು ಒಳ್ಳೆಯವರೇ ಯಾರೂ ಇಲ್ಲ, ನಾನು ನಂಬಿ ಸೇಫ್ ಆಗಿರ್ತಾರೆ. ಓಕೆ ಬ್ರೋ, ಕಮಾನ್, ಕಮ್ ಬಾ ಕೂತ್ಕೋ. ಭಯ್ಯ ಅಲ್ಲಿ ಲೆಫ್ಟು. ಅದೇ ಇಲ್ಲ ಇಲ್ಲ. ಚಿಕ್ಕಪ್ಪ ಚಿಕ್ಕಪ್ಪ ಬರ್ತಾ ಇದಾರೆ. ಓ ಬಂಗಾರು, ಚೆನ್ನಾಗಿದೀಯಾ? ಚೆನ್ನಾಗಿದೆ ನೋಡಿ. ನೀವು ಚೆನ್ನಾಗಿದ್ದೀರಾ? ಏನ್ ವಿಷಯ? ಇವ್ರಿಬ್ರು ನನ್ನ ಫ್ರೆಂಡ್ಸ್ ಚಿಕ್ಕಪ್ಪ. ಆ ಹುಡುಗಿನ ಸ್ವಲ್ಪ ದಿನ ನಿಮ್ ಜೊತೆ ಇಟ್ಕೋಬೇಕು. ನೀನು ನಂಬ್ಕೊಂಡೇ ಬಂದಿದ್ದೀವಿ. ದೀಪ ಬನ್ರಪ್ಪ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಳ್ಳಮ್ಮ, ಕೂತ್ಕೋ. ನೀನು ಕೂತ್ಕೊಳ್ಳಪ್ಪ. ನೀವ್ ಯಾರೋ ನಂಗೆ ಗೊತ್ತಿಲ್ಲ ಸರ್, ಆದ್ರೆ ಈ ಹುಡುಗಿ ನಂಗೆ ತುಂಬಾ ಇಂಪಾರ್ಟೆಂಟ್. ನನ್ನ ಬೆಸ್ಟ್ ಫ್ರೆಂಡ್. ಪ್ಲೀಸ್ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಖಂಡಿತ ನಾನು ನೋಡ್ಕೊಡ್ತೀನಿ. ಲೇ ಹುಷಾರು. ಬೇಡ. ಭಯ ಭಯ, ಆ ಹುಡುಗಿನ ಸಾಯಿಸ್ಬಿಡ್ತಾಳೆ ಅನ್ಸುತ್ತೆ ಭಯ. ವಾಟ್? ಸೇವ್ ಮಾಡೋಣ ಭಯ. ನಮಗ್ ಬೇಕಾ ಬ್ರೋ? ಬೇಡದೇ ಇರೋದೇನು ಇಲ್ವಲ್ಲ. ಅವಳ ಪಕ್ಕನೆ ಸ್ವಲ್ಪ ಸ್ಲೋ ಮಾಡಿ. ಅಪ್ಪ ಬಾಬಾ, ಹತ್ತು 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 ಫಾಸ್ಟ್ ಫಾಸ್ಟ್. ಯಾರ ಹತ್ರನೇ ಹೋಗ್ತಿದ್ಯಾ? ಆಗ್ಲೇ ಓಡಿಸ್ಕೊಂಡ್ ಬಂದಿದ್ದು ನಮ್ಮಮ್ಮ. ಯೋ ಮಾಮ, ಅದೇನದು ಹಂಗ ಅಟಿಸ್ಕೊಂಡ್ ಬರ್ತಾ ಇದ್ರು? ಸಾಯಿಸ್ಬಿಡ್ತಿದ್ರೆ ಹೆಂಗೆ? ಸಾಯಿಸಲ್ಲ, ಹೊಡಿತಾರೆ ಅಷ್ಟೇ. ಬಟ್ ಯಾಕೆ ಹೊಡಿತಾರೆ? ಅವ್ರು ಹೇಳಿದ ಕೆಲ್ಸ ಮಾಡಿಲ್ಲ ಅಂದ್ರೆ ಹೊಡಿತಾರೆ. ಪೇರೆಂಟ್ಸ್ ಮಾತು ಕೇಳಲಿಲ್ಲ ಅಂದ್ರೆ ಮಕ್ಕಳನ್ನ ಹೊಡಿತಾರ? ಬ್ರೋ, ಇದೇ ಫಾರಿನ್ ಆದ್ರೆ ಆ ಪೇರೆಂಟ್ಸ್ ಮೇಲೆ ಕೇಸ್ ಹಾಕ್ತಾರೆ. ಭಯ ಭಯ, ಸ್ವಲ್ಪ ಕೂಲ್ ಆಗಿರೋ ಭಯ. ಅಮ್ಮ, ನಿನ್ ಪ್ರಾಬ್ಲಮ್ ಏನ್ ಹೇಳು? ಅದೇನಂದ್ರೆ ನನಗೆ ಓದೋದಕ್ ತುಂಬಾ ಇಷ್ಟ. ನಮ್ಮಮ್ಮ ಓದೋದಕ್ಕೂ ಬಿಡಲ್ಲ, ಊಟನೂ ಹಾಕಲ್ಲ. ತಪ್ಪು ಮಾಡು ಅಂತ ಹೇಳ್ತಾರೆ, ಆದ್ರೆ ನಂಗೆ ಅದಿಷ್ಟ ಇಲ್ಲ. ಏನ್ ಮಾಡು ಅಂತಾರೆ? ನಮ್ ಮನೆಗ್ ದಿನ ಇಬ್ರು ಗಂಡಸರು ಬರ್ತಾರೆ, ಅವ್ರಿಗೆ ನನ್ನನ್ನು ತೋರಿಸ್ತಾರೆ, ಅವ್ರ ಹತ್ರ ಹೋಗು ಅಂತಾರೆ. ಏನಿದು ಹೇಳ್ತಿರ್ತೀರಲ್ಲ, ಮೈ ಇಂಡಿಯಾ ಇಸ್ ಗ್ರೇಟ್ ಅಂತ, 106 ವರ್ಷಗಳ ಕಷ್ಟದ ಫಲ ಅಂತ, ಹೆಂಗಾರು ಇಲ್ಲಿ ಬದುಕ್ಬೋದು, ಹಾಗೆ ಹೀಗೆ ಅಂತ. ಹೀಗೇನಾ ಒಂದ್ ಹುಡುಗಿ ತಾನು ಓದ್ಬೇಕು ಅಂತ ಹೇಳ್ತಾ ಇದ್ರೆ ತಪ್ಪು ಮಾಡು ಅಂತ ಹೇಳ್ತಿರೋ ಮದರ್ ಇಂಡಿಯಾ? ಛೇ! ಕರಪ್ಷನ್, ಇಲ್ಲಿಗಲ್, ಪ್ರಾಸ್ಟಿಟ್ಯೂಷನ್, ಚೀಟಿಂಗ್, ನೋ ಪ್ರಾಪರ್ ಸಿಸ್ಟಮ್. ಇದೇನಾ? ಏನೋ ಇದೆ ಗ್ರೇಟ್ನೆಸ್ಸು? ಡೋಂಟ್ ಯು ಹ್ಯಾವ್ ಶೇಮ್? ನಂಗೆ ಇದೆಲ್ಲ ಬೇಡ. ಲೈಕ್ ಮೈ ಡ್ಯಾಡ್ ಸೆಡ್, ನಮ್ಮಪ್ಪ ಹೇಳಿರೋ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಹೊರಟ್ಬಿಡ್ತೀನಿ. ಒಂದು ಕ್ಷಣ ಕೂಡ ಇರೋದಿಲ್ಲ. ಐ ವಾಂಟ್ ಗೋ ಬ್ಯಾಕ್. ಬ್ಲಾಡಿ, ಐ ವಾಂಟ್ ಗೋ ಬ್ಯಾಕ್. ಸಾರಿ. ನಿನ್ಗೇನೋ ಆಗಲ್ಲಮ್ಮ. ಈಗ ಎಲ್ಲಿಗೆ ಹೋಗ್ಬೇಕು ಅಂತ ಓಡೋಗ್ತಿದೆ? ನಾನ್ ಓದ್ಬೇಕು ಅನ್ಕೊಂತಿದ್ದೀನಿ. ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿ ಗವರ್ಮೆಂಟ್ ಹಾಸ್ಟೆಲ್ ಇದೆ. ಗವರ್ಮೆಂಟ್ ಹಾಸ್ಟೆಲಾ? ಭಯ್ಯ, ಅಲ್ಲಿ ಡ್ರಾಪ್ ಮಾಡಿದ್ರೆ ಹುಡುಗಿ ಓದ್ಕೋತಾಳಂತೆ ಭಯ್ಯ. ಐ ಶೋರ್? ಓಕೆ. ನಿನ್ ಹಾಸ್ಟೆಲ್ ಸೇಫ್ ಅಲ್ವಾ? ಹಾ, ಸೇಫೇನೆ. ನನ್ನ ಫ್ರೆಂಡ್ಸ್ ಅಲ್ಲೇ ಓದ್ತಾ ಇದ್ದಾರೆ. ಓಕೆ, ಬಾ, ಲೆಟ್ಸ್ ಗೋ. ಹತ್ತಮ್ಮ. ಆಲ್ ರೈಟ್. ಇಲ್ಲೇ 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 ಅಣ್ಣ, ಇಲ್ಲೇ ನಿಲ್ಸಿ. ಓಕೆ. ಇದೇ ಅಣ್ಣ ನಾನು ಹೇಳಿದ ಹಾಸ್ಟೆಲ್. ಓಕೆ. ಈಗ ನಿನಗೆ ಹೆಲ್ಪ್ ಮಾಡೋ ಪೊಸಿಷನ್ ಅಲ್ಲಿಲ್ಲ, ಆದ್ರೆ ಹಿಯರ್, ದಿಸ್ ಇಸ್ ಮೈ ಕಾರ್ಡ್. ನಾನು ಮತ್ತೆ ಬರ್ತೀನಿ. ಓಕೆ ಅಣ್ಣ. ಸರಿ ಅಣ್ಣ. ಇವತ್ತಿಂದ ನೀವು ಬಿಟ್ರೆ ನಂಗೆ ಇನ್ಯಾರೂ ಇಲ್ಲ. ಆಗಾಗ ಬರ್ತಾ ಇರಿ ಅಣ್ಣ.
ನೀನ್ ನಮ್ಗೆ ದೇವ್ರು ಕೊಟ್ಟಿರೋ ತಂಗಿ ಕಣಮ್ಮ. ನೀನ್ ಚೆನ್ನಾಗಿ ಓದ್ಕೋ, ಅವಾಗ ಹೋಗಿ ಬರ್ತಾ ಇರ್ತೀವಿ. ಸರಿ ಅಣ್ಣ, ಸರಿನಾ? ಬಾಯ್ ಅಣ್ಣ. ಟೇಕ್ ಕೇರ್. ಹೊರಡೋಣ. ಹಾ, ಅಂಗಡಿ ಇದಾರೆ ಆದ್ರೆ ಮನುಷ್ಯರಿಲ್ಲ. ಈ ಹೆಲ್ಮೆಟ್ ಹಾಕೊಳ್ಳೋದಲ್ವಾ ಭಯ? ವೈ ನಾಟ್? ಅಬ್ಬಾ ಇಲ್ಲಿ ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ಓನರ್ ಏನ್ರಿ ಪೆರಂಬೂರ್ಗೆ ಹಿಂಗ್ ಹೋಗ್ಬೋದಾ? ಹೇಳಲ್ಲ. ಹೇಳಲ್ವಾ? ಯಾಕೆ ಹೇಳದ್ರಿ? ದುಡ್ಡು ಕೊಟ್ರೆ ಹೇಳ್ತೀನಿ. ಓ, ಪ್ರಪಂಚದಲ್ಲಿ ಇದಕ್ಕೆ ಯಾರು ದುಡ್ಡು ಕೇಳ್ತಾರಾ? ನೀನೆಂತ ಮನುಷ್ಯನಯ್ಯ? ಫ್ರೀಯಾಗಿ ಹೇಳ್ಬಿಡ್ತಾರ? ಈ ಹೆಲ್ಮೆಟ್ ಎಷ್ಟು? 1000. ಮತ್ತಿದು? ಅದ್ 200 ತಗೋ. ಅದೇನೋ ಚೆನ್ನಾಗಿದೆ, ಅದೆಷ್ಟು? ಇದ 1700. ವಾ, ಸೂಪರ್ ಆಗಿದೆ. ನಿನ್ ಬೋರ್ಡ್ ತಲೆಗೆ ಚೆನ್ನಾಗಿ ಕಾಣುತ್ತೆ. ಪೆರಂಬೂರ್ಗೆ ಹೆಂಗ್ ಹೋಗೋದು? ಫ್ರೀ ಆಗಿ ಹೇಳ್ಬೇಕಾ? ಹಿಂಗೆ ಹೋಗಿ 2 ರೈಟ್ 2 ಲೆಫ್ಟ್. 2 ತಾನೆ? ಹೋಗಿ ಹೋಗಿ ನಡಿ. ವಾಟ್ ಹ್ಯಾಪನ್? ಅದೇನಿಲ್ಲ, ನಡಿ. ನಿಲ್ಸು ಭಯ. ಇವನ್ ಹೆಲ್ಮೆಟ್ ಇಂದ ಇವನ್ ತಲೆ ಹೊಡೆದಾಕ್ತೀನಿ ಇವತ್ತು. ಇರು ಹಿಡ್ಕೋ ಭಯ. 1 2 3 4 ತಪ್ಪ ಡ್ರೆಸ್ ಹೇಳ್ತೀಯಾ? ಏನು ತಪ್ಪ ಡ್ರೆಸ್ ಹೇಳ್ತೀಯಾ? ತಲೆ ಹೊಡೆದಾಕ್ಬಿಡ್ತೀನಿ. ಇವಾಗ ಕರೆಕ್ಟಾಗಿ ಹೇಳ್ತೀನಪ್ಪ. ಇಡು ಅಲ್ಲಿ ಹೆಲ್ಮೆಟ್ ನ. ಹೇಳು. ನಿಜ ಹೇಳ್ಬೇಕು ಅಂದ್ರೆ ನಂಗೆ ಗೊತ್ತಿಲ್ಲಪ್ಪ. ಹಾಗಾದ್ರೆ ದುಡ್ಡು ಕೊಟ್ಟಿದ್ರೆ ಏನ್ ಹೇಳ್ತಿದ್ದೆ? ಅದನ್ನೇ ಹೇಳ್ತಿದ್ನಪ್ಪ. ಲೇ, ಇಷ್ಟಿದ್ದೆ ಎಷ್ಟೊಂದು ಆಡ್ತೀಯೋ ಭಯ. ನಡೀರಿ, ಇವನ್ಗೂ ನಮ್ ತರ ಏನೋ ಗೊತ್ತಿಲ್ವಂತೆ. ರೈಟ್. ಭಯ, ನೋಡೋದ್ ಬಿಟ್ಟು ಏನಾದ್ರು ಕೇಳಿದ್ರೆ ರಿಸಲ್ಟ್ ಸಿಗುತ್ತೆ. ಕೇಳೋಣ ಎಲ್ಲ ಕೇಳೋಣ. ಚಪ್ಪಲಿ ಹೊಡಿತಾರೆ. ಭಯ, ದಿನಕ್ಕೆ ಹೆಂಗ್ ಬದಲಾಗ್ತಿದ್ಯಾ ಗೊತ್ತಾ? ಒಂದು ವಿಚಿತ್ರವಾದ ಪಜಲ್ ಆಗಿ ಬದಲಾಗ್ತಾ ಇದ್ದೀರಾ. ಏನಿದು ಬ್ರೋ, ಸಡನ್ ಆಗಿ ಹಾರ್ಟ್ ಟು ಬ್ರೈನ್ ಸೇರ್ಕೊಂಡು ಏನೋ ಪ್ರೆಷರ್ ಹಾಕ್ತಿದ್ಯಲ್ಲ? ಏನೋ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಇನ್ಸೈಡ್. ಇದನ್ನೇ ಹುಚ್ಚು ಅಂತಾರೆ ಬ್ರೋ. ಟೈಮಿಂಗ್ ಸರಿಯಾಗಿ ನಿದ್ದೆ ಮಾಡದೇ ಇದ್ರೆ, ಊಟ ಮಾಡದೇ ಇದ್ರೆ ಬರೋ ರೋಗ ಇದು. ಸರಿ ಬಾ, ನಡಿ. ಅಳ್ಬೇಡ, ಯಾವಾಗ್ಲೂ ನಾನು ಹೇಳ್ತಾ ಇದ್ದೀನ ಭಯ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ನೋ ಎಕ್ಸ್ಕ್ಯೂಸ್. ಯಾಕೆಂದ್ರೆ ನಾನ್ ಮೇಡಮ್ ಅಲ್ಲ, ಐ ಆಮ್ ಅದ್ವೈಕ. ಹೇಳಿ, ನಾನ್ ನಿಮ್ಗೆ ಯಾವ ರೀತಿ ಸಹಾಯ ಮಾಡ್ಬೋದು? ಇದಕ್ ಮುಂಚೆ ಕಸ್ಟಮರ್ ಕೇರ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಹೆಂಗೆ? ಹೌದು, ನಿಮ್ಗೆ ಗೊತ್ತು. ಎಲ್ರಿಗೂ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಅದ್ವೈಕನ? ಅದೇನ್ ಹೆಸರು? ನಾನು ಯಾವತ್ತೂ ಕೇಳಿಲ್ವಲ್ಲ. ಅಂದ್ರೆ ಮೀನಿಂಗ್ ಏನು? ಇವನೇನೋ ಚಿಕ್ಕ ವಯಸ್ಸಿಂದ ಇಲ್ಲೇ ಒಂಥರ ಮೀನಿಂಗ್ ಕೇಳ್ತಾ ಇದ್ದಾನೆ. ಅದ್ವೈಕ ಅಂದ್ರೆ ಯುನಿಕ್ ಅಂತ ಅರ್ಥ. ಅಂದ್ರೆ ಈ ವರ್ಲ್ಡ್ ಅಲ್ಲಿ ಒಂದೇ ಇರುತ್ತೆ ಅಂತ, ಅದೇ ಅದರ ಅರ್ಥ. ಅದ್ವೈಕ ಯುನಿಕ್ ಪರ್ಸನ್. ಹುಡುಕಿದ್ರೆ ಸಿಗಲ್ಲ, ಸಿಕ್ಕಿದ್ರೆ ಹಿಡಿಯಕ್ಕಾಗಲ್ಲ. ಯುನಿಕ್. ಓ, ನೈಸ್ ನೇಮ್. ಓಕೆ, ನೋ ಪ್ರಾಬ್ಲಮ್. ಹತ್ತಿರದಲ್ಲಿ ಫುಡ್ ಎಲ್ಲಿ ಚೆನ್ನಾಗಿರುತ್ತೆ? ಬೈ, ನಮ್ಗೆ ಬೇಕಾಗಿರೋದು ಅಡ್ರೆಸ್ ತಾನೆ ಬ್ರೋ. ಫಸ್ಟ್ ನೆಮ್ಮದಿಯಾಗಿ ಊಟ ಮಾಡಿ, ಆಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಅಡ್ರೆಸ್ ಕೇಳಿದ್ರೆ ಆಯ್ತು ಬಿಡು. ಯಾವ್ದಕ್ಕೂ ಹಿಂಗೆಲ್ಲ ಆತರ ಮಾಡಬಾರ್ದು. ಓಹೋ, ಅರ್ಥ ಆಯ್ತು ಬಿಡಿ. ಎಲ್ಲಿ? ಅಲ್ಲಿ ಹೋಟೆಲ್ ಅಲ್ಲಿ ಫುಡ್ ತುಂಬಾ ಚೆನ್ನಾಗಿದೆ. ಓಕೆ, ಅಲ್ಲಿ ಟ್ರೈ ಮಾಡಿ. ಬಾಯ್. ಯುನಿಕ್. ಇವನು ಏನಾಯ್ತು? ಏನ್ ಪ್ರಾಬ್ಲಮ್? ಗಣೇಶನ ನೀವ್ಯಾಕ್ ಬಂದ್ರಿ? ನಮ್ ಹೋಟ್ಲನಾಗೆ ಗಂಟ್ಲ ಮಠ ತಿಂದು ರೊಕ್ಕ ಕೇಳಿದ್ರೆ ಕೊಡಂಗಿಲ್ಲ ನೋಡಿ. ಏನು, ನಿಮ್ ಹತ್ರ ಮನಿ ಕೂಡ ಇಲ್ವಾ? ನೋ ಮನಿ. ನಮ್ ಪ್ರಧಾನ ಮಂತ್ರಿಗಳು ಕ್ಯಾಶ್ಲೆಸ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಕ್ಯಾಶ್ ತಗೋ ಬಂದಿಲ್ಲ. ವಿ ರೆಸ್ಪೆಕ್ಟ್ ಅವರ್ ಸಿಸ್ಟಮ್. ನನ್ ಶಾಪ್ ಅಲ್ಲಿ ಪೇಟಿಎಂ ಕೂಡ ಇದೆ. ಪೇಟಿಎಂ ಕರೋ. ನೀವು ಚೆನ್ನಾಗಿ ಹೇಳ್ತೀರಾ. ಆಟೋಗೆ ದುಡ್ಡಿಲ್ಲ ಅಂದ್ರೆ ಆಡಿ ಕಾರ್ ತಗೊಂಬ ಅಂದ್ರಂತೆ. ಜೇಬಲ್ಲಿ ₹1 ಇಲ್ಲ, ಪೇಟಿಎಂ ಮಾಡಿ ಅಂತಿರಲ್ರಿ. ನಿಜಾನಾ? ಹೌದು ರೀ. ಗಣೇಶನ, ನೀವ್ ಹೋಗಿ, ನಾನ್ ಕೊಡ್ತೀನಿ. ಜಾಬ್ನ ರೊಕ್ಕಿಲ್ಲ ಅಂದ್ರು ತಿನ್ನಕ್ ಮಾತ್ರ ಬರ್ತಾರ. ಇವನೇನ್ ಬ್ರೋ ಹಿಂಗ್ ಬೈಕೊಂಡು ಹೋಗ್ತಿದ್ದಾನೆ? ಥ್ಯಾಂಕ್ಸ್ ಯುನಿಕ್. ಈಗ ಹೇಳಿ, ನಿಜವಾದ ವಿಷಯ ಏನು? ನಿಮ್ಮ ನೋಡ್ತಿದ್ರೆ ರಿಚ್ ಆಗೇ ಇದ್ದೀರಾ, ಆದ್ರೆ ನೀವ್ ಹೇಳೋದೆ ಮ್ಯಾಚೇ ಆಗ್ತಿಲ್ಲ. ಸಿಚುವೇಶನ್ಸ್ ಡಿಮ್ಯಾಂಡಿಂಗ್, ಅದಕ್ಕೆ ಹಿಂಗ್ ಆಗೋಗಿದೀವಿ. ಒಂದ್ ಕೆಲ್ಸದ ಮೇಲೆ ಹೋಗ್ತಿದೀವಿ. ಡೆಫಿನೆಟ್ಲಿ ಐ ಟೆಲ್ ಯು ಲೇಟರ್. ಓಕೆ? ಪರವಾಗಿಲ್ಲ, ನಂಗೇನ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ. ನೋಡಕ್ ಸ್ವಲ್ಪ ಒಳ್ಳೆಯವ್ರ ತರನೇ ಇದ್ದೀರಲ್ಲ,
ಸೊ ಹೋಗ್ ಬನ್ನಿ. ಓಕೆ ಬಾಯ್ ಯುನಿಕ್. ಬಾಬಯ್ಯ ಹೋಗೋಣ, ತುಂಬಾ ಲೇಟ್ ಆಗೋಯ್ತು. ಸ್ವಲ್ಪ ಲೇಟ್ ಆಗಿದೆ ಬಟ್ ನೋ ಪ್ರಾಬ್ಲಮ್. ಟೈಮಿಂಗ್ ಮಾತ್ರ ಮಿಸ್ ಆಗಿಲ್ಲ. ಆ ಹುಡುಗಿಗೋಸ್ಕರ ಅವರೇಜ್ ಫೈಟ್ ಮಾಡಿದ್ದ. ಇವಳು ಲವರ್ ಅಲ್ವಾ, ಪಕ್ಕಾ ಬ್ಲಾಕ್ ಬಸ್ಟರ್. ನೋಡೋಣ. ನೆನಪಲ್ಲಿ ಇಟ್ಕೊಳ್ರೋ, ನಾನೀಗ ಹೇಳೋ ವಿಷಯ ನಿಮ್ ಲೈಫಲ್ಲಿ ಯಾವಾಗ್ಲಾದ್ರೂ ಕೆಲ್ಸಕ್ಕೆ ಬರ್ಬೋದು. ನಮ್ಮನೇಲಿ ದಿನಾಗ್ಲೂ ದೇಶದ ಬಗ್ಗೆ ಹೇಳೋರು. ದೇಶ ಸುತ್ತಿದ್ರು, ದೇಶಕ್ಕೆ ಹೋಲಿಸಿದ್ರು ನಮ್ ದೇಶನೇ ಗ್ರೇಟ್ ಅನ್ನೋರು. ಆದ್ರೆ ಈ ಪರಿಸ್ಥಿತಿಗೆ ನಿಮ್ಮಂತ ದರಿದ್ರದವರೇ ಕಾಣೋ ಕಾರಣ ಅನ್ಎಜುಕೇಟೆಡ್ ಬ್ರೈನ್ಲೆಸ್ ಫೆಲೋಸ್. ಹೇ, ನೀನ್ ಒಳ್ಳೆಯವನಾ? ಐ ಡೋಂಟ್ ನೋ. ಮತ್ತೆ ಈಗ ಅವ್ರ ಹತ್ರ ಹಾಗೆ ಯಾಕೆ ಹೇಳ್ದೆ? ಅಂದ್ರೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಮತ್ತೆ ನಂಗೇನ್ ಹೇಳ್ತೀಯಾ? ನಿಂಗಾದ್ರೆ ಏನು ಹೇಳೋದ್ ಬೇಕಿಲ್ಲ, ಮುಂದೆ ನಿಂಗೆ ಗೊತ್ತಾಗತ್ತೆ. ಏನ್ ನೋಡಿದ್ರಿ ಭಯ್ಯ? ಹೇ ಇದೆ ನನ್ ಮನೆ. ಓ ನೈಸ್ ಹೌಸ್. ಬಾ ಬನ್ನಿ. ಆದಿತ್ಯ, ಮೀಟ್ ಮೈ ಚಿಲ್ಡ್ರನ್. ನಿನ್ನ ನೋಡಕ್ಕೆ ಬಂದಿದ್ದಾರೆ. ಇವರೆಲ್ಲರೂ ನನ್ ಮಕ್ಳೆ. ಹೇ, ಹಾಯ್ ಹೇಳಿ. ಹಲೋ. ನಿನ್ ಮಕ್ಕಳ? ರಾಜ, ಇವಳು ಗೀತಾ, ಇವಳು ಸುಜಾತ, ಇವನು ವಿನಯ್. ಗಾಡ್. ಸರಿ ನಡೀರಿ. ನಾನು ಲವ್ ಮಾಡಿದ್ದು 4 ಮಕ್ಕಳ ತಾಯಿನ. ಸೋ ಶೇಮ್ಲೆಸ್. ಏನಿದು ಇಷ್ಟೊಂದು ರಾಂಗ್ ಆಗಿ ಯೋಚನೆ ಮಾಡಿದ್ನಲ್ಲ. ಛೇ, ಹಂಗೆಲ್ಲ ಇರಲ್ಲ. ಏನೋ ಕನ್ಫ್ಯೂಷನ್ ಆಗಿರತ್ತೆ ಅಷ್ಟು ಬಿಟ್ರೆ. ಯಾ ಏ ಪುಟ್ಟ ಬಾಯ್ಲಿ. ಹಾ ಬಂದೆ. ಏನು? ಅಕ್ಕ ಅಂದ್ರೆ ನಿಂಗೆ ತುಂಬಾ ಇಷ್ಟನಾ? ಅಕ್ಕ ಅಲ್ಲ, ಅವ್ರು ನಮ್ಮಮ್ಮ. ಏ ಅಮ್ಮ ಅಲ್ವಾ? ಅಕ್ಕ ತಾನೇ? ಅಕ್ಕ ಅಲ್ಲ, ಅವ್ರು ನಮ್ಮಮ್ಮನೇ. ಸರಿ ಹೋಗು. ಹೇ ಆದಿತ್ಯ, ಸ್ವಲ್ಪ ರೆಸ್ಟ್ ಮಾಡು. ಊಟ ರೆಡಿ ಆದ್ಮೇಲೆ ಕರಿತೀನಿ. ಓಕೆ? ಓಕೆ.
ಗೀತಾ ಜಾಗ ಬಿಡು. ಆದಿತ್ಯ ಊಟ ಮಾಡೋಣ ಬಾ. ಓಕೆ. ಚೆನ್ನಾಗಿದ್ಯಾ? ಹೇಳು, ಆವಾಗ್ಲಿಂದ ಯಾವುದೋ ಸಾವು ಬದುಕಿನ ಸಮಸ್ಯೆಯಲ್ಲಿರೋ ಹಾಗಿದೆ. ನಿನಗೆ 4 ಮಕ್ಕಳಿದೆ ಅಂದ್ರೆ ಅನ್ಬಿಲೀವಬಲ್. ನೋಡಕ್ ಇಷ್ಟೊಂದು ಯಂಗ್ ಆಗಿದ್ಯಾ. ಐ ಕಾಂಟ್ ಬಿಲೀವ್ ದಿಸ್. ಯಾಕಿರ್ಬಾರ್ದು? ಫಾರಿನ್ನಲ್ಲಾದ್ರೆ ಇಷ್ಟ ಇಲ್ಲ ಅಂದ್ರೆ ಹಸ್ಬೆಂಡಿಗೆ ಡಿವೋರ್ಸ್ ಕೊಡ್ತಾರೆ, ತಕ್ಷಣ ಬೇರೆಯವ್ರನ್ನ ನೋಡ್ಕೋತಾರೆ ಅಲ್ವಾ. ಇಂಡಿಯಾದಲ್ಲಿ ಹೀಗೆ ಮಾಡಿದ್ರೆ ತಪ್ಪೇನು? ನನ್ನ ಹಸ್ಬೆಂಡ್ ನನಗಿಷ್ಟ ಇಲ್ಲ, ಡಿವೋರ್ಸ್ ಕೊಟ್ಬಿಟ್ಟೆ, ನನ್ನ ಮಕ್ಕಳನ್ನ ನನ್ನ ಜೊತೆನೆ ಇಟ್ಕೊಂಡೆ. ಓಕೆ, ಆಕ್ಚುಲಿ ಐ ಆಮ್ ಗೆಟಿಂಗ್ ಇನ್ ಟು ಯುವರ್ ಪರ್ಸನಲ್ ಸ್ಪೇಸ್. ಸಾರಿ. ಸರಿ, ಏನ್ ನಿನ್ ಪ್ರಾಬ್ಲಮ್? ನಿನಗ್ ನಾನ್ ಬೇಕು, ನನ್ ಜೊತೆ ಬರೋ ಯಾವ ಜವಾಬ್ದಾರಿನೂ ನಿಂಗ್ ಬೇಡ, ಅಷ್ಟೇನಾ? ಹಂಗೇನಲ್ಲ, ಆದ್ರೆ ಡೈಜೆಸ್ಟ್ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗ್ತಿದೆ. ನಂಗೆ ಇಲ್ಲಿರಕ್ ಇಷ್ಟ ಆಗ್ತಿಲ್ಲ. ಅಂದ್ರೆ ನನ್ನ ನೋಡಿದ ತಕ್ಷಣ ನಿನ್ಗೆ ಲವ್ ಹುಟ್ಟುತ್ತೆ, ಆದ್ರೆ ನಂಗೆ ಮಕ್ಳಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅದೇ ಲವ್ ಸತ್ ಹೋಯ್ತಾ? ಇದನ್ ಲವ್ ಅಂತಾರ? ಹೇಳು, ಯಾರಾದ್ರೂ ಅಂತಾರ? ಒಬ್ಬ ವ್ಯಕ್ತಿನ ನಿಜವಾಗ್ಲೂ ಲವ್ ಮಾಡಿದ್ರೆ, ಸಿನ್ಸಿಯರ್ ಆಗಿ ಲವ್ ಮಾಡಿದ್ರೆ, ಅವ್ರ ಜೊತೆ ಬರೋ ಪ್ರತಿಯೊಂದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ಅಲ್ವಾ? ಅದೇ ತಾನೇ ಲವ್ ಅಂದ್ರೆ. ಇಲ್ಲ ಅಂತ್ಯಾ? ಏನ್ರಿ ವಿವನ್ ಆದಿತ್ಯ ಅವ್ರೆ, ಹೇಳ್ರಿ. ಸಾರಿ ಯುನಿಕ್, ಸರಿಯಾಗಿ ಯೋಚನೆ ಮಾಡಲಿಲ್ಲ. ನಾನು ತುಂಬಾ ಕಂಟ್ರೀಸ್ ನೋಡಿದ್ದೀನಿ, ತುಂಬಾ ಜನ ಮೀಟ್ ಮಾಡಿದ್ದೀನಿ. ಬಟ್ ವಾಟ್ ಈಸ್ ದ ಯೂಸ್? ಇಷ್ಟು ಸಣ್ಣ ವಿಷಯ ಕೂಡ ಯೋಚನೆ ಮಾಡೋ ಮೆಚುರಿಟಿ ಇಲ್ಲ ನನಗೆ. ಐ ಆಮ್ ಸೋ ಹ್ಯಾಪಿ ನೌ. ಲೈಫಲ್ಲಿ ಒಂದು ಸ್ಟೆಪ್ ಗ್ರೋ ಆಗಿದ್ದೀನಿ, ಇನ್ನೊಂದು ಸ್ಟೆಪ್ ಬೆಳೆದಿದ್ದೀನಿ ಅನಿಸ್ತಾ ಇದೆ. ಥ್ಯಾಂಕ್ ಯು ಯುನಿಕ್. ಈಗ ನಿನಗೆ ಹೇಳ್ತೀನಿ. ಕೆಲವೊಂದನ್ನ ಹೇಳ್ದಲೆ ಫೀಲ್ ಮಾಡ್ಕೊಂಡ್ರೆ ಸಾಕು, ಏನು ಹೇಳ್ಬೇಡ, ಜಸ್ಟ್ ಫೀಲ್ ಇಟ್. ಓಕೆ. ಅಣ್ಣ ಥ್ಯಾಂಕ್ಸ್ ಕಣ. ಸೀನು, ನನಗೊಂದು ಫುಲ್ ಬಾಟ್ಲು. ಅಣ್ಣ ಬನ್ನಿ ಅಣ್ಣ, ಜೊತೆ ಕುತ್ಕೊಂಡು ಕುಡಿ ಅಣ್ಣ. ದಯವಿಟ್ಟು ನಮ್ನ ಬಿಟ್ಬಿಡಪ್ಪ, ನಾನ್ ಮಾತ್ರ ನಿನ್ ಜೊತೆ ಕುಡಿಯೋದಿಲ್ಲ. ನಾನ್ ತಂಟೆಗೆ ಬರ್ಬೇಡ ಅಣ್ಣ. ದೊಡ್ಡ ನಮಸ್ಕಾರ. ಫ್ರೀಯಾಗಿ ಸಿಗುತ್ತೆ ಅಣ್ಣ. ಅಣ್ಣ ನೀನ್ ಬರೋಣ, ಜೊತೆ ಕುಡಿ ಅಣ್ಣ. ಯಾರು ಸಿಗ್ತಾನೆ ಇಲ್ಲ ಅಣ್ಣ. ಒಂದು ಕುಡಿಯೋದು. ಅಣ್ಣ 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 ಏನಾಯ್ತು ಅಣ್ಣ? ಪರ್ಸ್ ಮಾಡ್ತೋದೆ ಭಯ್ಯ. ಹೆಂಗ್ ಎಣ್ಣೆ ಹೊಡಿಯೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಣ್ಣ. ನಾನು ತಗೊಂಡಿದ್ದೀನಿ, ಜೊತೆಗೆ ಕುಡಿ. ನಿಮ್ಗೆ ಯಾಕೆ ತೊಂದ್ರೆ ಭಯ್ಯ? ಫ್ರೆಂಡ್ ಅನ್ಕೋ, ದೋಸ್ತ ಅನ್ಕೋ, ಬಾ. ಭಯ ಬೇಡ, ನೀವು ತುಂಬಾ ಬಲ್ಲಂತ ಮಾಡ್ತಾ ಇದ್ದೀರಾ. ಕೂತು. ಎಣ್ಣೆ, ಗ್ಲಾಸು, ಚಿಪ್ಸು, ವಾಟ್ರು. ಅಣ್ಣ ನಿನ್ನ ಹೆಸರೇನು? ಬಂಗಾರ. ನನ್ನ ಹೆಸರು ಸಿಂಗಾರ. ನಿನ್ ಒಂದ್ ವಿಷಯ ಕೇಳ್ತೀನಿ. ನಾನ್ ಎಂತವ್ರು ಅಂತ ನನ್ಗೆ ಹೇಳು ಓಸಿ. ಎಣ್ಣೆ ಹೊಡಿಯೋರ್ಗೆ ಎಣ್ಣೆ ಕೊಡ್ಸೋ ದೇವ್ರ ನೀನು. ನಮ್ಮಂತ ಕುಡುಕರಿಗಲ್ಲ ಕಲ್ಪನೀನು. ಫ್ರೆಂಡ್ಶಿಪ್ಗೆ ಫೆವಿಕ್ವಿಕ್. ಹಿಂಗಿರೋ ನನ್ನ ಹೆಂಡತಿ ಕುಡುಕ್ ನನ್ ಮಗನೇ ಅಂತಾಳೆ. ನಿನ್ನ ಕುಡುಕ್ ನನ್ ಮಗ ಅಂತನ? ನಿನ್ ಹೆಂಡತಿ ವೇಸ್ಟ್ ಭಯ. ಮಗನೇ, ನನ್ನ ಹೆಂಡತಿ ನನ್ನ ಕುಡಿಕ್ ನನ್ ಮಗಿನೇ ಅಂತ ಹೇಳ್ತಾಳೆ. ನನ್ನ ಹೆಂಡತಿನ ವೇಸ್ಟ್ ಅಂತ ಹೇಳಕ್ ನೀನು ಅನ್ಯಾಯವಾಗಿ ನೀನ್ ನನ್ಗೆ ಹೊಡ್ಬಿಟ್ಟೆ. ನಾನಿಲ್ಲಿ ಇರಲ್ಲ, ಹೊರಟೋಗ್ತೀನಿ, ಕುಡಿಯಲ್ಲ ನಿನ್ ಜೊತೆ. ನೀನು ಹೊಡಿತೀಯ. ಬಂಗಾರ ನನ್ ಬಿಟ್ಟು ಹೋಗ್ತಾ ಫುಲ್ ಹೇಳು. ಸೀರಣ ಫುಲ್ ಪ್ಲೀಸ್. ಕೊಡ್ತೀನಿ ಕೂತ್ಕೋ. ನನ್ ಬಿಟ್ಟು ಹೋಗ್ತೀಯ ಬಂಗಾರ? ಕುಡಿಯಮ್ಮ. ಇನ್ನೊಂದು ವಿಷಯ ಬಂಗಾರ,
ನಾನ್ ಮದುವೆ ಆಗಿ 10 ವರ್ಷ ಆಗಿದೆ ಬಂಗಾರು. 10 ವರ್ಷ ಆಗಿದೆ. 10 ವರ್ಷಗಳು. ನನ್ನ ಹೆಂಡತಿಗೂ ಮಕ್ಳಿಲ್ಲ, ನನಗೂ ಮಕ್ಳಿಲ್ಲ. ಅಯ್ಯೋ, ಒಬ್ರಿಗಾದ್ರೂ ಮಕ್ಳಿದ್ರೆ ಚೆನ್ನಾಗಿರ್ತಲ್ಲ ಸಿಂಗಾರು. ಆದ್ರೆ ನನ್ನ ಹೆಂಡತಿ ನನ್ನನ್ನ ಬಿಟ್ಟೋಗ್ಬಿಟ್ಲು. ವೈ? ನನಗೆ ಮಕ್ಳಿಲ್ಲ ಅಂತ. ಇದು ಸರಿನಾ? ಹೇಳು ಹೇಳು ಹೇಳು. ನಾನ್ ತಪ್ಪಿಲ್ಲ ಅಂದ್ರೂ ನನ್ನ ಹೆಂಡತಿ ಬಿಟ್ಟು ಹೋದ್ಲು. ನಾನು ನಿನ್ ಜೊತೆ ಕುಡಿಯಲ್ಲ, ಹೊರಟೋಗ್ತೀನಿ. ಇರು, ನಾನೇ ಬರ್ತೀನಿ. ಬೈಕ್ ನಂಗ್ ಕೊಡು, ನಾನ್ ಡ್ರೈವ್ ಮಾಡ್ತೀನಿ. ನಿಂಗ್ ಡ್ರೈವಿಂಗ್ ಬರುತ್ತಾ? ಹಾ. ಓಕೆ, ಆಯ್ತು. ಯು ಆರ್ ಅ ವಂಡರ್ ವುಮನ್. ಕೇರ್ಫುಲ್. ಈ ಹೂಗಳ ಮಧ್ಯೆ ನೀನು ಒಂದು ಹೂವಿನ ತರ ಇದೆಯಾ? ಹಸಿರೆ 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 ನಿನ್ನಯ ನಗು ಹಸಿರೆ, ಉಸಿರೆ 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 ನೀನು ನನ್ನ ಉಸಿರೆ. ಬಾನಿಂದ ಇಳಿದ ತಾರೆ ನೀ ಹರಿಸುವೆ ಬದಾರೆ, ನಿನ್ನಷ್ಟು ಚಂದ ಯಾರೆ, ನಿನ್ನ ಪ್ರೀತಿ ನೀಡುಬಾರೆ, ನನ್ನ ಉಸಿರು ನಿನ್ನ ತಾರೆ. ಒಂದು ನಗುವ ಹೂವನ್ನು ಕಂಡೆ ಈ ಭೂಮಿಯಲ್ಲಿ, ನಾನನ್ನನ್ನು ಮರೆತೇ ಹೋದೆ ಆ ನಗುವಿನಲ್ಲಿ. ಕಣ್ಣೆಪ್ಪೆಯಲಿ ತುಟಿ ಅಂಚಿನಲ್ಲಿ ಕನಕಾಂಬರದಂತ ನಗುವು, ಆ ನಗುವಲ್ಲಿ ನನ್ನ ಈ ಮನವು ಅರಳುವ ಮಲ್ಲಿಗೆಯಾಯಿತು. ಗುಮ್ 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 ಗುಮ್
ಆದಿತ್ಯ, ಇದು ನೀನ್ ಮಾಡಿದ್ಯಾ? ಇಟ್ಸ್ ಲವ್ಲಿ ಅಂಡ್ ಯುನೀಕ್. ಯಾ, ಡೋಂಟ್ ಯು ಬಿಲೀವ್ ಇಟ್? ಆದಿತ್ಯ, ನಾವಿಬ್ರು ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಪಾಪ, ಯಾರ್ದೋ ಮಕ್ಕಳು ನನ್ ಮಕ್ಕಳಾಗಿದ್ದಾರೆ. ಹೌದು, ನಿಜಾನೇ. ಪಾಪ, ಅವ್ರಿಗೆ ಯಾರು ಇಲ್ಲ ಅಂತ ನಾನೇ ಅವ್ರನ್ನ ಸಾಕ್ತಾ ಇದ್ದೀನಿ. ಯಾಕೆಂದ್ರೆ ನಂಗೂ ಯಾರು ಇಲ್ವಲ್ಲ. ಪಾಪ ಅದ್ವೈಕ, ಅನಾಥೆ. ಈ ವರ್ಲ್ಡ್ ಅಲ್ಲಿ ನೀನು ಯುನಿಕ್ ಪರ್ಸನ್. ಇವರ ಗಾಡೆಸ್. ದೇವತೆಗಳು ಯಾವತ್ತೂ ಅನಾಥರಲ್ಲ. ನಾನ್ ಬಂದ್ಬಿಟ್ಟೆ. ಏ ಬಂಗಾರ, ಎಲ್ ಹೋಗಿದ್ದೆ? ನಾನೆಲ್ಲೂ ಹೋಗಿಲ್ಲ. ಸುಮ್ನೆ ನಿಮ್ ಮಧ್ಯೆ ನಾನು ಯಾಕೆ ಅಂತ ದೇವಸ್ಥಾನ ಹೊಲ ಎಲ್ಲ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ನಾನಿಲ್ದೆ ಬರ್ಡೇ ಮಾಡ್ಕೊಂಡ್ರೆ ಚೆನ್ನಾಗಿರಲ್ವಲ್ಲ. ಮಕ್ಳೇ, ಕೇಕ್ ಇಡಕ್ಕೆ ಏನಾದ್ರು ತಗೊಂಬನ್ನಿ. ಈ ಕೇಕ್ನ ನೀವು ಇಟ್ಕೊಳ್ಳಿ ಸ್ವಲ್ಪ. ಇಲ್ಲಿ ನೋಡು ಬರ್ಡೇ ಬೇಬಿ, ಟೇಕ್ ಇಟ್. ವೇಟ್ ಮಕ್ಕಳೇ, ಬರ್ಡೇ ಸಾಂಗ್ ಎಲ್ಲ ಹೇಳಿ. ಮಕ್ಕಳೇ ಬನ್ನಿ. ಅಯ್ಯೋ ಹ್ಯಾಪಿ ನೋ. ಎಲ್ರು ಸ್ವಲ್ಪ ಸ್ವಲ್ಪ ತಿನ್ಬೇಕು, ಯಾಕಂದ್ರೆ ಆದಿತ್ಯ ಅಣ್ಣ ಇದಾನಲ್ಲ. ಹ್ಯಾಪಿ ಬರ್ಡೇ ನಿಂದು, ಕೇಕ್ ಇವಂದು. ಬಂಗಾರ, ನೀನ್ ಇಲ್ಲೇ ಮಲ್ಕೊ. ಹಾ ಸರಿ. ಮಕ್ಕಳೆಲ್ಲ ಒಳಗ್ ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್ ಕಿಡ್ಸ್, ಗುಡ್ ನೈಟ್. ಈ ಪ್ಲೇಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಓ, ತುಂಬಾ ಚೆನ್ನಾಗಿದೆ. ಈಗಾಗ್ಲೇ ತುಂಬಾ ದೇಶಗಳು ತಿರುಗಿ ಎಷ್ಟೊಂದು ನೋಡಿದ್ಯಾ ಅಲ್ವಾ? ಅಲ್ಲಿ ಬರೀ ತಿರುಗಿದ್ದೀನಿ ಅಷ್ಟೇ, ಆದ್ರೆ ಇಲ್ಲಿ ನೋಡಿದ್ದೀನಿ. ನನ್ನ ಪ್ರೇಮ ನಿನ್ನಲ್ಲಿ ನೋಡಿದ್ದೀನಿ, ನಿನ್ನ ಪ್ರೇಮ ನನ್ನಲ್ಲಿ ನೋಡಿದ್ದೀನಿ. ಲವ್ ಅನ್ನೋದು ಇಟ್ಸ್ ಅ ಮ್ಯಾಜಿಕಲ್ ಫೀಲಿಂಗ್ ಫಾರ್ ಮೀ. ಓಕೆ, ಲೆಟ್ಸ್ ಗೋ ಬ್ರೋ. ಸರಿ. ಹೇ, ಬನ್ನಿ ಸರ್. ವೆಲ್ಕಮ್ ಟು ಮೈ ಶಾಪ್. ಕೂತ್ಕೋ. ಓಕೆ. ಏನ್ ಇಷ್ಟು ಬೇಗ ಹೊರಟಿದ್ದೀರಾ? ನಾನು ತುಂಬಾ ದೂರ ಹೋಗ್ಬೇಕು. ನಿನಗೆ ಹೇಳಿದ್ದೆ ತಾನೆ. ಮತ್ತೆ ಬರ್ತೀಯಾ? ಬರ್ತೀನಿ. ಪ್ರಾಮಿಸ್? ಖಂಡಿತ ಬರ್ತೀನಿ. ಅಂದರೆ ಆ್ಯಕ್ಚುಲಿ ಒಂದು ಚಿಕ್ಕ ಕೆಲಸ ಇದೆ, ಅದಾಗಿದ ತಕ್ಷಣ ಬರ್ತೀನಿ. ಓಕೆನಾ? ಇದ್ದು ಬಿಡು. ನಾನು ಹೋಗ್ಲೇಬೇಕಾ? ಪ್ಲೀಸ್ ಹೋಗ್ಬೇಡ.
ಸಹಿಸಿ ಅಗಲಿಕೆ ಕಷ್ಟವ ಸಹಿಸಿ ನನ್ನ ಉಸಿರಿ ನಿನ್ನನು ಅಗಲಿ ನಾನು ಹೇಗೆ ಇರಲಿ ಹೂಗಳ ನಡುವೆ ಇದ್ರು ಬಾಡುತ್ತ ನಾನು ಇದ್ದೆ ಪ್ರೀತಿಯ ಮಳೆಯನ್ನು ನೀನು ಸುರಿಸಿ ಜೀವ ತರಿಸಿದೆಯಲ್ಲ ಓ ಪ್ರಾಣವೇ ಇದು ನ್ಯಾಯವೇ ನಿನ್ನ ಅಗಲಿ ನಾ ಹೇಗೆ ನನ್ನ ಜೀವನವೇ ನಿನ್ನಲ್ಲೇ ಹೃದಯ ಬಡಿತ ನಿಂತೋಗ್ತಿದೆ ಈ ದೂರ ಎಷ್ಟು ಕಷ್ಟವೋ ಹೃದಯಕ್ಕೆ ಎಷ್ಟು ಭಾರವೋ ಮನದಲ್ಲಿ ನೆನಪು ಎದೆಯಲ್ಲಿ ದುಃಖ ತುಂಬಿದೆ. ಭಯ್ಯ ಈಗಲಾದ್ರೂ ಮುಂದೆ ತಿರುಗಿ ಕೂತ್ಕೊಳ್ಳಿ. ಎಷ್ಟೊತ್ತಂತ ಹಂಗೆ ಕೂತ್ಕೋತೀರಾ? ಇಲ್ಲ ಬ್ರೋ, ಇಷ್ಟು ದಿನ ನಾನು ಮಾಡಿದ ಪ್ರಯಾಣದಲ್ಲಿ ನನ್ನ ಗುರಿ ಎಷ್ಟು ದೂರ ಇದೆ ಅಂತ ಲೆಕ್ಕ ಹಾಕ್ತಿದ್ದೆ. ಇವಾಗಿಂದ ನಾನು ಅವಳಿಂದ ಎಷ್ಟು ದೂರ ಆಗ್ತಿದ್ದೀನಿ ಅಂತ ಲೆಕ್ಕ ಹಾಕ್ತಿದ್ದೀನಿ. ಈ ದೂರ ತುಂಬ ಕಷ್ಟ ಬ್ರೋ. ಮಿಸ್ಸಿಂಗ್ ಮೈ ಯೂನಿಕ್. ಇನ್ನು ಎಷ್ಟು ದೂರ ಬ್ರೋ? ಅಲ್ಲೋದು ನಾನು ತಾನೆ, ನಿಮ್ಗೇನು ಕಷ್ಟ? ದಿಸ್ ಇಸ್ ಪೆಟ್ರೋಲ್ ಬಂಕ್ ಬ್ರೋ, ವಿಲೇಜ್ ಸ್ಟೈಲ್. ಓ ಪೆಟ್ರೋಲ್ ಬೇಕು ಅಜ್ಜಿ? ತಗೊಳಪ್ಪ. ಚಿಕ್ಕದು 50, ದೊಡ್ಡದು 100 ರೂಪಾಯಿ. ಓ ಮರ್ತೇ ಹೋಗಿದೆ, ದುಡ್ಡಿಲ್ವಲ್ಲ ನಮ್ಮ ಹತ್ರ. ರಿಕ್ವೆಸ್ಟ್ ಮಾಡಿ ನೋಡೋಣ. ನೀವೇ ಕೇಳಿ. ಅಮ್ಮ ಪೆಟ್ರೋಲ್ ಬೇಕಿತ್ತು, ನಮ್ಮ ಹತ್ರ ದುಡ್ಡಿಲ್ಲ. ನೀನು ಹೇಳು ಬ್ರೋ. ಅಮ್ಮ ನಾವೊಂದು ಅರ್ಜೆಂಟ್ ಕೆಲಸದ ಮೇಲೆ ಹೋಗ್ತಾ ಇದೀವಿ, ತುಂಬಾ ದೂರ ಹೋಗ್ಬೇಕು, ಬರ್ಬೇಕಾದ್ರೆ ದುಡ್ಡು ಕೊಡ್ತೀವಿ. ಇದೆಲ್ಲ ಮಾರದ್ರೇನೆ ನನ್ನ ಹೊಟ್ಟೆ ತುಂಬೋದಪ್ಪ. ಒಂದ್ ಸ್ವಲ್ಪ ಕೊಡಿ ಅಮ್ಮ, ಅದೆಲ್ಲ ವಾಪಸ್ ಹಿಂಗೆ ಆಗೋದಿಲ್ಲಪ್ಪ. ಬರ್ತೀವಿ. ನನ್ ಕೊಡಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಕೊಡ್ತೀವಮ್ಮ, ಇವಾಗ ದುಡ್ಡಿಲ್ಲ ಅಷ್ಟೇ, ಹೋಗ್ ಬರ್ಬೇಕಾದ್ರೆ ಖಂಡಿತವಾಗ್ಲೂ ನೀವ್ ಕೊಡ್ತೀವಿ. ಬರೋದ್ ಯಾವಾಗ, ದುಡ್ಡು ಕೊಡೋದ್ ಯಾವಾಗ? ನಿಮಗ್ ಸಾಲ ಎಲ್ಲ ಕೊಡಕ್ಕಾಗಲ್ಲಪ್ಪ. ಇದನ್ನ ಇಟ್ಕೊಂಡು ಏನ್ ಮಾಡಿ? ಬರ್ಬೇಕಾದ್ರೆ ಕೊಡ್ತೀವಿ. ಈ ತರದೆಲ್ಲ ತುಂಬಾ ನೋಡಿದೀನಿ. ಹೋಗಪ್ಪ ಇಲ್ಲಿಂದ. ನಿನಗ್ ಸಾಲ ಕೊಟ್ಬಿಟ್ಟು ನಾನು ಉಪವಾಸ ಇಲ್ಲ. ಕೊಡೋದಿಲ್ರಪ್ಪ, ಅರ್ಥ ಮಾಡ್ಕೊಳ್ರಪ್ಪ. ಪೆಟ್ರೋಲ್ ಕೊಡ್ಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಇನ್ನೂ ಹಾಳಾಗ್ಬಿಡುತ್ತೆ. ರೋಡಲ್ಲಿ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂದ್ಬಿಡುತ್ತೆ ನಮ್ಗೆ. ನನ್ ಜೀವನ ಬಿಟ್ಟು ನಂಗೆ ಬೇರೆ ಏನು ಬರಲ್ಲಪ್ಪ. ಅರ್ಥ ಮಾಡ್ಕೊಳ್ಳಿ. ಕೊಡ್ತೀರಾ? ಹಾಗಿದ್ರೆ ತಗೊಂಡು ಹೋಗಿ. ಸರಿ, ತಗೊಂಡು ಹೋಗಪ್ಪ. ನಿನಗೆ ಶಿವರಾಜ್ ಕುಮಾರ್ ಜೊತೆ ಫೋಟೋ ತೆಗೆಸ್ಕೊಡ್ತೀನಿ. ಆಯ್ತು. ಓಕೆ, ಗುಡ್ ಜಾಬ್ ಬ್ರೋ. ಓಪನ್ ಮಾಡಿ. ಭಯ್ಯ, ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಸ್ವಾಮೀಜಿ ಇರ್ತಾರೆ, ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗೋಣ. ವಾಟ್ ಇಸ್ ದರ್ಶನ್? ಹೇಳ್ತೀನಿ ನಡಿ ಭಯ್ಯ. ಓಕೆ ರೈಟ್. ಇದೇ ಲೆಫ್ಟು. ಯಾ. ಅಲ್ಲಿದ್ದಾರೆ ನೋಡು, ಅಲ್ಲೇ. ಯಾರು ಬ್ರೋ ಇವರು? ತುಂಬಾ ವೆರೈಟಿ ಆಗಿ ಮಾಡರ್ನ್ ಕಾಸ್ಟ್ಯೂಮ್ ಹಾಕೊಂಡಿದ್ದಾರೆ. ಅಯ್ಯೋ, ಹಂಗ್ ಮಾತಾಡಬಾರ್ದು ಭಯ್ಯ, ಅದು ದೊಡ್ಡ ತಪ್ಪು ಭಯ್ಯ. ಅವರು ತುಂಬಾ ದೊಡ್ಡ ಸ್ವಾಮೀಜಿ. ಏನ್ ಬ್ರೋ, ಇವರು ಮನುಷ್ಯ ತಾನೆ? ಮನುಷ್ಯರೇ, ಆದ್ರೆ ನಮ್ ತರ ಮನುಷ್ಯರಲ್ಲ. ತಪ್ಪಾಯ್ತು ಸ್ವಾಮಿ, ಕ್ಷಮಿಸ್ಬಿಡಿ, ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ಟ. ಅವನು ಹಾಗೆ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಪ್ಪ. ಅವನು ಈಗಷ್ಟೇ ಅಂಧಕಾರದಿಂದ ವಿಜ್ಞಾನ ಜ್ಯೋತಿ ಕಡೆಗೆ ಪ್ರಯಾಣಿಸೋದಕ್ಕೆ ಸಮಯ ಒದಗಿ ಬಂದಿದೆ. ಈ ಪ್ರಯಾಣ ಅವನ ಜೀವನವನ್ನ ಅದ್ಭುತವಾಗಿ ಬದಲಾಯಿಸುತ್ತೆ. ಏನು, ನಾನ್ ಬ್ಲೈಂಡ್ ಆಗಿ ಬದುಕ್ತಾ ಇದ್ದೀನ? ನನ್ ಲೈಫು ಹೊಸದಾಗಿ ಬದಲಾಗ್ಬಿಡತ್ತಾ? ಹೌದಪ್ಪ. ಇವ್ರಿಗೆ ಹಾಕೊಳಕ್ ಬಟ್ಟೆ ಇಲ್ಲ, ನನಗ್ ಬಂದ್ ಬುದ್ಧಿ ಹೇಳ್ತಿದಾರೆ. ಫೂಲಿಶ್ನೆಸ್ ಬ್ರೋ. ನೆನ್ಪಿಟ್ಕೊಳಪ್ಪ, ಮನುಷ್ಯ ಯಾವತ್ತೂ ಅವನ ಜೀವನದಲ್ಲಿ ನಡೆಯೋದನ್ನ ಊಹಿಸಲಾರ. ವಿಜಯೋಸ್ತು. ಓಹೋ, ಗ್ರೇಟ್, ನೈಸ್ ಟು ಮೀಟ್ ಯು. ಒಳ್ಳೇದಾಗ್ಲಿ ಅಪ್ಪ. ಕಾಮ್ ಬ್ರೋ. ತಪ್ಪಾಯ್ತು ಸ್ವಾಮಿ, ಕ್ಷಮಿಸ್ಬಿಡಿ ಸ್ವಾಮಿ. ಭಯ್ಯ,
ಯಾವಾಗ ಫೋನ್ ಮಾಡಿದ್ರು ಸಿಗ್ನಲ್ ಸಿಗಲ್ವಲ್ಲ, ಯಾಕೆ? ನಾನ್ ನೆನ್ಪಿದ್ದೀನ ಲೇ ಇಲ್ಲೆಲ್ಲೂ ಸಿಗ್ನಲ್ ಇಲ್ಲ ಕಣೆ, ಅದಕ್ಕೆ ಟವರ್ ಹತ್ರ ನಿಂತ್ಕೊಂಡೆ ಮಾತಾಡ್ತಾ ಇದೀನಿ. ಯಾಕೆ ಹಂಗ್ ಮಾತಾಡ್ತಿ? ಪ್ರೀತಿ ಇದ್ರೆ ಸಿಗ್ನಲ್ ಇದ್ದಂಗೆ ಅಂತ ನೋಡೆ, ಪ್ರೀತಿಗೆ ಸಿಗ್ನಲ್ ಅನ್ನೋದು ಇದ್ದಿದ್ರೆ ನಿನ್ನ ಪ್ರೀತಿಗೆ ಯಾವತ್ತೋ ಸಿಗ್ನಲ್ ಔಟು. ಅದೇನಯ್ಯ ಹಂಗ ಹೇಳ್ತೀಯಾ? ನೀನಿಲ್ಲ ಅಂತ ನಾನು ನಮ್ಮಮ್ಮ ಎಷ್ಟ್ ಚಿಂತೆ ಮಾಡ್ತಾ ಇದೀವಿ. ಅದೇ ಚಿಂತೆ ನಿಮ್ಮಮ್ಮ ನಿಮ್ಮ ಅಪ್ಪನ ಮೇಲೆ ಮಾಡಿದಿದ್ರೆ ಅವ್ರ ಮನೆ ಬಿಟ್ಟು ಹೋಗ್ತಾನೆ ಇರ್ಲಿಲ್ಲ. ಅಂದ್ರೆ ಅಪ್ಪ ಅಂತ ಏನಿಲ್ಲ ಬಿಡು. ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ. ATM ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ಯಾ, ಪಾಸ್ವರ್ಡ್ ಹೇಳಿಲ್ಲ. ಊಟ ಮಾಡಾಯ್ತು ಕಣೆ. ಊಟದ ಬಗ್ಗೆ ಅಲ್ಲಯ್ಯ, ATM ನಂಬರ್ ಅಂದ್ರೆ ಊಟದ ಬಗ್ಗೆ. ಎಲ್ರು ಚೆನ್ನಾಗಿದ್ದಾರೆ. ಮಳೆ ಬರ್ತಿದೆ, ಇಲ್ಲಿ ಸಿಗ್ನಲ್ ಕಟ್ ಆಗ್ತಾ ಇದೆ. ಅಯ್ಯೋ ದೇವ್ರೆ, ಇದೆಂತ ಪ್ರೀತಿ ಭಯ್ಯ. ಇದೇನ್ ಭಯ್ಯ, ಊಟ ಇಲ್ಲ ನಿದ್ದೆ ಇಲ್ಲ ಈ ರೋಡ್ ಮೇಲೆ. ಯಾರನ್ನಾದ್ರೂ ಕೇಳಿ ದುಡ್ಡು ಇಸ್ಕೋಬಹುದು ತಾನೆ? ಇಲ್ಲ ಬ್ರೋ, ನನಗಿರೋ ಕಂಡೀಷನ್ಸ್ ಪ್ರಕಾರ ನಾನು ಯಾರ ಹತ್ರನೂ ಸಾಲ ಅಂತ ಸಹಾಯ ಅಂತ ಮನಿ ತಗೋಬಾರ್ದು ಬ್ರೋ. ನನ್ನ ಜೊತೆಲಿ ನೀನ್ ಕಷ್ಟಪಡ್ತಿರೋದೆ ನಂಗೆ ತುಂಬಾ ಬೇಜಾರಾಗ್ತಿದೆ ಬ್ರೋ. ಅದೇನ್ ಭಯ್ಯ ಹಂಗನ್ಬಿಟ್ಟೆ? ನೀನ್ ಪಡೋ ಕಷ್ಟದ ಮುಂದೆ ನನ್ ಕಷ್ಟ ಎಷ್ಟು? ಹಂಗಲ್ಲ ಬ್ರೋ, ನನಗೆ ಹಸಿವು ಗೊತ್ತಿಲ್ಲ, ಕಷ್ಟ ಗೊತ್ತಿಲ್ಲ, ಚಿಕ್ಕ ನೋವು ಕೂಡ ಗೊತ್ತಿಲ್ಲ. ಅದು ಪಾಸ್ಟು. ಈಗ ಅದೆಲ್ಲ ಗೊತ್ತು, ಇದು ಪ್ರೆಸೆಂಟು. ಅಂದ್ರೆ ಲೈಫಲ್ಲಿ ಏನೋ ಒಂದು ಚೇಂಜು ಶುರುವಾಗಿದೆ. ಲೆಟ್ ಸೆಲೆಬ್ರೇಟ್ ದಿಸ್ ಚೇಂಜ್. ಬಿ ಪಾಸಿಟಿವ್. ಏನಣ್ಣ, ಏನ್ ಇಲ್ಲಿ ಕೂತಿದ್ಯಾ? ಊರಿಗೆ ಹೊಸಬ್ರಾ? ಹೌದಮ್ಮ, ತುಂಬಾ ದೂರದಿಂದ ಬಂದಿದ್ದೀವಿ. ಈ ಊರಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ, ಅದಕ್ಕೆ ರೋಡ್ ಮೇಲೆ ಮಲ್ಕೊಂಡಿದೀವಿ. ಅಯ್ಯೋ, ಏನಮ್ಮ ನೀನಿ ಕೆಲಸ ಮಾಡ್ತಿದ್ಯಾ? ಸ್ಕೂಲ್ಗೆ ಹೋಗಲ್ವಾ? ಹೋಯ್ತಿದ್ದೆ ಅಣ್ಣ, ಆದ್ರೆ ಬಿಡಿಸ್ಬಿಟ್ರು. ಈ ಹೊತ್ತಿಗೆ ನೀವಿಬ್ರು ನಮ್ಮ ಅಟ್ಟಿಗೆ ಬಂದ್ಬಿಡಿ. ಅಟ್ಟಿನಲ್ಲಿ ಅಯ್ಯ ನಾನು ಇಬ್ರೇ ಇರ್ತೀವಿ. ಥ್ಯಾಂಕ್ಸ್ ಮಾ. ಬೇಡ ಬ್ರೋ, ಇಲ್ಲಿ ಹೋಗೋಣ ಭಯ್ಯ. ಪಾಪ ಕರಿತಾ ಇದ್ದಾಳಲ್ಲ, ಸೊಳ್ಳೆ ಕಡಿತಾ ಇದೆ. ಬನ್ನಿ ಅಣ್ಣ, ಬನ್ನಿ ಬನ್ನಿ. ಪರವಾಗಿಲ್ವಾ? ಏನಾಗಲ್ಲ, ನಡಿ ಭಯ್ಯ. ಅಣ್ಣ ಅಲ್ಲಿ ಕಾಲ್ ತೊಳ್ಕೊಂಡು ಇಲ್ಲಿ ಕೂತ್ಕೊಳ್ಳಿ. ಸರಿ ಅಮ್ಮ. ಏನಿನ್ ಕಾಲ್ ತೊಳ್ಕೊಳಲ್ವಾ ಭಯ್ಯ? ಓ, ಅಭ್ಯಾಸ ನಿನ್ಗೆ ಇಲ್ವಲ್ಲ ಬ್ರೋ. ಒಂದ್ ಸ್ಯಾಂಡ್ವಿಚ್. ಅದನ್ನ ಕೇಳಿದ್ರೆ ಏನು ಕೊಡಲ್ಲ. ಓ, ದಟ್ಸ್ ಓಕೆ. ಬ್ರೋ, ಏನಿದು ರೋಪ್ಸು? ಹೊಟ್ಟೆ ಹಸ್ದಾಗ ಈ ತರ ಎಲ್ಲ ಪ್ರಶ್ನೆ ಕೇಳಬಾರ್ದು. ಕುಸು, ಯಾರವ ಬಂದಿರೋದು? ಊರಿಗೆ ಹೊಸಬ್ರು ಯಾರೋ ಬಂದಿದಾರಯ್ಯ, ಅವ್ರಿಗೆ ಊಟ ಹಾಕೋಣ ಅಂತ ಕರ್ಕೊಂಬಂದೆ. ಬ್ರೋ, ಇಲ್ಲಿ ವಾಶ್ರೂಮ್ಸ್ ಇರುತ್ತಾ? ಯಾವ ಬ್ರೋ, ಇಲ್ಲಿ ವಾಶ್ರೂಮ್ಸ್ ಎಕರೆ ಗಟ್ಲೆ ಕಟ್ತಾರೆ, ಅಲ್ಲಿರೋದೆಲ್ಲ ಅದೇ. ಓಹ್, ಬುಲ್ಶಿಟ್. ಅಣ್ಣ ಏನ್ ತಿಂತೀರಾ? ನಮ್ಗಿರೋ ದರಿದ್ರಕ್ಕೆ ನೀನ್ ಏನ್ ಕೊಟ್ರು ತಿಂತೀವಮ್ಮ. ಬೇಡ್ಕೊಂಡ್ ತಿನ್ನೋರ್ಗೆ ಆಯ್ಕೆ. ತಗೊಳ್ಳಿ ಅಣ್ಣ, ತಿನ್ನಿ. ಥ್ಯಾಂಕ್ಸ್. ಅದನ್ನ ನನ್ ಕೊಟ್ಟು ನೀವ್ ಇನ್ನೊಂದ್ ತಗೊಳ್ಳಿ. ದಿಸ್ ಇಸ್ ವಾಟರ್. ಏನ್ ಬ್ರೋ, ಫೀಲ್ ಆಗ್ತಿದ್ಯಾ? ಇಲ್ಲಿ ಇದ್ ಸಿಗೋದೇ ಹೆಚ್ಚು, ಸುಮ್ನೆ ತಿಂತಾ ಇರಿ. ಬ್ರೋ, ನಾನು ಫೀಲ್ ಮಾಡ್ತಿರೋದು ಫುಡ್ಗೋಸ್ಕರ ಅಲ್ಲ, ಆ ಹುಡುಗಿ ಪಡ್ತಿರೋ ಕಷ್ಟಕ್ಕೋಸ್ಕರ. ಏನ್ ಬ್ರದರ್, ಮದರ್ ತೆರೇಸಾ ತರ ಫಾರಿನ್ ಇಂದ ಬಂದು ಇಂಡಿಯನ್ ಎಲ್ಲ ಉದ್ಧಾರ ಮಾಡ್ಬೇಕು ಅಂತನಾ? ಅವೆಲ್ಲ ನಡೆಯಲ್ಲ ಇಲ್ಲಿ. ಇಂಡಿಯಾ ಅಷ್ಟು ಈಸಿ ಅಲ್ಲ. ತಿನ್ನು. ಮಾಡೋಣ, ನೋಡೋಣ. ಹೊತ್ಕೆ ದಿಂಬು ಇಲ್ಲೇ ಇದೆ ಅಣ್ಣ. ಥ್ಯಾಂಕ್ ಯು. ಇಲ್ಲಿ ಕೊಡಿ ಅಣ್ಣ. ಹ್ಯಾಂಡ್ ವಾಶ್ ಬ್ರೋ. ಬನ್ನಿ, ಇಲ್ಲೇ ಇದೆ. ಬ್ರೋ, ಇದು ಇಬ್ರು ಕಂಫರ್ಟಬಲ್ ಇಲ್ಲ ಅನ್ಸುತ್ತೆ. ಹಾಗಾದ್ರೆ ಕೆಳಗ್ ಮಲ್ಕೊಳ್ಳಿ. ಓಕೆ. ಇದೇನೋ ಒಳ್ಳೆ 5 ಸ್ಟಾರ್ ಹೋಟೆಲ್ ಎಲ್ಲ ಕೇಳ್ತಾರೆ, ಅಡ್ಜಸ್ಟ್ ಮಾಡ್ಕೋಬೇಕು. ನನಗೆ ನಿದ್ದೆ ಬರ್ತಾ ಇದೆ ಸಾರ್. ಬ್ರೋ, ಸೊಂಟದ ಮೇಲೆ ಮಾತ್ರ ಕೈ ಹಾಕ್ಬಿಡಿ ಪ್ಲೀಸ್. ಬ್ರೋ, ನನಗೆ ನಿದ್ದೆ ಬರ್ತಾ ಇದೆ. ಬ್ರೋ, ಆ ಹುಡುಗಿ ಏನು ತಿಂದೆ ಮಲಗಿದ್ದಾಳೆ. ಊಟ ಮಾಡ್ದೆ, ಅದು ಹೆಂಗ್ ಮಲ್ಕೋತಾಳೆ ಭಯ? ಇಲ್ಲ ಬ್ರೋ, ನಾನು ನೋಡ್ದೆ. ಇರು.
ನೋಡು ಒಂದ್ಸಲ. ಒಂದ್ ನಿಮಿಷ ರೀ, ನೋಡ್ತೀನಿ. ಇಲ್ಲೇನು ಇಲ್ಲ ಬ್ರೋ. ಹೌದು ಭಯ್ಯ, ನಮ್ಗೆ ಊಟ ಹೊಡಿಸ್ಬಿಟ್ಟು ಆ ಹುಡುಗಿ ಏನೋ ತಿಂದೆ ಮಲಗಿದಾಳೆ. ಬ್ರೋ, ಚಿಕ್ಕ ಮಕ್ಕಳು ಊಟ ಮಾಡದೆ ಮಲ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ. ಹೌದು ಭಯ್ಯ. ಬ್ರೋ, ನಿಂಗೆ ಫುಡ್ ಪ್ರಿಪೇರ್ ಮಾಡಕ್ ಬರುತ್ತಾ? ಬರುತ್ತೆ, ಎಲ್ಲ ಬರುತ್ತೆ. ಅದು ಚೀಪ್ ಅಂಡ್ ಬೆಸ್ಟ್ ಬ್ರೋ, ರಸಮ್ ರೈಸ್. ಓಕೆ, ಲೆಟ್ಸ್ ಗೋ. ಔಚ್. ಮೊದಲು ಬೆಂಕಿ ಪಟ್ಟಣದಿಂದ ಒಲೆ ಹಚ್ಬೇಕು. ಇದ್ ಬೇಕಾ? ಹಾ, ಬೇಕು. ಬ್ರೋ, ಯಾಕೆ ಬ್ರೋ? ಕೊಡಿ ಸುಮ್ಮನೆ. ಈಗಲ್ವಾ ಬ್ರೋ? ಇದನ್ನು ಫ್ರೈ ಮಾಡ್ಬೇಕಾ? ಏನಕ್ಕೆ ಅದು ತಲೆ ಚಚ್ಕೊಳಕ? ಅಲ್ಲಿಡಿ. ಬ್ರೋ, ವಾಟರ್ ಪಕ್ಕ ಬರುತ್ತಲ್ಲ? ವಾಟರ್ ಬರುತ್ತೆ ಬ್ರೋ. ಇದು ಹಾಕಿದ್ವಿ ಅನ್ಕೋ, ಖಾರ ಸ್ಪೈಸಿ. ಓಕೆ, ಆಯ್ತು ಬ್ರೋ. ಆಗೋಯ್ತಾ? ನಾನು ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ನಾನು ಬಡ್ಸಿಡ್ತೀನಿ, ನಿಧಾನ ಕರ್ಕೊಂಬ. ಪುಟಿ, ನೀನು ಊಟ ಮಾಡ್ದೆ ಮಲಗಿದ್ಯಲ್ಲ? ಎದ್ದೇಳು, ಬಾ ಊಟ ಮಾಡು. ಯಾಕಮ್ಮ ಊಟ ಮಾಡಿರ್ಲಿಲ್ಲ? ಕೂತ್ಕೋ. ತಿನ್ನು. ಆಗ್ಲೇ ನೀವು ಸರಿಯಾಗಿ ತಿನ್ಲಿಲ್ವಲ್ಲ ಅಣ್ಣ? ಇಲ್ಲಮ್ಮ, ನಾನು ಸರಿಯಾಗಿ ತಿಂದಿದ್ದೀನಿ. ಇಲ್ಲ, ನಾನ್ ನೋಡ್ದೆ. ಇಲ್ಲಿ ಆನಿ ಥ್ಯಾಂಕ್ಸ್ ಬ್ರೋ, ಅಡ್ಗೆ ಮಾಡಿದ್ದಕ್ಕೆ. ಇನ್ ಮಲ್ಕೊಳ್ಳಿ ಅಣ್ಣ. ನೀನ್ ಹೋಗಿ ಮಲ್ಕೊಳ್ಳ. ಓಕೆನಾ? ಗುಡ್ ನೈಟ್. ಸರಿ ಅಣ್ಣ. ಇವತ್ತೊಂದು ಸಿಕ್ಕಾಪಟ್ಟೆ ಕೆಲಸ ಆಗೋಯ್ತು ಭಯ್ಯ. ಥ್ಯಾಂಕ್ಸ್ ಬ್ರೋ. ನನ್ನ ಹೆಂಡತಿ ಅಡಿಗೆ ಹೇಳ್ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ಲು. ಏ ಸ್ಟುಪಿಡ್, ಕಾಲ್ ತೆಗಿಯೋ, ಕಾಲ್ ತೆಗಿಯೋ. ಬಿಡು ಭಯ್ಯ. Wake up, bro. It's getting late, bro. ಎದ್ದೇಳ್ ಬ್ರೋ. ಒಳಗೆ ಹೇಳ್ಬಿಟ್ಟು ಹೋಗೋಣ. ಚೆನ್ನಾಗಿ ನಿದ್ದೆ ಬಂದ. ಲೇಟ್ ಆಗ್ಬಿಡುತ್ತೆ. ಪುಟಿ, ಪುಟಿ. ಅಣ್ಣ ಬರ್ತಿದ್ದೀನಿ. ಆಗ್ಲೇ ಎದ್ಬಿಟ್ರಾ? ನಾವಿನ್ ಹೊರಡ್ತೀವಮ್ಮ. ನೋಡು, ಚೆನ್ನಾಗಿ ಓದ್ಬೇಕು. ಮಕ್ಕಳು ಕೆಲಸ ಮಾಡಬಾರ್ದು, ಓಕೆನಾ? ಸರಿ ಅಣ್ಣ. ಇದು ನನ್ನ ವಿಸಿಟಿಂಗ್ ಕಾರ್ಡ್, ನಿನ್ನ ಹತ್ರ ಇಟ್ಕೋ. ನಾನು ಮತ್ತೆ ಬರ್ತೀನಿ. ಬಾಯ್. ಬಾಯ್ ಅಣ್ಣ. ಬಾಯ್ ಅಮ್ಮ. ಬಾಯ್ ಅಣ್ಣ. ಬಾಯ್. ಇಲ್ಲಿ ಮಹಾಲಕ್ಷ್ಮಿ ಅವರಿದ್ದಾರೆ. ಯಾರಪ್ಪ? ಯಾರ್ ಬೇಕು? ನಾನು ಸೂರ್ಯನಾರಾಯಣ ವರ್ಮಾ ಅವ್ರ ಮಗ. ನಮ್ಮ ಅಣ್ಣನ್ ಮಗನ. ಹೇಗಿದ್ಯಪ್ಪ? ಚೆನ್ನಾಗಿದ್ಯಾ? ಇಷ್ಟ ದಿನಕ್ ನೆನ್ಪಾಯ್ತಾ? ಬಾ, ಬನ್ನಿ ಬನ್ನಿ. ಒಳಗೆ ಹೇಗಿದ್ಯಾ? ಏನ್ ಮಾಡ್ತಿದ್ಯಾ? ಅಪ್ಪ ಅಮ್ಮ ಚೆನ್ನಾಗಿದಾರ? ಇಷ್ಟ ದಿನಕ್ ನೆನ್ಪಾದ್ವಾ? ನನ್ ಸೋದ್ರ ಬಂದಿದಾರಲ್ಲ ಅಳಿಯಂದ್ರು. ಬಂದಿರೋರಿಗೆ ಉಪಚಾರ ಅದು ಇದು ಅಂತ ಏನಾದ್ರು ಮಾಡು. ಮಾತಾಡ್ತಿದ್ರೆ ಹೇಗೆ? ಬಾರೋ, ಊಟ ಮಾಡೋಣ. ಬಾಮ್ಮ, ಬನ್ನಿ. ಬನ್ನಿ ಬನ್ನಿ ಬನ್ನಿ. ಅದೇನದು ಚಿಕನ್? ಚಿಕನ್ ಇಲ್ಲಾಕಿ, ಸಾಂಬಾರು ಅಲ್ಲಾಕಿ. ಸಾಕು. ತಿನ್ನಪ್ಪ, ತಿನ್ನು. ಚಿಕನ್ ನಿಂಗೆ ಇಷ್ಟ ಅಲ್ವಾ? ತಿನ್ನು. ಆಯ್ತು, ಹೊಟ್ಟೆ ತುಂಬಾ ಬಡಿಸೆ. ನನ್ ಸೋದ್ರ ಯಾರಿ? ಆಯ್ತು, ಮೊದ್ಲು ಬಡಿಸೆ. ಮತ್ತೆ ಮಕ್ಕಳಲ್ಲಿ ನಿಂಗೆ ಚಿಕ್ಕೋಳೋಕೆನಾ ದೊಡ್ಡೋಳೋಕೆನಾ? ಏ ಬ್ರೋ, ಆತರ ಎಲ್ಲ ಏನಿಲ್ಲ. ತಿನ್ನಪ್ಪ, ಆಮೇಲೆ ಮಾತಾಡ್ತೀರಂತೆ. ತಿನ್ನು. ಹೋಗ್ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ಲಕ್ಷ್ಮಿ, ಇದೆಲ್ಲ ತೆಗ್ದಿಡಮ್ಮ. ಈ ಹಣ್ಣೆಲ್ಲ ತಿನ್ರಪ್ಪ. ಈಗಲೇ ಫುಲ್ ಆಗಿ ಹೋಗಿದೆ. ಅದೃಷ್ಟ ಅಂದ್ರೆ ನಿಂದ ಭಯ. ಕೇಳ ಬ್ರೋ, ಇನ್ನು ಹೇಳ್ಬಿಟ್ಟು ಹೋಗೋಣವಾ? ಏನಾಗ್ಲಿ ನಿದ್ದೆ ಆಗೋಯ್ತಾ? ಹೊರಟೆ ಬಿಟ್ರಾ? ಇನ್ನೂ ಇರ್ಬೋದಲ್ವಾ? ಇಲ್ಲ ಇಲ್ಲ, ಹೊರಡ್ತೀನಿ.
ಆಯ್ತು, ಓಕೆ. ಕನಿಷ್ಠ 1 ತಿಂಗಳಾದ್ರೂ ಇರ್ಬೇಕಲ್ವಾ? ನಮ್ಗೆ ಎಷ್ಟ್ ಬೇಜಾರಾಗ್ತಿದೆ ಹೇಳು. ನೀನ್ ಈ ಕಡೆ ಎಲ್ಲ ಬರೋದೇ ಅಪರೂಪ. ನೀವಾದ್ರೂ ಹೇಳ್ರಿ. ನಾನ್ ಮತ್ತೆ ಬರ್ತೀನಿ. ಯಾಕಂದ್ರೆ ನಮ್ಮ ಹತ್ರ ಇದ್ದ ಆಸ್ತಿ ಎಲ್ಲ ಹೋಯ್ತು. ಸಾಲ ತಡ್ಕೊಳಕ್ಕಾಗ್ದೆ ಅಪ್ಪ ಎಲ್ಲ ಹೊರಟೋದ್ರು. ನೀವೆಲ್ಲ ಇರ್ಬೇಕಾರೆ ನಾನು ಯಾಕೆ ಬೀದಿಗೆ ಬೀಳ್ತೀನಿ? ಡೆಫಿನೆಟ್ ಆಗಿ ಬರ್ತೀನಿ. ಒಂದ್ ಚಿಕ್ಕ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಹೊರಡು ಹೊರಡು. ಇನ್ಯಾವತ್ತೂ ಬರ್ಬೇಡ. ನೋಡು, ಏನೋ ತುಂಬಾ ದಿನ ಆದ್ಮೇಲೆ ಬಂದಿದ್ದಿ ಅಂತ ಉಪಚಾರ ಮಾಡಿದ್ವಿ. ಅಷ್ಟಕ್ಕೆ ನೀನು ಇಲ್ಲೇ ಬಂದು ಉಳ್ಕೊಳ್ತೀನಿ ಅಂದ್ರೆ ನಿನ್ಗೂ ನಮ್ ಕೆಲ್ಸದವ್ರಿಗೆ ಏನೋ ವ್ಯತ್ಯಾಸ ಇರಲ್ಲ, ತಿಳ್ಕೊ. ಮನಿ ಇದ್ರೇನೆ ರೆಸ್ಪೆಕ್ಟಾ? ಹೇಳಿದ್ ಸಾಕು, ನೀನ್ ಹೋಗೋ. ದುಡ್ಡ ನಾವು ಕೊಟ್ಟಿದ್ದ ದುಡ್ಡೆಲ್ಲ ನಿಮ್ಮಪ್ಪ ವ್ಯಾಪಾರ ಮಾಡ್ಕೊಂಡು ಅಷ್ಟು ದೊಡ್ಡದಾಗಿ ಬೆಳೆದಿದ್ದು. ಆದ್ರೂ ನಾಯಿನ ಸಿಂಹಾಸನ ಮೇಲೆ ಕೂರ್ಸಿದ್ರು ನಾಯಿ ಬುದ್ಧಿನೇ. ಅದಕ್ಕೆ ಹಾಗಾಗಿರೋದು. ನೋಡಿ ಮಾವ, ನಿಮ್ ಹತ್ರ ದುಡ್ಡಿದ್ರೆ ದಿನಕ್ಕೆ 10 ಸಲ ಊಟ ಮಾಡಿ. ಆದ್ರೆ ನಮ್ಮ ಅಪ್ಪನೇನೋ ಅನ್ನಕ್ ಹೋಗ್ಬೇಡಿ. ಸಾಕ್ ಹೋಗು. ಇಷ್ಟಾದ್ರೂ ಪೊಗರು ಕಡಿಮೆ ಆಗಿಲ್ಲ. ಹೌದು. ಇವಾಗ ಎಲ್ಲಿಗೆ ಭಯ್ಯ? ಇನ್ನೊಬ್ರು ರಿಲೇಟಿವ್ ಮನೆಗ್ ಬ್ರೋ. ಏನ್ ಭಯ್ಯ, ಇವ್ರು ಕೊಟ್ಟಿರೋ ಪುಳಿಯೋಗರೆ ಸಾಲದು ಅಂತ ಅಲ್ಲಿ ಹೋಗಿ ಮೊಸರನ್ನ ತಿನ್ಬೇಕಾ? ಡ್ಯಾಡಿ ಹೋಗ ಕೇಳಿದಾರೆ ಬ್ರೋ, ಹೋಗ್ತಿದೀವಿ ಅಷ್ಟೇ. ಓಕೆ. ಅಲ್ಲಿ ನೋಡು, ಅಲ್ಲಿ ಯಾವ್ದೋ ಊರಿದೆ. ಗಂಗೆ ಬಾರೆ ತುಂಗೆ ಬಾರೆ ಬಾರೆ. ಕೇಳೋಣ ನಿಲ್ಸು. ಏ ಹುಡುಗ, ಇಲ್ಲಿ ಬಾಪ. ನೀನೇ ಬಾ. ಬಾರೆ ಬ್ರೋ, ಇಲ್ಲಿ ರೂಟೇ ಇಲ್ವಲ್ಲ ಬ್ರೋ? ಇದಕ್ಕೆಲ್ಲ ಹೈವೇ ಆಗ್ತಾರೆ ನಿನಗೆ. ಇದೇ ಮಿನಿ ಫಾರೆಸ್ಟ್. ಬನ್ನಿ. ಬಾರೆ ನೀರೇ ದಾತೀರೇ. ಯಾವ ಊರೇ ನಿಂದು, ನನ್ನಿದ್ದ ಊರೇ ನಂದು. ಏನಪ್ಪಾ ರಾಮಪುರಕ್ಕೆ ಹೆಂಗ್ ಹೋಗೋದು? ನಿನ್ಗೆ ಅಡ್ರೆಸ್ ಹೇಳಿದ್ರೆ ಬೋರ್ ಹೊಡೆದ ಯಾರು? ಮೊನ್ನೇನೋ ಜಿಮ್ ಮಾಡ್ಬೇಕು ಅಂತಿದಾರಲ್ಲ, ಹೋಗಿ ಬೋರ್ ಹೊಡಿರಿ. ನಾನಾ? ನಿಮ್ ಡಿಸ್ಕಷನ್ ಆಮೇಲೆ ಇಟ್ಕೊಳ್ಳಿ, ಮತ್ತು ಬೋರ್ ಹೊಡಿರಿ. ಬನ್ನಿ. ಬನ್ನಿ. ನೋಡಪ್ಪ ತಮ್ಮ, ರಾಮಪುರಕ್ಕೆ ಹೆಂಗ್ ಹೋಗೋದು? ಆ ಕಡೆ ಹೋಗ್ಬೇಕ್ರಿ. ಮತ್ತೆ ಹಿಂಗ್ ಹೋದ್ರೆ ಯಾವ ಊರು ಬರುತ್ತೆ? ರಾಮಪುರ ಬರುತ್ತೆ. ಬಿನ್ಗೆಲ್ ಹೊಡೆದಾಕ್ ಬಿಡ್ತೀನಿ. ಹಿಂಗ್ ಹೋದ್ರೆ ರಾಮಪುರ ಹೆಂಗ್ ಬರುತ್ತೆ? ಇದೇ ಕಣ್ರಿ ರಾಮಪುರ. ರಾಮಪುರಕ್ಕೆ ಬಂದು ಅಡ್ರೆಸ್ ನಾನೇನು ಹೇಳಿ? ರಾಮಪುರದಲ್ಲಿ ಜನಕಮ್ಮ ಅವ್ರ ಮನೆ ಎಲ್ಲಿ? ರಾಮಪುರದಲ್ಲಿ ಕಣ್ರಿ. ಲೈ, ಬಿನ್ಗೆ ತಗೊಂಡು ತಲೆ ಹೊಡೆದಾಕ್ಬಿಡ್ತೀನಿ. ಜನಕಮ್ಮ ಅವ್ರ ಮನೆ ಎಲ್ಲಿ ಹೇಳು? ನೇರವಾಗಿ ಹೋಗ್ರಿ. ಸ್ವಲ್ಪ ದೂರ ಹೋದ್ರೆ ಕಾಂಕ್ರೀಟ್ ರೋಡ್ ಸಿಗುತ್ತೆ. ಆ ರೋಡ್ ಹತ್ತಿರದಲ್ಲೇ ತೆಂಗಿನಗರಿ ಬೇಲಿ ಕಾಣುತ್ತೆ. ಅದ್ರ ಮಧ್ಯದಲ್ಲಿ ಹಂಚಿನ ಮನೆ ಇರುತ್ತೆ. ಅದೇನೆ ಜಾನಕಮ್ಮ ಅವ್ರ ಮನೆ. ಹಲೋ, ಬೋರ್ ಯಾರು ಹೊಡಿತಾರೆ? ಸರ್ ಅಡ್ರೆಸ್ ಸರಿಯಾಗಿ ಹೇಳ್ದೆ ತಾನೆ? ಹೊಡ್ಕೋ. ಬುಧು ಅಂತ ಅನ್ಕೊಂಡ್ಬಿಡ್ತೇನೆ. ಭಯ್ಯ, ಇದೇ ಮನೆ ಇರ್ಬೋದಾ? ಭಯ್ಯ, ಅವ್ನು ಹೇಳಿದ ಮನೆ ಅಂತೂ ಇದೆ. ಜಾನ್ಕಮ್ಮ ಅವ್ರು ಇಲ್ಲಿ ಇದಾರೋ ಇಲ್ವೋ? ಇಲ್ಲ ಅಂದ್ರೆ ತಲೆನೋವು ಆಗ್ಬಿಡುತ್ತೆ. ಯಾರಾದ್ರೂ ಇದೀರಾ ಒಳಗಡೆ? ಯಾರಪ್ಪ? ಯಾರು ಬೇಕಿತ್ತು? ಇಲ್ಲಿ ಜಾನಕಮ್ಮ ಅಂತಂದ್ರೆ ನಾನೇ. ನೀವ್ಯಾರು? ನಾನು ಸೂರ್ಯನಾರಾಯಣ್ ವರ್ಮ ಅವ್ರ ಮಗ. ನೀನ್ ನಮ್ಮ ಅಕ್ಕನ ಮಗನಾ? ಬಾಪ ಒಳಗೆ. ಭಯ್ಯ, ನಾನು ಇಲ್ಲೇ ಕೂತಿರ್ತೀನಿ. ಬಾ. ಬೇಡ ಚಿಕ್ಕಮ್ಮ, ಒಳಗಡೆ ಇಲ್ಲೇ ಕೂತ್ಕೊಳ್ಳೋಣ. ಪರವಾಗಿಲ್ಲ, ಇಲ್ಲೇ ಕೂತ್ಕೋಬೋದಲ್ವಾ? ಅಕ್ಕ, ಅಣ್ಣ, ನನ್ ಮಗ. ಅದೇ ನಮ್ಮ ಅಕ್ಕನ ಮಗ. ಅಮೆರಿಕನಲ್ಲಿ ಇರ್ತಾನೆ ಅನ್ನಲ್ಲ, ಅವನೇ ನನ್ ಮಗ. ಎಷ್ಟ್ ಕಷ್ಟ ಬಂತು ನಿಮ್ಗೆ. ಆದ್ರೂ ಏನಂತೆ ಬಿಡು, ನಾವೆಲ್ಲ ಇಲ್ವಾ ನಿಂಗೆ? ನನ್ನ ಅಕ್ಕನ ಮಗ ಅಂದ್ರೆ ನನ್ ಮಗ ಅಲ್ವಾ? ನಂಗೆ ಹೇಗಿದ್ರು ಮಕ್ಕಳಿಲ್ಲ. ಅದಕ್ಕೆ ಆ ದೇವ್ರು ನಿನ್ನ ನಂಗೋಸ್ಕರನೇ ಕಳ್ಸಿದಾನೆ ಅನ್ಸುತ್ತೆ. ಏನು ಅಂದ್ರೆ ಯಾರು ಬಂದಿದಾರ ನೋಡಿ? ನಿಮ್ ಚಿಕ್ಕಪ್ಪ ಕಣೋ. ಪರವಾಗಿಲ್ಲ, ಕುತ್ಕೊಳ್ಳಿ. ನನ್ ಮಕ್ಕನ್ ಮಗ ಕಣ್ರಿ. ಚಿಕ್ಕಮ್ಮ, ನಾವಿನ್ ಹೊರಟೆ. ಒಂದ್ ನಿಮಿಷ ಇರಪ್ಪ. ನೀನ್ ಸ್ವಲ್ಪ ಒಳಗ್ ಬಾ. ನಿನ್ ಬಾ ಇಲ್ಲಿ. ಚಿಕ್ಕ ವಯಸ್ಸಿಂದ ನಿನ್ಗೇನು ಕೊಡಕ್ಕಾಗ್ಲಿಲ್ಲ. ತಗೋ, ಇದನ್ನಿಟ್ಕೋ, ಖರ್ಚಿಗಾಗತ್ತೆ. ಈಗ ನಮ್ಮ
ಮನೇಲಿ ಇಷ್ಟೇ ಕಣೋ ಇರೋದು. ನಿಲ್ ನೋಡು, ನನ್ನ ಒಡವೆ ಸ್ವಲ್ಪ ಇದೆ, ಇದನ್ನ ತಗೊಂಡು ಹೋಗಿ ಅಡ ಇಟ್ಬಿಡು. ನಿಂಗೆ ಖರ್ಚಿಗಾಗತ್ತೆ, ಇಟ್ಕೋ ಆಯ್ತಾ? ಬೇಡ ಚಿಕ್ಕಪ್ಪ, ಪ್ಲೀಸ್ ಚಿಕ್ಕಮ್ಮ, ಇದ್ಯಾವುದು ಬೇಡ ನಂಗೆ. ನೀವಿಬ್ರಿದ್ದೀರಾ ಸಾಕು ನಂಗದು, ನಂಗಿನ್ನೇನು ಬೇಡ. ಅಲ್ಲ ಕಣೋ. ಬೇಡ ಚಿಕ್ಕಮ್ಮ, ಮತ್ತೆ ಬರ್ತೀನಿ. ನಡಿ ಹೊರಡೋಣ. ಬರ್ತೀನಿ ಚಿಕ್ಕಮ್ಮ, ಬರ್ತೀನಿ. ತುಂಬಾ ಹಸುವಾಗ್ತಿದೆ ಭಯ್ಯ. ಹೌದು ಬ್ರೋ, ನನಗೂ ಹಾಗೆ ಅನಿಸ್ತಾ ಇದೆ. ಒಳಗಡೆ ಎಲ್ಲ ಖಾಲಿ, ಒಂಥರ ನೋವು. ಅದನ್ನೇ ಕನ್ನಡದಲ್ಲಿ ಹಸು ಅಂತಾರೆ, ಇಂಗ್ಲಿಷಲ್ಲಿ ಹಂಗ್ರಿ ಅಂತಾರೆ. ಓಕೆ, ಏನೋ ಒಂದು ತಿನ್ಲೇಬೇಕು ಭಯ್ಯ. ಭಯ್ಯ ಭಯ್ಯ, ಅಲ್ಲಿ ಅದು ಹೋಟ್ಲಿದೆ, ಅಲ್ಲಿ ನಿಲ್ಸಿ. ಓ ಶ್ಯೂರ್, ಏನೋ ಒಂದು ಇರುತ್ತೆ ಭಯ್ಯ. ಯಾರೋ ಇವರು ಬರ್ತಿದ್ದಾರೆ, ಟೀ ಮಾಡಮ್ಮ. ಸರಿ. ಏನ್ರಪ್ಪ ಟೀ ಕುಡಿತೀರಾ? ಟೀ ಈಗ್ಲೇ ಬೇಡಮ್ಮ, ಹೊಟ್ಟೆ ತುಂಬಾ ಹಸಿತಾ ಇದೆ. ಏನಾದ್ರು ಇದ್ರೆ ಕೊಡ್ತೀರಾ? ತಿನ್ನಕ್ ಬೇಕು ಅಂತವ್ರೆ. ನೋಡೋಣ ಬನ್ರಿ. ಬ್ರೋ, ತಿನ್ನಕ್ಕಿರತ್ತಾ? ಹೋಟ್ಲೆ ತಾನ ಭಯ್ಯ, ಏನೋ ಒಂದು ಇರುತ್ತೆ, ಬಾ ಕೂತ್ಕೋ. ಓಕೆ. ಭಯಂಕರ ಹಸಿತಾ ಇದೆ. ಮೀಟು. ತಗೊಳ್ರಪ್ಪ. ಓ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ತಗೊಳಪ್ಪ, ಕುಡಿಯೋದಕ್ಕೆ ನೀರು. ಯಾ ಕಾಯಿ ಚಟ್ನಿ ಇದು. ಫೀಲಿಂಗ್ ಬೆಟರ್. ಗುಡ್. ಥ್ಯಾಂಕ್ ಯು ಅಮ್ಮ, ನೈಸ್ ಫುಡ್. ಎಷ್ಟಾಯ್ತಮ್ಮ? 10 ರೂಪಾಯಿ ಕಣಪ್ಪ. ಏನು, ನಾವು ತಿಂದಿದ್ದಕ್ಕೆ ಬರೀ 10 ರೂಪಾಯ? ಹಾಗಲ್ಲಪ್ಪ, ನಮ್ಮ ಅಂಗಡಿಲಿ ನಾವು ಟೀ ಮಾತ್ರ ಮಾರೋದು. ನಾವು ತಿನ್ನಕ್ ಇಟ್ಕೊಂಡಿದ್ ತಿಂಡಿನ ನಿಮಗ್ ಕೊಟ್ಟಿದೀವಿ. ಅದ್ ಯಾಕಮ್ಮ, ಇರೋದು ನಮಗ್ ಕೊಟ್ಬಿಟ್ರಲ್ಲ, ನೀವೇನ್ ತಿಂತೀರಾ? ವಯಸ್ಸಾಗಿದೆ ಅಲ್ವೇನಪ್ಪ, ಒಂದ್ ಹೊತ್ತು ತಿಂದ್ರೆ ಸಾಕಾಗತ್ತೆ. ನೀವ್ ಹಸ್ತಿದ್ರಿ ಅಲ್ವಾ, ನೀವ್ ತಿಂದಿದ್ರಿಂದ ನಮ್ ಹೊಟ್ಟೆ ಸಂತೋಷಕ್ಕೆ ತುಂಬೋಯ್ತು. ತುಂಬಾ ಥ್ಯಾಂಕ್ಸ್ ಅಮ್ಮ. ಪರವಾಗಿಲ್ಲ ಅಪ್ಪ. ಇದು ತಗೊಳ್ಳಿ. ಥ್ಯಾಂಕ್ ಯು ಸರ್, ಲವ್ ಯು. ಬರ್ತೀವಮ್ಮ. ಹಾ. ಏನ್ ಬ್ರೋ ಇದು? ಡ್ರಿಂಕ್ಸ್? ನೋ ಬ್ರೋ, ನಾನ್ ಬರೀ ಫಾರಿನ್ ಡ್ರಿಂಕ್ಸ್ ಮಾತ್ರ ಕುಡಿಯೋದು. ನಂಗೆ ಎಲ್ಲ ಫಾರಿನ್ ಡ್ರಿಂಕ್ಸ್ ತಯಾರು ಮಾಡೋದೇ ಇದರಿಂದ. ಹೌದಾ? ಏನ್ ಬ್ರೋ ಹಿಂಗಿದೆ ಇದು? ಇವ್ನ ಹೆಂಗಪ್ಪ ಅರ್ಥ ಮಾಡಿಸೋದು? ಆನ್ ದಿ ವೇ ಲಾಂಗ್ ಲಾಂಗ್ ಟ್ರೀಸ್, ಇಟ್ ಪ್ರೊವೈಡ್ಸ್ ಮಿಲ್ಕ್. ಮಿಲ್ಕ್? ಆಮೇಲೆ ಏನ್ ಹೇಳದಪ್ಪ, ಐಸ್ ಮಿಲ್ಕ್, ಕನ್ನಡದಲ್ಲಿ ಕಳ್ಳು ಅಂತಾರೆ. ಸರಿ, ಗೆಟ್ ಮೀ ಸಮ್ ಐಸ್ ಕ್ಯೂಬ್ಸ್, ಕುಡಿಯೋಣ. ಇಷ್ಟು ದಿನ ಆದ್ರೂ ಈ ಮನುಷ್ಯಂಗೆ ಬುದ್ಧಿ ಬರ್ಲಿ. ಏನಾಯ್ತು ಬ್ರೋ? ಈ ಊರಲ್ಲಿ ಐಸ್ ಕ್ಯೂಬ್ ಸಿಗಲ್ಲ ಬ್ರೋ, ಅದು ನಮ್ಮ ಊರಲ್ಲಿ ಬರೀ ಶವಗಳಿಗೆ ಯೂಸ್ ಮಾಡ್ತಾರಷ್ಟೇ. ಕುಡೀರಿ. ಬ್ರೋ, ಇದೇನು ಡಿಫ್ರೆಂಟ್ ಆಗಿದೆ ಬ್ರೋ. ನಿನಗೆ ನೀರಲ್ಲಿ ಸಕ್ಕರೆ ಹಾಕೊಂಡು ತಗೊಂಡ್ಬರ್ತೀನಿ, ನಿಂಗೆ ಇದೆಲ್ಲ ಸೆಟ್ ಆಗಲ್ಲ. ಕೊಡಿಲಿ, ನಿಂದು ನಾನೇ ಕುಡಿದು ಬಿಡ್ತೀನಿ. ನೋ ಬ್ರೋ, ಟ್ರೈ ಮಾಡ್ತೀನಿ. ಏನ್ ಬ್ರೋ ಇದು? 4 ಡೇಸ್ ಬ್ರೋ, 4 ಡೇಸ್ ಅಲ್ಲಿ ಲೈಫ್ ಎಲ್ಲ ಚೇಂಜ್ ಆಗ್ಬಿಡ್ತು. ಒಬ್ರೇನೋ ದುಡ್ಡು ಕಿತ್ಕೊಂಡು ಹೋಗ್ತಾರೆ, ಇನ್ನೊಬ್ರು ದುಡ್ಡು ಒಡವೆ ಎಲ್ಲ ಕೈಯಲ್ಲಿಟ್ಟು ತಗೊಂಡೋಗು ಅಂತಾರೆ. ಏನ್ ಬ್ರೋ ಇದು? ಅರ್ಥನೇ ಆಗ್ತಿಲ್ಲ. ನಮ್ಮವರ ಹೊರಗಿನವರ ಏನೂ ಅರ್ಥ ಆಗ್ತಾ ಇಲ್ಲ ನಂಗೆ. ಕೆಲವರು ಕರ್ದನ್ನ ಹಾಕ್ತಾರೆ, ಇನ್ ಕೆಲವರು ಹೋಗು ಅಂತಾರೆ. ಮೈ ಡ್ಯಾಡ್ ಇಸ್ ಗ್ರೇಟ್ ಬ್ರೋ, ಗ್ರೇಟ್. ಫುಡ್ ಇಲ್ಲ, ಬೆಡ್ ಇಲ್ಲ, ಏನ್ ಕಂಡೀಷನ್ಸ್ ಬ್ರೋ. ಟೂ ಮಚ್ ಮಸ್ಕಿಟೋಸ್ ಬೈಟಿಂಗ್ ಬ್ರೋ. ಇಂಡಿಯಾದಲ್ಲಿ ಎಷ್ಟು ಬೇಕೋ ಅಷ್ಟು ಸೊಳ್ಳೆ ಇರುತ್ತೆ ಬ್ರೋ. ನೀನು ವಾಪಸ್ ಹೋಗ್ತೀಯಲ್ಲ, ಹೋಗ್ಬೇಕಾದ್ರೆ ಬ್ಯಾಗ್ ತುಂಬಿಸ್ಕೊಂಡು ಹೋಗು. ಬ್ರೋ, ನಾವಿವಾಗ ಎಲ್ಲಿಗೆ ಹೋಗ್ಬೇಕು ಬ್ರೋ? ಏನು ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ವಾ? ಅಯ್ಯೋ, ಅನ್ಯಾಯ ನಿನ್ನ ನಂಬ್ಕೊಂಡ್ ಬಂದ್ಬಿಟ್ಟಲ್ಲ. ಇದ್ರ ಬದಲು ಹೆಂಡತಿ ಜೊತೆಗೆ ಇದ್ರೆ ಚೆನ್ನಾಗಿರ್ತಿತ್ತು. ರೋಡ್ ಎಲ್ಲಿವರೆಗೂ ಹೋಗುತ್ತೋ ಅಷ್ಟು ದೂರ ಹೋಗೋಣ. ರೋಡ್ ಎಲ್ಲಿವರೆಗೂ ಹೋಗುತ್ತೆ ಅಷ್ಟು ದೂರನಾ? ಹೌದು, ರೋಡ್ ಎಲ್ಲಿವರೆಗೂ ಇರುತ್ತೆ ಬ್ರೋ? ನಿಜವಾಗ್ಲೂ ಗೊತ್ತಿಲ್ವಾ ಎಲ್ಲಿ ಹೋಗ್ಬೇಕು ಅಂತ? ಓ ಅಣ್ಣ, ಯಾಕೆ ಅಷ್ಟೊಂದು ಜೋಶಲ್ಲಿ ಹೋಗ್ತಾ ಇದೀಯಾ? ಊರಲ್ಲಿ ಮೇಳ ಅಂದ್ರೆ ಗಂಡಸ್ರೆಲ್ರು ಅಲ್ಲೇ ಇರ್ತಾರೆ. ಮೇಳನಾ? ಮೇಳನ?
ಅದೇನ್ ಬ್ರೋ? ಅದ್ ನಿಂಗೆ ಅರ್ಥ ಮಾಡ್ಸಕ್ ಅರ್ಧ ಗಂಟೆ ಆಗುತ್ತೆ. ಸೂಪರ್ ಆಗಿರುತ್ತೆ ಬಾ. ಓಕೆ ಆಯ್ತು, ಲೆಟ್ಸ್ ಗೋ. ಮಿಂಚಿನ ನೋಟದ ಕಂಚಿನ ನನಯ ಸಂಚಿನ ಸುಂದರಿ ನೀನು, ಕುಂಚದ ಕಣ್ಣಿನ ಅಂಚಿನ ನೋಟ ಕೊಂಚವ ಬೇರು ಬಾರೆ. ನಿನ್ನ ಸೈಡಲ್ಲಿ ಕೊಂಡ್ರೆ ದೀಪಿಕನೆ, ನಿನ್ನ ಬ್ಯಾಕಲ್ಲಿ ಕೊಂಡ್ರೆ ಹಂಸಿಕನೆ. ರಸಗುಲ್ಲಾದಂತೆ ಇದೆಯಲ್ಲ ಯಾರೇ ನೀನು ಚಲುವೆ. ಭಯ ಅವನ ಹತ್ರ ಸ್ವಲ್ಪ ನಿಲ್ಸು. ಓಕೆ. ಏನಪ್ಪ ಅಡ್ರೆಸ್ ಫ್ರೀಯಾಗಿ ಹೇಳ್ತೀಯ ತಾನೆ? ಪೆರಂಬೂರ್ ಈ ಕಡೆನಾ? ಅಂದ್ರೆ ಈ ಕಡೆನಾ? ಹಿಂಗೆ ಅಂತ ಭಯ ನೋಡಿ. ಯಾ ಎಕ್ಸ್ಕ್ಯೂಸ್ ಮೀ, ಅದೇ ಪೆರಂಬೂರ್ಗೆ ಹಿಂಗ್ ಹೋಗ್ಬೇಕು ಅಂತಾರಲ್ಲ. ಯಾವನ ಹೇಳಿದ್ದು? ನೀವೇ ತಾನೆ? ಆ ಕಡೆ. ಮತ್ತಾರೋ ಅಲ್ಲಿ ಈ ಕಡೆ ಹೋಗ್ಬೇಕು ಅಂದ್ರು. ಹಾಗಾದ್ರೆ ಗೊತ್ತಾ? ಭಯ ನೀನ್ ಹೇಳು, ನನಗೆ ಗೊತ್ತಿಲ್ಲ. ಹೇಳ್ತೀನಿ ಕೇಳ್ಬೇಕು. ಈಗ ಸ್ಟ್ರೈಟ್ ಆಗಿ ಹೋಗಿ ಇದೇ ರೋಡಲ್ಲಿ ಒಂದ್ 20 ಕಿಲೋಮೀಟರ್ ಹೋಗಿ ಅಲ್ಲಿಂದ ಲೆಫ್ಟ್ ತಗೊಳ್ಳಿ. ಸ್ಟ್ರೈಟ್ ಆಗಿ ಹೋಗಿ ಅಲ್ಲಿ 4 ರೋಡಿನ ಜಂಕ್ಷನ್ ಬರುತ್ತೆ. ಅಲ್ಲಿಂದ ಲೆಫ್ಟ್ಗೆ ಹೋಗಿ ಅಲ್ಲೊಂದು ಊರ್ ಬರುತ್ತೆ. ಆ ಊರ್ ಆದ್ಮೇಲೆ ಆ ಊರ್ ಕೊನೆ ರೈಟ್ ತಗೊಳ್ಳಿ. ರೈಟ್ ಇಂದ ಸ್ಟ್ರೈಟ್ ಆಗಿ ಹೋದ್ಮೇಲೆ ಅಲ್ಲಿ ಮರದ ಕೆಳಗೆ ಕರ್ನಾಟಕ ಹೆಲ್ಮೆಟ್ ಮಾರ್ಕೊಂಡು ಒಬ್ಬ ಶುದ್ಧ ಇರ್ತಾನೆ. ಇಷ್ಟಿರ್ತಾನೆ ಬಿಡು. ಅವನೇ ನಮ್ಮ ಮಾವ. ಓಹೋ, ಅವನ್ಗೊಬ್ಳು ಮಗಳಿದ್ದಾಳೆ. ಅವನ್ಗೊಬ್ಬ ಮಗಳಿದ್ದಾಳ? ಮಾವನ್ ಮಗಳು? ಅವಳನ್ನೇ ನನ್ ಮದುವೆ ಮಾಡ್ಕೊಳ್ಳೋದು. ನಮ್ಮ ಅತ್ತೆ ಒಪ್ಕೊಂಡ್ರು, ನಮ್ಮ ಮಾವ ಒಪ್ತಿಲ್ಲ ಭಯ್ಯ. ಅವ್ನು ಒಪ್ಕೊಂಡ್ರೆ ಆ ಊರಿದೆಯಲ್ಲ ನಮ್ಮ ಮಾವ ಊರು, ಅಲ್ಲಿಂದ ಸ್ಟ್ರೈಟ್ ಆಗಿ ಹೋಗಿ ಹೋದ್ಮೇಲೆ ಅಲ್ಲಿ ಲೆಫ್ಟ್ ರೈಟ್ ಇರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅದೇ ಪೆರಂಬೂರು. ಓಕೆ, ಥ್ಯಾಂಕ್ ಯು. ಫಸ್ಟ್ ರೈಟ್. ಭಯ ನನಗೆ ಯಾಕೋ ಇವನ್ ಮೇಲೆ ಡೌಟ್ ಇದೆ. ನೋ ಬ್ರೋ, ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ. ಅವ್ನು ಕರೆಕ್ಟ್ ಆಗಿ ಹೇಳಿರ್ತಾನೆ. ಅವನ್ ಮಾವನು ಅಷ್ಟೇ ಕಾನ್ಫಿಡೆಂಟ್ ಅಲ್ಲಿ ಹೇಳಿದ. ಚಿಲ್ ಮ್ಯಾನ್. ಭಯ ಏನೋ ಆಕ್ಸಿಡೆಂಟ್ ಆಗಿದೆ ಅನ್ಸುತ್ತೆ. ನಿಲ್ಸು ಸ್ವಲ್ಪ. ನಮ್ಗೆ ಏನಕ್ಕೆ ಬ್ರೋ ಲೇಟ್ ಬಂದ್ರೆ ಬಾ, ಬಿಟ್ರೆ ಬಿಡು. ನಾನು ವೇಟ್ ನಾನು ಬರ್ತೀನಿ. ಐ ಆಮ್ ಕಮಿಂಗ್ ಟು ವೇಟ್.
ಪೊಲೀಸರು ಫೋನ್ ಮಾಡ್ರು. ಯಾರಾದ್ರೂ ಆಂಬುಲೆನ್ಸ್ ಫೋನ್ ಮಾಡಿದ್ರಾ? ಅವಾಗಲೇ ಮಾಡಿದೀವಿ ಸರ್, ಬರ್ತೀವಿ ಅಂತ ಹೇಳಿದ್ರು. ಭಯ ಯಾರಾದ್ರೂ ಒಬ್ಬ ಔಟ್ ಅನ್ಸುತ್ತೆ ಕಣ. ಇಲ್ಲ ಕಣ, ಇಂಥ ಮೈ ಗಾಡ್. ಅಣ್ಣ ಫೋನ್ ಮಾಡ್ರಣ್ಣ ಯಾರಾರ. ಆಂಬುಲೆನ್ಸ್ ಬರೋರ್ಗು ಯಾಕೆ ಕಾಯ್ಬೇಕು? ಆಟೋಲ್ಲಿ ಹೋಗೋಣ. ನಿಮಿಷ ಅಣ್ಣ. ಬ್ರೋ ಆಂಬುಲೆನ್ಸ್ ಬರುತ್ತೆ, ತಡ್ಕೋ ಬ್ರೋ. ಏನಣ್ಣ? ಈಸ್ ಡೆಡ್. ಭಯ್ಯ ಪೊಲೀಸ್ ಕೇಸ್ ಆಗತ್ತೆ ಅಂತ ಯಾವ ಆಟೋದವರು ಬರ್ತಾ ಇಲ್ಲ. ಅಣ್ಣ ಇರೋಣ, ಬರುತ್ತೆ ಆಂಬುಲೆನ್ಸು. 2 ನಿಮಿಷ ಅಷ್ಟೇ, ಧೈರ್ಯವಾಗಿರು. ಅಣ್ಣ ಆಂಬುಲೆನ್ಸ್ ಬರ್ತೈತೆ. ಏ ಅಣ್ಣ ನೋಡು, ಆಂಬುಲೆನ್ಸ್ ಬಂದ್ಬಿಡ್ತು. ನಿಲ್ಸಿ ನಿಲ್ಸಿ. ಬ್ರೋ ಬ್ರೋ ಹಿಂದೆ ಕೂತ್ಕೊಳ್ಳಿ, ನಾನು ಮುಂದೆ ಇರ್ತೀನಿ. ಹುಷಾರು ಹುಷಾರಣ್ಣ. ಭಯ್ಯ 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 ಏನಾಯ್ತು ಭಯ್ಯ? ಬ್ರೋ ನನ್ನ ಕೈಲಿ ಆಗ್ತಾ ಇಲ್ಲ ಬ್ರೋ. ಭಯ್ಯ ನೀನ್ ಇಷ್ಟೊಂದು ಫೀಲ್ ಆಗ್ತಿದ್ಯಾ? ಬ್ರೋ ಅರ್ಧ ಗಂಟೆಗೆ ಮುಂಚೆ ಯಾರು ಬ್ರೋ ಅವರು? ಆದ್ರೆ ಅವರು ನನ್ನ ಕೈ ಮೇಲೆ ಪ್ರಾಣ ಬಿಡ್ಬೇಕು ಅಂತ ಅಷ್ಟೊತ್ತು ಪ್ರಾಣ ಹಿಡ್ಕೊಂಡಿದ್ದಂಗಿತ್ತು. ಏನ್ ಬ್ರೋ ಇದು? ನನ್ನ ಕೈ ಮೇಲಲ್ಲ, ನನ್ನ ಕೈಯಾರೆ ಸಾಯಿಸ್ದೆ ಅನ್ನಿಸ್ತಾ ಇದೆ ಬ್ರೋ. ಪ್ರಾಣ ಕಾಪಾಡು ಅಂತ ಬೇಡ್ಕೊಂಡ್ರು ಬ್ರೋ, ಅಂಗಲಾಚಿ ಬೇಡ್ಕೊಂಡ್ರು ಬ್ರೋ. ತುಂಬಾ ಗಿಲ್ಟಿ ಆಗಿದೆ ಬ್ರೋ. ಅದಿನ್ ಮಾಡಿದ್ದಲ್ಲ ಅಲ್ವಾ ಭಯ್ಯ? ಅವ್ರ ಟೈಮ್ ಆಗಿತ್ತು, ಹೋಗ್ಬಿಟ್ರು. ಅವ್ರು ಸತ್ತೋದ್ರ ಅನ್ನೋ ಬೇಜಾರಿಗಿಂತ ನಿನ್ನಲ್ಲಿ ಬದಲಾವಣೆ ನೋಡಿ ತುಂಬಾನೇ ಖುಷಿ ಆಗ್ತಿದೆ ಭಯ್ಯ. ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ ಭಯ್ಯ. ನಿನ್ನ ಈ ತರ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಭಯ್ಯ. ಈ ಊರಿಗೆ ಯಾಕೆ ಬರಕ್ ಹೇಳಿದ್ರು ಭಯ್ಯ? ಈ ಊರಲ್ಲಿ ಯಾರು ಗೊತ್ತಿರೋರು ಇದ್ದಾರ? ಅದಲ್ಲ ಬ್ರೋ, ಈ ಏರಿಯಾ ತುಂಬಾ ಫೆಮಿಲಿಯರ್ ಅನ್ನಿಸ್ತಾ ಇದೆ. ಮತ್ತೆ ಡ್ಯಾಡಿ ಯಾಕೆ ಇಲ್ಲಿಗೆ ಹೋಗಕ್ಕೆ ಹೇಳಿದ್ರು? ಭಯ್ಯ ಏನ್ ಹೇಳ್ತಿದ್ಯಾ?
ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ರೀ. ಎಕ್ಸ್ಕ್ಯೂಸ್ ಮೀ ಸರ್, ನಿಮ್ಗೋಸ್ಕರ ಇವರು. ಹಲೋ ಡಾಕ್ಟರ್. ಹಾಯ್, ಆದಿತ್ಯ. ಬನ್ನಿ. ಹೇಳಿ. ನೀವಿಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 26 ವರ್ಷಗಳಿಂದ ಕ್ಯಾಂಪ್ ಮಾಡ್ತಾನೆ ಇದ್ದೀವಿ. ಪ್ರತಿ ವರ್ಷ ಈ 2 ತಿಂಗಳು ಇಲ್ಲೇ ಸರ್ವಿಸ್ ಮಾಡೋದು. ಅಂದಹಾಗೆ ನಿಮ್ ಪರಿಚಯ? ಈ ಪ್ಲೇಸಿಗೆ ಬಂದ್ಮೇಲೆ ನನ್ಗೆ ಯಾಕೋ ಫೆಮಿಲಿಯರ್ ಅನ್ನಿಸ್ತಾ ಇದೆ. ನನ್ನ ಡ್ಯಾಡ್ ಇಲ್ಲಿಗೆ ಹೋಗಕ್ಕೆ ಹೇಳಿದ್ರು. ಓಕೆ. ನನ್ನ ಡ್ಯಾಡ್ ಹೆಸರು ಸೂರ್ಯನಾರಾಯಣ್ ವರ್ಮಾ. ಅವ್ರು ಗೊತ್ತಾ ನಿಮ್ಗೆ? ಏನಪ್ಪ, ನೀನ್ ಅವ್ರ ಮಗನ? ನಮ್ಮಪ್ಪ ನಿಮಗೆ ಗೊತ್ತಾ? ಗೊತ್ತು ಕಣಪ್ಪ. ಗೊತ್ತಾಗ್ಲಿಲ್ವಾ ಡಾಕ್ಟ್ರೆ ನಿಮ್ಗೆ? ಮೊದಲನೇ ಸಲ ನೀವು ಇಲ್ಲಿಗೆ ಬಂದಾಗ ಈ ಕ್ಯಾಂಪ್ ಅಲ್ಲಿ ಮೊದಲು ಹುಟ್ಟಿದ ಮಗ ಇವನು. ನೆನ್ಪಾಯ್ತಾ? ನೆನ್ಪಾಯ್ತು. ತನ್ನ ತಾಯಿ ತಿರ್ಕೊಂಡ್ಮೇಲೆ 106 ತಾಯಂದ್ರೆ ಹಾಲು ಕುಡಿದು ಬೆಳೆದವನು ಇವನು. ನಮ್ಮ ಆದಿತ್ಯ ಕಣಪ್ಪ ಇವನು. ಸಾರಿ ಸರ್, ತುಂಬಾ ಪ್ರಯತ್ನ ಪಟ್ಟು ಮಗುನ್ ಕಾಪಾಡೋಕಾಯ್ತು, ಆದ್ರೆ ಅಮ್ಮನ್ ಉಳಿಸ್ಕೊಳಕ್ಕಾಗ್ಲಿಲ್ಲ. ವಿ ಆರ್ ವೆರಿ ಸಾರಿ. ಅವ್ರು ಅನುಭವಿಸಿದ ನೋವು ನೋಡಿ ಇಡೀ ಊರೇ ಕಣ್ಣೀರು ಹಾಕ್ತು ಕಣಪ್ಪ. ತಾಯಿಯೋ ಇಲ್ಲ ತಂದೆಯೋ ಮಮತೆ ಮಳೆಯನ್ನು
ಮರೆಯಲಿ ಎಂದು ನೀ ಪಟ್ಟ ಪಾಡಿಗೆ ಹೇಗೆ ಧನ್ಯವಾದ ಹೇಳಲಿ. ರೆಪ್ಪೆಗಳು ಕಣ್ಣನ್ನು ಕಾಪಾಡೋ ರೀತಿಲಿ ನೀಡಿದೆ ನೀನು ನನಗೆ ರಕ್ಷೆ. ವಾತ್ಸಲ್ಯದ ಹೊಳೆಯಂತೆ ನನ್ನ ಮೇಲೆ ಹರಿಸಿದೆ ನನ್ನ ಈ ಜೀವನ ನಿನ್ನ ಭಿಕ್ಷೆ. ಹೇಳುವ ತಾಯಂದಿರೆಲ್ಲ ಪ್ರತ್ಯಕ್ಷ ದೇವರಾಗಿ ಕಾಣುತ್ತಾರಲ್ಲ ಈ ಕಣ್ಣಿಗೆ. ಪ್ರಾಣವ ಪಣಕ್ಕೆ ಇಟ್ಟು ಜೀವದ ಆಸೆ ಬಿಟ್ಟು ಕೊಟ್ಟಳು ಆಕೆ ನಿನಗೆ ಜನ್ಮವ. ಆ ತಾಯಿ ಆಯಸ್ಸೆಲ್ಲ ಕಂದನಿಗೆ ಧಾರೆ ಇಟ್ಟು ನೆಮ್ಮದಿಯ ಕೊನೆಯ ಉಸಿರು ಬೀಳಿಟ್ಟಳು. ದೇವರಿಗೆ ಮನಸ್ಸಿದ್ದೆ ಆ ದುಃಖದ ಅರಿವಿದ್ದೆ ಆ ತಾಯಿಗೆ ಮತ್ತೆ ಜೀವ ಕೊಡುವುದು. ಸ್ಕೂಲನ್ನ ಚೆನ್ನಾಗಿ ನಡೆಸಿ. ಆಲ್ ದಿ ಬೆಸ್ಟ್. ಎಕ್ಸ್ಕ್ಯೂಸ್ ಮೀ. ಹಾಯ್ ಡ್ಯಾಡ್. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಯುವರ್ ಕಾಲ್ ಮೈ ಸನ್. ನೀವು ಗೆದ್ಬಿಟ್ರಿ ಡ್ಯಾಡಿ. ಯು ಒನ್ ಮೈ ಲೈಫ್. ನನ್ನ ಲೈಫ್ನೇ ಗೆಲ್ಸಿದ್ದೀರಾ ಡ್ಯಾಡಿ. ಯಾ ಮೈ ಬಾಯ್ ವಿವಾನ್ ಆದಿತ್ಯ. ಯಾವಾಗ್ಲೂ ಪ್ರೌಢ ಕೇಳೋ ನಿನ್ನ ವಾಯ್ಸ್ ಇವತ್ತ್ಯಾಕೋ ಬೇರೆ ತರ ಕೇಳಿಸ್ತಿದೆ. ಯಾವಾಗೂ ಇಲ್ದಿರೋ ಒಂದು ಎಮೋಷನ್ ಕೇಳಿಸ್ತಿದೆ. ನಿನ್ ಧ್ವನಿನಲ್ಲಿ ಈ ಎಮೋಷನ್ಗೋಸ್ಕರನೇ ಕಣೋ ನಾನು ಇಷ್ಟು ದಿನ ಕಾದಿದ್ದು. ಅಮ್ಮನ್ನ ಈಗ ತಾನೇ ಪರಿಚಯ ಮಾಡ್ಕೊಂಡೆಪ್ಪ. ನನಗೆ ಅಮ್ಮ ಅನ್ನೋ ಎಮೋಷನ್ ಗೊತ್ತಾಗದೆ ಇಷ್ಟು ವರ್ಷ ಹೇಗೆ ಬೆಳೆಸಿದ್ರಿ ಅಪ್ಪ? ಅಪ್ಪ ಅಂತ ಕರಿತಿದೀಯೇನೋ ನೀನು ಇವತ್ತು ನನ್ನನ್ನ? ಈ ಮಾತುಗೋಸ್ಕರ ಹುಚ್ಚುಂತರ 27 ವರ್ಷ ಕಾಯ್ಬೇಕಾಯ್ತಲ್ಲೋ. ಗೆದ್ದುಬಿಟ್ಟೆ. ಇವತ್ತು ನಾನು ನಿನಗೆ ಒಬ್ಬ ಫಾದರ ಗೆದ್ದುಬಿಟ್ಟೆ. ನಾನ್ ನನ್ನ ಮಗನಿಗೆ ಏನ್ ಕಲಿಸ್ಬೇಕು ಅಂತ ಅನ್ಕೊಂಡಿದ್ನೋ ಇವತ್ತು ಅದನ್ನ ಕಲಿಸಿದ್ದೀನಿ. ಮಗನೇ, ನಿನ್ನ ಚಿಕ್ಕ ವಯಸ್ಸಿಂದ ಕಷ್ಟ, ಕಣ್ಣೀರು, ಹಸಿವು, ನೋವು ಏನು ಗೊತ್ತಾಗ್ದಂಗೆ ಒಂದು ಗಾಜಿನ ಬೊಂಬೆ ತರ ಬೆಳೆಸ್ದೆ. ಆದ್ರೆ ನಿನ್ ಬೆಳೆದ್ಮೇಲೆ ಅರ್ಥ ಆಗಿದ್ದು ಗಾಜಿನ ಬೊಂಬೆನ ಕಾಪಾಡದಷ್ಟು ದಿನ ಮಾತ್ರ ಚೆನ್ನಾಗಿರುತ್ತೆ ಅಂತ. ಇಲ್ಲ ಅಂದ್ರೆ ಒಡೆದು ಹೋಗುತ್ತೆ. ಅದಕ್ಕೆ ನಿನ್ನ 100 ಸುನಾಮಿ ಬಂದ್ರು ಚೂರು ಮುಕ್ಕಾಗ್ದಿರೋ ಶಿಲ್ಪದ ತರ ಮಾಡ್ಬೇಕು ಅನ್ಕೊಂಡೆ. ಮನುಷ್ಯರು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅವ್ರ ಕಾಲು ಊರ್ಬೇಕಾಗಿರೋದು ನೆಲದ ಮೇಲೇನೆ. ಕೊನೆಗೆ ಸೇರೋದು ಮಣ್ಣೊಳಗೆ. ಆ ಮಣ್ಣಿನ ಪರಿಚಯ ಮಾಡಿಸ್ಬೇಕು ಅನ್ಕೊಂಡೆ. ಮಣ್ಣಂದ್ರೆ ಮೂಲ. ಮನುಷ್ಯರು ತಮ್ಮ ಮೂಲವನ್ನ ಮರೆತು ಹೋಗಿ
ಮೇಲ್ ಹಾರ್ತಾ ಮೇಲೇನೆ ನೋಡ್ತಾ ಮೇಲಿಕೆ ಹೊರಟೋಗ್ತಾರೆ. ಆದ್ರೆ ನನ್ ಮಗ ಹಾಗಾಗ್ಬಾರ್ದು ಅನ್ಕೊಂಡೆ. ಯಾಕಂದ್ರೆ ಆ ರಕ್ತದಲ್ಲಿ ಆ ಮೂಲ ಇದೆ, ಆ ಎಮೋಷನ್ ಇದೆ. ನಾನು ಅದನ್ನ ನಿನ್ಗೆ ಅರ್ಥ ಮಾಡಿಸ್ಬೇಕು ಅನ್ಕೊಂಡೆ. ವಿವಾನ್ ಆದಿತ್ಯ ಅಂದ್ರೆ ಒಬ್ಬ ಬಿಲಿಯನಿಯರ್ ಮಗ, ಹಾಗಾಗಿ ಅವನು ಕೂಡ ಬಿಲಿಯನಿಯರೇ. ಅಷ್ಟೇನಾ? ಅಷ್ಟೇ ಅಲ್ಲ, ನನ್ ಮಗ ಅಷ್ಟೇ ಅಲ್ಲ, ನಿನ್ನೊಳಗಿನ ಮನುಷ್ಯನ ನಿನಗೆ ಪರಿಚಯಿಸಬೇಕು ಅನ್ಕೊಂಡೆ. ಇವಾಗ ನೀನು ಕಂಪ್ಲೀಟ್ ಪರ್ಸನ್. ನಿನ್ ಹೆಸರಿನ ಅರ್ಥ ನಿನಗೆ ಗೊತ್ತಾ? ವಿವಾನ್ ಆದಿತ್ಯ ಅಂದ್ರೆ ಫುಲ್ ಆಫ್ ಲೈಫ್, ಸಂಪೂರ್ಣವಾದ ಜೀವನ. ಆದಿತ್ಯ ಅಂದ್ರೆ ಸನ್ ಆಫ್ ಗಾಡ್. ಸಂಪೂರ್ಣವಾದ ಜೀವನನ ಸೂರ್ಯನ ಹಾಗೆ ಬೆಳಗ್ತಾ ಬದುಕಬೇಕು. ಇದು ಬದುಕು ಅಂದ್ರೆ ಕಣೋ. ನಿನ್ನೊಳಗಿರೋ ಮನುಷ್ಯನಾಗ್ ಬದುಕು, ವಿವಾನ್ ಆದಿತ್ಯನಾಗ್ ಬದುಕು. ಅಪ್ಪ, ಯುವರ್ ಅ ಗ್ರೇಟ್ ಲಿವಿಂಗ್ ಲೆಜೆಂಡ್. ಯಾವ ಮಗನ್ನೇ ಆದ್ರೂ ಒಬ್ಬ ಫಾದರ್ ಒಂದ್ ಹಂತದವರೆಗೂ ಚೆನ್ನಾಗಿ ಬೆಳೆಸ್ಬೇಕು ಅನ್ಕೋತಾರೆ. ಆದ್ರೆ ನೀವು ಆ ಹಂತನೂ ದಾಟ್ಬಿಟ್ರಿ. ನನಗೆ ಲೈಫಲ್ಲಿ ಎಲ್ಲ ಇದೆ, ನನಗೇನು? ನನ್ನ ಹತ್ರ ಇಲ್ದೇ ಇರೋದೇನು? ನನಗ್ ಗೊತ್ತಿಲ್ದೇ ಇರೋದೇನಿದೆ ಅನ್ನೋ ಭ್ರಮೆಲಿ ಮುಳುಗೋಗಿದ್ದೆ ನನ್ನನ್ನ. ಲೇ, ಇದಲ್ಲ ಕಣೋ ನಿನ್ ಲೈಫ್. ನೀನ್ ಬದುಕಬೇಕಾಗಿರೋ ಲೈಫ್, ತಿಳ್ಕೋಬೇಕಾಗಿರೋ ಮೂಲ, ಅನುಭವಿಸ್ಬೇಕಾಗಿರೋ ಫಲ ಇನ್ನ ತುಂಬಾ ಇದೆ ಅಂತ ನನಗ್ ಗೊತ್ತಿಲ್ಲದೆ ಹುಡುಕೊಳ್ತಾ ಹೋಗ್ಬೇಕು ಅಂತ ನೀವ್ ಯೋಚನೆ ಮಾಡಿದ್ರಿ. ನಿಮ್ಮ ನಿರ್ಧಾರಕ್ಕೆ ಹ್ಯಾಟ್ಸ್ ಆಫ್. ನನ್ನ ಕಣ್ಣು ಈಗ ತಾನೇ ತೆರ್ಕೊಳ್ತಿದೆಪ್ಪ. ನನ್ನನ್ನು ನಾನೇ ನೋಡ್ಕೊಂಡು ಗರ್ವ ಪಡ್ತಾ ಇದ್ದೀನಿಪ್ಪ. ಬದುಕ್ತೀನಪ್ಪ. ಇವಾಗ್ಲಿಂದ ನೀನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಮನುಷ್ಯರಲ್ಲಿ ಮನುಷ್ಯನಾಗಿ ವಿವಾನ್ ಆದಿತ್ಯ ಆಗಿ ಬದುಕ್ತೀನಿ. ಲೈಫ್ ಇಸ್ ಲೋಡಿಂಗ್ ಡ್ಯಾಡಿ. ಸಿದ್ಧಾರ್ಥನು ಗೌತಮ ಬುದ್ಧನಾಗಿ ಪರಿವರ್ತನೆಯಾಗಿದ್ರೆ ಈ ಪ್ರಪಂಚದಲ್ಲಿ ಬುದ್ಧ ಅನ್ನೋ ಒಬ್ಬ ಮಹಾಪುರುಷ ಇರ್ತಾನೆ ಇರಲಿಲ್ಲ. ಒಳ್ಳೆ ಮಾರ್ಗದಲ್ಲಿ ಬದಲಾಗ್ತಾ ಹೋಗೋದೇ ಮನುಷ್ಯ ಜೀವನ. ಬದಲಾಗೋದಕ್ಕೆ ಬದುಕು ನಮ್ಗೆ ತುಂಬಾ ಅವಕಾಶ ಕೊಡುತ್ತೆ. ನಾವು ಅದನ್ನ ಗುರುತಿಸಬೇಕು ಅಷ್ಟೇ. ಪ್ರತಿಯೊಬ್ಬರ ಲೈಫ್ ಲಾಂಗ್ ಓಡಾಗ್ತಾನೆ ಇರುತ್ತೆ. ವಿವಾನ್ ಆದಿತ್ಯನ ಮರುಪ್ರಯಾಣ ಶುರುವಾಯಿತು. ಅವನು ಹೀಗೆ ಬದಲಾಗೋದಕ್ಕೆ ಕಾರಣರಾದ ಪ್ರತಿಯೊಬ್ಬರನ್ನ ಭೇಟಿಯಾಗೋದಕ್ಕೆ ಹೋಗ್ತಿದ್ದಾನೆ. ಮಕ್ಕಳನ್ನ ಒಂದು ಹಂತದವರೆಗೂ ಮುದ್ದಿಸಿ ಬೆಳೆಸಬಹುದು, ಆದ್ರೆ ಸರಿಯಾದ ಸಮಯದಲ್ಲಿ ಕಠಿಣವಾಗಿ ನಡ್ಕೊಂಡ್ರೂ ಪರವಾಗಿಲ್ಲ. ಸರಿಯಾದ ದಾರಿ ತಂದು ಅವರಿಗೆ ಚಿನ್ನದಂತಹ ಭವಿಷ್ಯವನ್ನು ರೂಪಿಸೋದಕ್ಕೆ ಕಷ್ಟಪಡುವಂತಹ ಎಲ್ಲಾ ತಂದೆ ತಾಯಂದಿರಿಗೂ ನಮ್ಮ ಈ ನಿವಾಸಿ ಸಿನಿಮಾ ಅರ್ಪಣೆ. ಈ ನಮ್ಮ ಸಿನಿಮಾ ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು.
ನಿಮ್ಮ ಸತೀಶ್ ರೇಗಳ್ಳ. ಹಸಿರೆ 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 ನಿನ್ನಯ ನಗು ಹಸಿರೆ ಉಸಿರೆ 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 ನೀನು ನನ್ನ ಉಸಿರೆ ಬಾನಿಂದ ಇಳಿದ ತಾರೆ ನೀ ಹರಿಸುತ್ತಿರುವುದಾರೆ ನಿನ್ನಷ್ಟು ಚಂದ ಯಾರೆ ನಿನ್ನ ಪ್ರೀತಿ ನೀಡುವಾರೆ ನನ್ನ ಉಸಿರು ನಿನ್ನ ತಾರೆ ಒಂದು ನಗುವ ಹೂವನ್ನು ಕಂಡೆ ಈ ಭೂಮಿಯಲ್ಲಿ ನಾನನ್ನನ್ನು ಮರೆತೇ ಹೋದೆ ಆ ನಗುವಿನಲ್ಲಿ ಕಣ್ಣೆಪ್ಪೆಯಲಿ ತುಟಿ ಹಂಚಿನಲ್ಲಿ ಕನಕಾಂಬರದಂತ ನಗುವು ಆ ನಗುವಲ್ಲಿ ನನ್ನ ಈ ಮನವು ಅರಳುವ ಮಲ್ಲಿಗೆಯಾಯಿತು ಗುಮ್ 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 ಗುಲಾಬಿ ನಲ್ಲೇ ನನ್ನ ಬಾನಲಿ ಬಣ್ಣದ ಕಾಮನ ಬಿಲ್ಲೆ ಗುಮ್ 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 ಗುಲಾಬಿ ನಲ್ಲೇ ನನ್ನ ಬಾನಲಿ ಬಣ್ಣದ ಕಾಮನ ಬಿಲ್ಲೆ ಹಸಿರೆ 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 ನಿನ್ನಯ ನಗು ಹಸಿರೆ ಉಸಿರೆ 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 ನೀನು ನನ್ನ ಉಸಿರೆ ಒಂದು ನಗುವ ಹೂವನ್ನು ಕಂಡೆ ಈ ಭೂಮಿಯಲ್ಲಿ ನಾನನ್ನನ್ನು ಮರೆತೇ ಹೋದೆ ಆ ನಗುವಲ್ಲಿ ಏಳು ಸಾಗರವನ್ನು ನಿನಗಾಗಿ ದಾಟಿ ಬಂದೆ ಯಾಕೋ ನಿನ ಅಂದ ಕಂಡು ನನ್ನ ಮನಸ್ಸು ಮುಚ್ಚಾಯ್ತೆ ಪರದೇಶದ ಸೊಗಸಿನ ನಡುವೆ ಇದ್ದಂತ ಈ ನನ್ನ ಹೃದಯಕ್ಕೆ ಪರಿಚಯವ ನೀನು ತಂದೆ ನನ್ನ ದೇಶದ ಅಂದವ ಖುಷಿಯಲ್ಲಿ ಹಾರುವ ಹಕ್ಕಿ ನೀನಿನ ಜೊತೆಯಲ್ಲಿ ಹಾರುವ ಜೋಡಿನ ನಿನ್ನ ಸುಂದರ ನಗುವಿನ ಮೂಡಿಗೆ ಜಗದಲ್ಲಿ ಸಾಟಿ ಯಾರು ಇಲ್ಲ ಗುಮ್ 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 ಗುಲಾಬಿ ನಲ್ಲೇ ನನ್ನ ಬಾನಲಿ ಬಣ್ಣದ ಕಾಮನ ಬಿಲ್ಲೆ ಅರೆ ಓ ಯುನಿಕ್ ಅರೆ